Thank you. ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರರೇ, ತಂದೆ ದೇವರ ಕೃಪೆ ಸಮಾಧಾನ ನೀಡ್ತಾ ಹೇಳ್ಕೊತಾ and I thank for this opportunity, our Heavenly Father, Lord and Savior Jesus Christ. ಕ್ರಿಸ್ತರಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಇವತ್ತು ನಾವು ಧ್ಯಾನ ಮಾಡುವಂತಹ ಪಾಠಕ್ಕೆ ಟಾಪಿಕ್ ಏನಪ್ಪಾ ಅಂದ್ರೆ ನೇಚರ್ ಆಫ್ ದ ಕಪ್ ದಟ್ ಡಿಡ್ ನಾಟ್ ಪಾಸ್. ನೀಗಿದಾಗಿರುವ ಕಾರ್ಯ ಅಲ್ವಾ, ಡಿಡ್ ನಾಟ್ ಪಾಸ್ ಅಂದ್ರೆ ಏನರ್ಥ? ಅದು ಕನ್ನಡದಲ್ಲಿ ಆ ಪಾತ್ರೆಯ ಸ್ವಭಾವ ಮತ್ತೆ ಅದು ಏನ್ ಮಾಡಿಲ್ಲ, ಅದು ಇಟ್ ವಾಸ್ ನಾಟ್ ಪಾಸ್ ಅಂದ್ರೆ ನಾಟ್ ರಿಮೂವ್ಡ್ ಅಲ್ವಾ. ಏನಂತ ಹೇಳ್ಬೇಕು ಕನ್ನಡದಲ್ಲಿ ಅದಕ್ಕೆ? ತೆಗೆದು ಪಡೆದಿರುವಂತಹ ಪಾತ್ರೆ ಮತ್ತೆ ಅಥವಾ ತತ್ವ ಆರ್ ಸ್ವಭಾವ, ನೇಚರ್, ಸ್ವರೂಪ. ಸೊ ಆ ಪಾತ್ರೆಯ ಸ್ವರೂಪ ಏನು, ಯಾಕೆ ಆ ಪಾತ್ರೆನ ತಂದೆಯ ದೇವರಿಂದ ತೆಗೆದಕ್ಕೆ ಆಗಲಿಲ್ಲ ಅನ್ನೋದೇ ಇವತ್ತು ಪಾಠ. ಸೊ ಕ್ರಿಸ್ತರಲ್ಲಿ ಪ್ರಿಯರೇ, ನಾವು ವಾಕ್ಯ ಓದಿದಂಗೆ ಏನ್ ಮಾಡ್ತಿದ್ದೇವೆ? ಯೇಸು ಕ್ರಿಸ್ತರು ವಾಕ್ಯ ಓದ್ರಿ, ಅದು ಆಧಾರದ ವಾಕ್ಯ ಮಾರ್ಕ್ ಬರೆದ ಸುವಾರ್ತೆ 14ನೇ ಅಧ್ಯಾಯ 36ನೇ ವಾಕ್ಯ. ದೇವರನ್ನು ಪ್ರಾರ್ಥಿಸಿ, ಅಪ್ಪ ತಂದೆಯೇ, ನಿನಗೆ ಎಲ್ಲವೂ ಸಾಧ್ಯ. ನೋಡಿ, ತಂದೆಯೇ ನಿನಗೆ ಎಲ್ಲವೂ ಸಾಧ್ಯ. ಬೆಳಗ್ಗೆ ಹೇಳ್ತಾರ ಅವ್ರು, ನಿನಗೆಲ್ಲ ಸಾಧ್ಯ ಅಪ್ಪ. ಹಂಗಿದ್ದಾಗ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು. ನೋಡ್ರ, ನಿನಗೆಲ್ಲ ಸಾಧ್ಯ ಇದ್ರೂ ಸಹ ಈ ಪಾತ್ರ ಕೊಟ್ಟಿದ್ಯಲ್ವಾ, ನಿನ್ ಚಿತ್ತಕ್ಕೆ ಅನುಸಾರವಾಗಿದ್ರೆ ಏನ್ ಮಾಡಿ, ನೀನ್ ಇದನ್ನ ತೊಲಗಿಸು. ಅಂದ್ರೆ ನಿನಗೆಲ್ಲ ಸಾಧ್ಯವಾಗಿದ್ರೂ ಸಹ ಈ ಪಾತ್ರೆನ ನೀನ್ ನನ್ನಿಂದ ತೊಲಗಾಕಿಲ್ಲ ಅಂದ್ರೆ ಏನರ್ಥ ಅಂದ್ರೆ ಏನ್ರಿ? ಇದ್ರಲ್ಲಿ ಏನೋ ಒಂದು ವಿಷಯ ಇದೆ ಅನ್ನೋ ವಿಷಯ ಏನ್ ಮಾಡೋ ಯೇಸು ಕ್ರಿಸ್ತರಲ್ಲಿ ಅರ್ಥ ಮಾಡ್ಕೊತಾರೆ. ನೋಡ್ತೀವಿ ಕ್ರಿಸ್ತರಲ್ಲಿ ಪ್ರಿಯರೇ. ಹಂಗಾಗಿ ಇಲ್ಲಿ ನೋಡ್ಬೇಕಾರೆ ಇಲ್ಲಿ ಏನಂತಾರೆ, ಪ್ರಾರ್ಥನೆ ಮಾಡ್ತಾರೆ, ಅದನ್ನಾಗಿಲ್ಲ ಪಾತ್ರೆ ಅದು ತೆಗೆದಾಕ ಪಡಲಿಲ್ಲ ಅಂತ ನೋಡ್ತೀವಿ. ಸೊ ಈ ಪಾತ್ರೆ ಬಗ್ಗೆ ನಾವ್ ಯಾಕೆ ನೋಡ್ಬೇಕು? ಈ ಒಂದು ಸ್ಮರಣೆನ ಮೆಮೊರಿಯಲ್ಗೆ, ಈ ಮೆಮೊರಿಯಲ್ ನಾವು ಪಾಲ್ಗೊಳ್ಬೇಕಾದ್ರೆ ಈ ಒಂದು ಪಾತ್ರೆ ಮತ್ತೆ ಆ ರೊಟ್ಟಿನ ನಾವು ನೋಡ್ಬೇಕಾಗಿರೋ ಅವಶ್ಯಕತೆ ಏನು ಅಂತಂದಾಗ ಆ ಕ್ರಿಸ್ತರಲ್ಲಿ ಪ್ರಿಯರೇ ಒಂದು ವಾಕ್ಯ ಓದೋಣ. 1ನೇ ಕೊರಿಂಥ 10ನೇ ಅಧ್ಯಾಯ 16ನೇ ವಾಕ್ಯ. 1 Corinthians 10:16. ನಾವು ದೇವಸ್ತೋತ್ರ ಮಾಡಿ ಪಾತ್ರೆಯಲ್ಲಿ ಪಾನ ಮಾಡುವುದು ಕ್ರಿಸ್ತನ ರಕ್ತದಲ್ಲಿ ಪಾಲುಗಾರರಾಗಿದ್ದೇವೆಂಬುದನ್ನು ಸೂಚಿಸುತ್ತದಲ್ಲವೇ? ನಾವು ಆ ಪಾತ್ರೆಯಲ್ಲಿ ಪಾಲ್ಗೊಳ್ಬೇಕಾದ್ರೆ ಕ್ರಿಸ್ತನ ರಕ್ತದಲ್ಲಿ ಪಾಲ್ಗೊಂಡಿದ್ದೀವಿ, ಪಾಲ್ದಾರರಾಗಿದ್ದೀವಿ ಅಂತ ನೋಡ್ತೀವಿ. ಕಂಟಿನ್ಯೂ ಮಾಡಿ ಸಿಸ್ಟರ್. ನಾವು ರೊಟ್ಟಿಯನ್ನು ಮುರಿದು ತಿನ್ನುವುದು ಕ್ರಿಸ್ತನ ದೇಹದಲ್ಲಿ ಪಾಲುಗಾರರಾಗಿದ್ದೇವೆಂಬುದನ್ನು ಸೂಚಿಸುತ್ತದೆ. ಕ್ರಿಸ್ತನ ದೇಹದಲ್ಲಿ ಪಾಲುಗಾರರಾಗಿ ರೊಟ್ಟಿನ ಮುರಿಬೇಕಾದ್ರೆ ನಾವು ದೇಹದಲ್ಲಿ ಪಾಲುಗಾರರು. ನಾವ್ ಏನೇ ರೊಟ್ಟಿನ ಮುರಿದ್ರು ಸಹ ಏನ್ರಿ, ರೊಟ್ಟಿ ಒಂದೇನೆ. ಅರ್ಥ ಮಾಡಿದ್ರೆ ಆ ರೊಟ್ಟಿಯಲ್ಲಿ ನಾವು ಪಾಲುಗಾರರಾಗಿದ್ದೀವಿ ಅಂದ್ರೆ ಆ ವಿಷಯ ಏನಪ್ಪಾ ಅಂದ್ರೆ, ಈ ಫಾರ್ ಎಕ್ಸಾಂಪಲ್ ಈ ಕ್ರಿಸ್ತನ ಏನಪ್ಪಾ ವಿಷಯ, ಏನ್ ಅರ್ಥ? ಅದು ಕ್ರಿಸ್ತನು ಅಂದ್ರೆ ಏನು ಅಂದ್ರೆ, ಅವ್ರು ಇವಾಗ ರಕ್ಷಕರ ಹುಟ್ಟಿದ್ಮೇಲೆ ಯೇಸು ಕ್ರಿಸ್ತನಿಗೆ ಈ ಭೂಮಿಯಲ್ಲಿ ಇಟ್ಟಿದಂತ ಹೆಸರೇನು ಅವ್ರಿಗೆ? ಯೇಸು, ಇಮ್ಯಾನ್ಯುಯಲ್, ಈಸು ಆಫ್ ನಾಜರತ್, ಈಸುಸ್, ಅದು ಅವ್ರ ಹೆಸರು. ಅಂದ್ರೆ ಏನಪ್ಪ, ಇಮ್ಯಾನ್ಯುಯಲ್ ಅಂತ. ಅವ್ರಿಗೆ ಯೇಸು ಕ್ರಿಸ್ತರ ಆದ್ರು. ವಾಟ್ ಇಸ್ ದ ಮೀನಿಂಗ್ ಆಫ್ ಕ್ರೈಸ್ಟ್ ಅಂದ್ರೆ ಅನಾಯಿಂಟೆಡ್ ಅಲ್ವಾ. ಕ್ರಿಸ್ತರಲ್ಲಿ ಪ್ರಿಯರೇ, ಈ ಒಂದು ಸ್ತ್ರೀಯ ವಿತ್ತು ಅಲ್ವಾ, ದ ಸೀಡ್ ಆಫ್ ಅ ವುಮನ್, ಏನಂತ ವಿತ್ತಿಗೆ ಕನ್ನಡದಲ್ಲಿ? ಸಂತತಿ ಅಲ್ವಾ. ಅಂದ್ರೆ ಅದೇ ರಹಸ್ಯ. ಅಂದ್ರೆ ಪ್ರಪಂಚದ ಪ್ರಾರಂಭದಿಂದ ಹಿಡಿದು ಕೊನೆಯವರೆಗೂ ತಂದೆಯ ದೇವ್ರು ಮಾಡಿದ್ರು ಈ ರಹಸ್ಯವನ್ನು ಯಾರಿಗೂ ಹೇಳಿಲ್ಲ. ಇವ್ರು ನಮ್ಗೆ ಹೇಳಿದ್ದಾರೆ ರಹಸ್ಯ ಅಂದ್ರೆ, ರಹಸ್ಯ ಕ್ರಿಸ್ತು ಅಂದ್ರೆ ಆ ಕ್ರಿಸ್ತುವಿಗೆ ತಲೆ ಯೇಸು, ಶರೀರ ಸಭೆ. ಹಂಗಾಗಿ ಆ ರೊಟ್ಟಿಯಲ್ಲಿ ನಾವೇನ್ರಿ, ನಾವು ಶರೀರದಲ್ಲಿ ಪಾಲಿದೆ, ಪಾತ್ರೆಯಲ್ಲಿ ರಕ್ತದಲ್ಲಿ ನಮಗೆ ಪಾಲಿದೆ ಅನ್ನೋ ವಿಷಯ ನೋಡ್ತೀವಿ. ಹಂಗಿದ ಕ್ರಿಸ್ತರಲ್ಲಿ ಪ್ರಿಯರೇ, ಈ ಒಂದು ಪಾತ್ರೆ ಮತ್ತೆ ಈ ಒಂದು ಶರೀರದಲ್ಲಿ ಪಾಲ್ಗೊಳ್ಬೇಕಾರೆ
ನಮ್ಮ ಮನಸ್ಥಿತಿ ಯಾವ ಥರ ಇರಬೇಕು ಗೊತ್ತಾ? ನಿಮ್ಮ ಒಪಿನಿಯನ್ ಹೇಳಿ. ಆಸ್ ಎ ಒಬ್ಬ ಉಡன்பಡಿಕೆ ಮಾಡಿರುವಂತಹ ಒಬ್ಬ ಪರಿಶುದ್ಧನ, ಆಸ್ ಅ ಸೈಂಟ್ ಆಫ್ ಅ ಗಾಡ್, ಸಭೆಯಲ್ಲಿ ಒಂದು ಅಂಗವಾಗಿ ನಮ್ಮ ಒಂದು ಮನಸ್ಸಲ್ಲಿರುವಂತಹ ಒಂದು ಆಸೆ ಏನು? ನಮಗೆ ಈ ಒಂದು ಮೆಮೋರಿಯಲ್ನಲ್ಲಿ ಪಾಲ್ಗೊಳ್ಬೇಕಾದ್ರೆ ನಮ್ಮ ಮನಸ್ಥಿತಿ ಏನಿದೆ? ಯಾವ ಥರ ಫೀಲ್ ಮಾಡ್ತಿದ್ದೀರಾ ನೀವೆಲ್ಲ? ಭಯದಿಂದ ಇದ್ದೀರಾ? ಒಳ್ಳೆ ಭಯ, ಓಕೆ. ಯಾವ ಥರ ಭಯ? ಓಕೆ, ನೆಕ್ಸ್ಟ್ ಹೇಳೋಣ ಆನ್ಸರು. ಅಲ್ಲೋರಾ, ವಾಕ್ಯ ಓದೋಣ. ಕೊರಿಂಥ್ಯ 5ನೇ ಅಧ್ಯಾಯ 8ನೇ ವಾಕ್ಯ. 1 ಕೊರಿಂಥ್ಯ 5:8. ಆದ ಕಾರಣ ನಾವು ಹಳೆ ಹುಳಿಯನ್ನು, ಅಂದರೆ ದುರ್ಮಾರ್ಗತ್ವ, ದುಷ್ಟತ್ವ ಎಂಬ ಹುಳಿಯನ್ನು ಇಟ್ಟುಕೊಳ್ಳದೆ ಸರಳತೆ, ಸತ್ಯತೆ ಎಂಬ ಹುಳಿ ಇಲ್ಲದ ರೊಟ್ಟಿಯನ್ನೇ ತೆಗೆದುಕೊಂಡು ಹಬ್ಬವನ್ನು ಆಚರಿಸೋಣ. ನಾವು ಹುಳಿ ಇಲ್ಲದ ರೊಟ್ಟಿಯನ್ನೇ ತೆಗೆದುಕೊಂಡು ಹಬ್ಬವನ್ನು ಆಚರಣೆ ಮಾಡ್ಬೇಕು. ಅಂದ್ರೆ ಹುಳಿ ಅಂದ್ರೆ ಯಾವುದು? ದುರ್ಮಾರ್ಗ, ಪಾಪ. ಓಕೆ, ಅಷ್ಟೇನಾ ಹುಳಿ? ಕರೆಕ್ಟ್, ಅಲ್ಟಿಮೇಟ್ ಅದನ್ನೇ ನೋಡಿ. ಅಲ್ಟಿಮೇಟ್ ಬಂದ್ಬಿಟ್ಟು ಗುಣಲಕ್ಷಣ, ಕ್ಯಾರೆಕ್ಟರ್ ಅಲ್ವಾ? ಕ್ಯಾರೆಕ್ಟರ್ ಅಲ್ಲಿ ಇರುವ ಈ ಹುಳಿನ ಎತ್ತಾಕ್ಬೇಕಂದ್ರೆ ನಾವು ರೊಟ್ಟಿನ ತಿನ್ಬೇಕು. ಯಾವ ರೊಟ್ಟಿ ತಿನ್ಬೇಕು ನಾವು? ಹುಳಿ ಇಲ್ಲ ರೊಟ್ಟಿ. ಅದ್ಯಾವ್ದು? ದೇಹ ತಿನ್ನಲ್ಲ ನಾವು ಅಂತಾರೆ. ನಾನೇ ಆಕಾಶದಿಂದ ಇಳಿದು ಬರೋಂಥ ಜೀವ ರೊಟ್ಟಿ ಅಂದ್ರೆ ಅವ್ರ ದೇಹ ಬಗ್ಗೆ ಮಾತಾಡಿಲ್ಲ. ಅವ್ರು ಏನಂತಾರೆ? ದೇವರು ಕೊಟ್ಟಿರುವ ವಾಕ್ಯ, ದ ವರ್ಡ್ ಆಫ್ ಗಾಡ್ ಅಲ್ವರ. ಅಂದ್ರೆ ಕ್ರಿಸ್ತರಲ್ಲಿ ಪ್ರೇರೆ ಅಲ್ಟಿಮೇಟ್ ಗುರಿ ಏನಪ್ಪಾ ಅಂದ್ರೆ ನಮ್ಮಲ್ಲಿರುವ ಈ ಸ್ವಭಾವ ಇದೆ ಗೊತ್ತಾ, ಕ್ಯಾರೆಕ್ಟರು, ಅದರಿಂದ ಹುಳಿ ತೆಗೆದಾಕ್ಬೇಕು. ಅದ್ರ ಹುಳಿ ಹೋಗ್ಬೇಕಂದ್ರೆ ನಾವು ಪಾನ ಮಾಡುವಂತಹ ರೊಟ್ಟಿ ಹುಳಿ ಇಲ್ಲದೆ ಇರಬೇಕು. ವೆರಿ ಇಂಪಾರ್ಟೆಂಟ್ ಅಲ್ವರ. ಸಂಗಾರಿ ಮಾಡ್ಬೇಕು. ಫಸ್ಟ್ ನಾವು ಆ ಹುಳಿ ಎತ್ತಾಕ್ಬೇಕು. ಕಂಟಿನ್ಯೂ ಮಾಡಿ. ಆದ ಕಾರಣ ನಾವು ಹಳೆ ಹುಳಿಯನ್ನು, ಅಂದರೆ ದುರ್ಮಾರ್ಗತ್ವ, ದುಷ್ಟತ್ವ ಎಂಬ ಹುಳಿಯನ್ನು ಇಟ್ಟುಕೊಳ್ಳದೆ ಸರಳತೆ, ಸತ್ಯತೆ ಎಂಬ ಹುಳಿ ಇಲ್ಲದ ರೊಟ್ಟಿಯನ್ನೇ ತೆಗೆದುಕೊಂಡು ಹಬ್ಬವನ್ನು ಆಚರಿಸೋಣ. ಸರಳತೆ ಮತ್ತೆ ಸತ್ಯತೆ ಇರುವ ಹುಳಿ ಇಲ್ಲದ ಹಬ್ಬವನ್ನು ತಗೊಂಡು ಹಬ್ಬವನ್ನು ಆಚರಿಸೋಣ. ಅಂದ್ರೆ ಅರ್ಥ ವಿತ್ ಜಾಯ್ ಅಂತಾರೆ. ದ ಕಪ್ ವಿ ಬ್ಲೆಸ್. 1 ಕೊರಿಂಥ್ಯ 10:16 ಮತ್ತೆ ನಾವು ದೇವಸ್ತೋತ್ರ ಮಾಡಿ ವಿತ್ ಆಚರಣೆ ಅಂದ್ರೆ ಏನರ್ಥ? ಖುಷಿಯಿಂದ, ಸಂತೋಷದಿಂದ, ಸ್ತೋತ್ರದಿಂದ ಅಲ್ವರ. ಇಂಗ್ಲಿಷ್ ಓದ್ಯಾರಲ್ಲ, ದ ಕಪ್ ವಿ ಬ್ಲೆಸ್ ಅಂತ ಬರುತ್ತೆ ಅಲ್ವರ. ಅಂದ್ರೆ ಕ್ರಿಸ್ತರಲ್ಲಿ ಪ್ರಿಯರೇ, ನಮಗೆ ಕೊಟ್ಟಿರುವಂತಹ ಈ ಅವಕಾಶ ಇದು ಹೋಗ್ಬಿಟ್ಟು ತುಂಬಾ ದೊಡ್ಡ ಶ್ಲಾಘ್ಯ. ಆ ಒಂದು ಮೆಮೋರಿಯಲ್ನಲ್ಲಿ ಆ ರೊಟ್ಟಿಯಲ್ಲಿ ಪಾಲ್ಗೊಳ್ಳೋಕ್ಕೂ, ಆ ಪಾತ್ರೆಯಲ್ಲಿ ಪಾಲ್ಗೊಳ್ಳೋಕ್ಕೂ ತಂದೆಯ ದೇವರು ಕೊಟ್ಟಿರುವಂತಹ ಅವಕಾಶ ಈ ಪ್ರಪಂಚದಲ್ಲೇ ಯಾರಿಗೂ ಇಲ್ದಿರೋಂಥ ಅವಕಾಶ. ಯಾಕಂದ್ರೆ ಇದು ಹೋಗ್ಬಿಟ್ಟು ನಾವು ಖುಷಿಯಿಂದ ಏನ್ ಮಾಡ್ಕೋ ಅಲ್ಲಿ ಆಚರಿಸ್ಬೇಕು. ಇಷ್ಟು ಹೇಳಿದ್ರು ಭಯ ಇದೆ ಅಂತ. ಹೌದು, ಭಯ ಇರ್ಬೇಕಾ? ಭಯ ಅಂದ್ರೆ ಏನ್ ಭಯ? ಎಲ್ಲಿ ನಮ್ಮ ಆ ಒಂದು ಅವಕಾಶವನ್ನು ನಾವು ಕಳ್ಕೊಬಿಡ್ತೀವೋ ಅನ್ನೋ ಒಂದು ಭಯದಿಂದ ಆಚರಣೆ ಮಾಡ್ಬೇಕು. ನೋಡಿ, ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಕೊರತೆ ಇದೆ, ಮಾಡಬಾರ್ದು ಮಾಡೇ ಮಾಡ್ತೀವಿ. ಕೆಲವೊಂದೇನಪ್ಪ ಅಂದ್ರೆ ಅದು ಬಲಹೀನತೆ ಅಲ್ವಾ? ಆತ್ಮ ಸಿದ್ಧವಾಗಿದೆ, ಧೈರ್ಯವಾಗಿದೆ, ಆದ್ರೆ ಮಾಂಸ ಬಲಕ್ಕೆ ಸಾಲೋದು ಬಲಹೀನ. ಅದು ತಂದೆ ದೇವರಿಗೂ ಗೊತ್ತು. ಆದ್ರೆ ನಮ್ಮ ಬಲಹೀನದಲ್ಲಿ ಮಾಡುವಂತ ಪಾಪಕ್ಕೆ ಪರಿಹಾರಕ್ಕೋಸ್ಕರ ಮಾಡಿದ್ರೆ ನಮಗೆ ಆ ಕೃಪಾಸನವನ್ನು ನಮಗೆ ಕೊಟ್ಟಿದ್ದಾರೆ. ಯೇಸು ಕ್ರಿಸ್ತು ಮುಖಾಂತರ ನಾವು ಹೋಗ್ಬೇಕಂತ ನೋಡ್ತೀವಿ ಅಲ್ವರ. ಅದಕ್ಕೆ ಸ್ವಲ್ಪ ತಂದೆಯಾದ ದೇವರು ನಮ್ಮಲ್ಲಿ ನೋಡುವ ಕಾರಣಪ್ಪ ಅಂದ್ರೆ ನಮ್ಮ ಹೃದಯದ ಉದ್ದೇಶ, ಮನಸ್ಸಿನ ಉದ್ದೇಶ, ಮೈಂಡ್ನ ಉದ್ದೇಶ ಏನೆಲ್ಲ ನಾನು ಎಲ್ಲ ಒಂದೇನೆ. ಮನಸ್ಸು, ಹೃದಯ, ಮೈಂಡ್, ನನ್ನ ಉದ್ದೇಶ ಏನು? ವಾಟ್ ಈಸ್ ಮೈ ಇಂಟೆನ್ಷನ್? ಎರಡು ನೋಕಮೆನ್ನ ಅಲ್ರ. ಅದನ್ನೇ ತಂದೆ ನೋಡೋದಕ್ಕೆ ನೋಡ್ತೀವಿ ಕ್ರಿಸ್ತರಲ್ಲಿ ಪ್ರಿಯರೇ. ಸಂಗಿದ್ದಾಗ ಈಗ ನಮಗೆ ರೊಟ್ಟಿಯಲ್ಲಿ ಭಾಗ ಇದೆ, ಪಾತ್ರೆಯಲ್ಲೂ ಭಾಗ ಇದೆ, ರಕ್ತದಲ್ಲೂ
ಭಾಗ ಇದೆ. ಅಲ್ಲರ ಕ್ರಿಸ್ತಲ್ಲಿ ಪ್ರಿಯರೇ, ಹಂಗಾಗಿ ನಾವು ಇದನ್ನ ಆಚರಣೆ ಮಾಡ್ಬೇಕಾರೆ ಹೆಂಗ್ ಆಚರಣೆ ಮಾಡೋಕೆ ಗೊತ್ತಾ? ಇದರ ಸರಿಯಾದ ಒಂದು ತಿಳುವಳಿಕೆ ಪ್ರತಿಯೊಬ್ಬರಿಗೂ ಇರಬೇಕು. ಪ್ರತಿಯೊಬ್ಬರಿಗೂ ಇದ್ರ ತಿಳುವಳಿಕೆ ಕರೆಕ್ಟ್ ಆಗಿರ್ಬೇಕು. ಇದಕ್ಕೆ ಏನ್ ಮಾಡ್ತಾರೆ ಅಪೊಸ್ತಲರಿಗೆ ಪೌಲು ಒಂದ್ಸತಿ ಬೈತಾರೆ. ಯಾರಿಗೆ? ಕೊರಿಂಥಿಯರಿಗೆ. ವಾಕ್ಯ ಓದ್ರಿ, 1 ಕೊರಿಂಥ್ಯ 11ನೇ ಅಧ್ಯಾಯ 17ನೇ ವಾಕ್ಯ. ನಾನು ಹೀಗೆ ನಿಮಗೆ ಅಪ್ಪಣೆ ಕೊಡುವಲ್ಲಿ ನಿಮ್ಮನ್ನು ಹೊಗಳುವುದಿಲ್ಲ, ಯಾಕೆಂದರೆ ನೀವು ಕೂಡಿ ಬರುವುದರಿಂದ ಕೇಡಾಗುತ್ತದೆಯೇ ಹೊರತು, ನೀವು ಕೂಡಿ ಬರೋದ್ರಿಂದ ಕೇಡಾಗತ್ತೆ ಹೊರತು ಮೇಲಾಗುವುದಿಲ್ಲ. ಅದೇನಲ್ಲ ಅವರು ಬೈತಾ ಇದ್ದಾರೆ. ಯಾಕೆ ಅಂದ್ರೆ ಎಲ್ಲರ ಹತ್ರನೂ ಒಂದೇ ತರದ ತಿಳುವಳಿಕೆ ಇಲ್ಲ, ಎಲ್ಲ ಹತ್ರನೂ ಒಂದೇ ತರದ ಬೆಳವಣಿಗೆ ಇಲ್ಲ, ಎಲ್ಲರ ಹತ್ರನೂ ಉದ್ದೇಶ ಒಂದಿಲ್ಲ. ಅದೇ ವಿಷಯ. ಅದಕ್ಕೆ ಬೈತಾರೆ. ಏನಂತ ಗೊತ್ತಾ? ಲೆಟ್ ಅಸ್ ಕೀಪ್ ದ ಫೀಸ್ಟ್ ವಿತ್ ದ ಸಿನ್ಸಿಯಾರಿಟಿ ಅಂಡ್ ಟ್ರೂತ್. ಸತ್ಯ ಅಂಡ್ ಸಿನ್ಸಿಯಾರಿಟಿ, ಸರಳತೆ ಮತ್ತು ಸತ್ಯದಿಂದ ಹಬ್ಬನ ಆಚರಣೆ ಮಾಡೋಣ. ನೋಡಿ ಕ್ರಿಸ್ತರಲ್ಲಿ ಪ್ರಿಯರೇ, ಈ ಕೊನೆ ಕಾಲದಲ್ಲಿ ಇರೋ ಗೊತ್ತಾ 3 ವಿಷಯ. ಒಂದು ವಿಶ್ವಾಸ, ನಂಬಿಕೆ, ಪ್ರೀತಿ. ಅಲ್ವರಾ? ಈ 3 ಆಗಿದೆ. ಮೂರುನು ಹುಳಿ ಆಗ್ಬಿಟ್ಟಿದೆ. ಏನ್ ಮಾಡ್ಬಿಟ್ರು ಒಂದು ಸ್ತ್ರೀ. ವಾಕ್ಯ ಹೋದ್ರಿ ಅದು ಮತ್ತಯ್ಯ 13:33. ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು, ಅದೇನೆಂದರೆ ಪರಲೋಕ ರಾಜ್ಯವು ಹುಳಿ ಹಿಟ್ಟಿಗೆ ಹೋಲಿಕೆಯಾಗಿದೆ. ನೋಡಿ, ಯಾವುದು ಹುಳಿ ಹಿಟ್ಟಿಗೆ ಹೋಲಿಕೆ ಆಗಿದೆ? ಪರಲೋಕ ರಾಜ್ಯ. ಈಗ ಒಂದು ಸಿಂಪಲ್ ಸರಳವಾದ ಒಂದು ಪ್ರಶ್ನೆ, ಸುವಾರ್ತೆ ಅಂದ್ರೆ ಏನು? ವಾಟ್ ಈಸ್ ಗುಡ್ ನ್ಯೂಸ್? ಗಾಸ್ಪಲ್. ಸುವಾರ್ತೆ ಅಂದ್ರೆ ಏನು? ಎಕ್ಸಾಕ್ಟ್ಲಿ. ಸುವಾರ್ತೆ ಅಂದ್ರೆ ಯೇಸು ಕ್ರಿಸ್ತ ನಮಗೋಸ್ಕರ ಜೀವ ಕೊಟ್ಟಿ ಪುನರುತ್ಥಾನ ಆಗಿ ನಮಗೆ ಜೀವ ಕೊಟ್ಟಿದ್ದಾರೆ. ಅದು ಅಂದ್ಬಿಟ್ಟು ಪಾರ್ಟ್ ಆಫ್ ದ ಕಿಂಗ್ಡಮ್, ಬಿಗಿನಿಂಗ್ ಆಫ್ ದ ಕಿಂಗ್ಡಮ್. ಅದು ರಾಜ್ಯದ ಮೊದಲನೇ ಕಾರ್ಯ. ಏನು ಸುವಾರ್ತೆ? ಇಟ್ ಸೆಲ್ಫ್ ಇಸ್ ಕಿಂಗ್ಡಮ್ ಆಫ್ ಗಾಡ್. ಯಾವಾಗ ಯೋವನ್ ಸ್ನಾನಕನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರು, ಅಲ್ಲಿ ಮತ್ತೆ ಯೇಸು ಕ್ರಿಸ್ತರು ಸುವಾರ್ತೆನ ಸಾರ್ತಾರೆ. ಅವ್ರೆಲ್ಲ ಫಸ್ಟ್ ಬಂದ್ರೆ ಫಸ್ಟ್ ವರ್ಡ್ ಕೇಮ್ ಔಟ್ ಆಫ್ ಮೌತ್ ಇಸ್ ಮನಂ ತಿರುಮಗಲ್ ಪರಲೋಕ ರಾಜ್ಯಂ, ರಿಪೆಂಟ್ ಫಾರ್ ದ ಕಿಂಗ್ಡಮ್ ಇಸ್ ನಿಯರ್. ಸುವಾರ್ತೆ, ರಾಜ್ಯನೇ ಸುವಾರ್ತೆ ಕ್ರಿಸ್ತರಲ್ಲಿ ಪ್ರಿಯರೇ. ರಾಜ್ಯದಲ್ಲಿ ರಾಜ್ಯಭಾರ ಮಾಡೋದಕ್ಕೆ ಯೇಸು ಕ್ರಿಸ್ತ ನಮಗೋಸ್ಕರ ಜೀವವನ್ನು ಕೊಟ್ಟಿಲ್ಲ, ನಮ್ಗೆ ರಕ್ಷಣೆ ಕೊಟ್ಟರೆ ರಾಜ್ಯ ಮಾಡೋದಕ್ಕಾಗೋದು. ರಾಜ್ಯಭಾರ ಮಾಡ್ಬೇಕಂದ್ರೆ ಜನರೇ ಇಲ್ಲ ಅಂದ್ಮೇಲೆ ಯಾರು ರಾಜ್ಯ ಮಾಡೋದು? ರಾಜ್ಯಭಾರ ಮಾಡ್ತಾರೆ ಅಲ್ವಾ? ದೇವ್ರ ರಾಜ್ಯ ಮುಂಚೆ ಇತ್ತಲ್ವಾ, ಅದು ಹೊಟ್ಟೋಯ್ತಲ್ವಾ, ಅದನ್ನ ಟು ರೆಸ್ಟಿಟ್ಯೂಟ್ ದಟ್ ಕಿಂಗ್ಡಮ್ ಓನ್ಲಿ ಗಾಡ್ ಇಸ್ ಡೂಯಿಂಗ್. ಅದೇ ಕಂಪ್ಲೀಟ್ ಬೈಬಲ್ ಅಲ್ವರ? ಸೊ ಕ್ರಿಸ್ತರಲ್ಲಿ ಅದಕ್ಕೆ ಹೇಳ್ತಾರೆ, ಏನ್ ಮಾಡ್ಬೇಕು ನೀವು? ಈ ಫಸ್ಟ್ ಈ ವಿಶ್ವಾಸ, ನಂಬಿಕೆ, ಪ್ರೀತಿ ಇರುವ ಹುಳಿ ನಮ್ಗೆ ನೀವು ಎತ್ತಾಕ್ಬೇಕು. ಫಸ್ಟ್ ವಿತ್ ದಿಸ್ ಕ್ಲಾರಿಟಿ ಓನ್ಲಿ ವಿ ಶುಡ್ ಪಾರ್ಟೇಕ್ ಇನ್ ದ ರೊಟ್ಟಿ ಮತ್ತೆ ಆ ಒಂದು ಪಾತ್ರೆ. ಇದಕ್ಕೆ ಬೈತಾರೆ ಯಾರಿಗೆ? ಗಳಸಿಯರಿಗೆ. ಏನಂತಾರೆ ಗಳಸಿಯರದು? ವಾಕ್ಯ ಹೋದ್ರಿ, ಗಲಾತ್ಯ 3:1. ಗಲಾತ್ಯರು ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಾಕ್ಯ. ಎಲೈ ಬುದ್ಧಿ ಇಲ್ಲದ ಗಲಾತ್ಯದವರೇ, ಯಾರು ನಿಮ್ಮನ್ನು ಮರಳುಗೊಳಿಸಿದರೂ ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಿಸಿಕೊಂಡವನಾಗಿ ನಿಮ್ಮ ಕಣ್ಣೆದುರಿನಲ್ಲಿ ವರ್ಣಿಸಲ್ಪಟ್ಟನಲ್ಲವೇ? ಒಂದು ಸಂಗತಿಯನ್ನು ಮಾತ್ರ ನಿಮ್ಮಿಂದ ತಿಳ್ಕೊಳ್ಳಬೇಕೆಂದಿದ್ದೇನೆ, ನೀವು ದೇವರಾತ್ಮನನ್ನು ಹೊಂದಿದ್ದು ನೇಮನಿಷ್ಠೆಗಳನ್ನು ಅನುಸರಿಸಿದ್ದರಿಂದಲೋ. ಯಾಕೆ ಬೈತಾರಂದ್ರೆ, ಇವ್ರು ಯೇಸು ಕ್ರಿಸ್ತನನ್ನು ರಕ್ಷಕನಾಗಿ ಸ್ವೀಕಾರ ಮಾಡಿದ್ದಲ್ದೆ ಹೇಳ್ರಿ, ಮೋಸೆ ಮುಖಾಂತರ ಬಂದಂತ ಸುನ್ನತಿಯನ್ನದು ಅಲ್ರಿ, ಅದನ್ನು ನಾವು ಫಾಲೋ ಮಾಡ್ಬೇಕು ಅನ್ನೋ ಒಂದು ಏನ್ರಿ ವಿಷಯನ ಅವ್ರು ಬಿಡ್ಲಿಲ್ಲ. ಅದಕ್ಕೆ ಬೈತಾರೆ, ಬುದ್ಧಿ ಇಲ್ಲದ ಗಲಾತಿಯರೇ ಅಲ್ವಾ? ಯಾಕೆ ನೀವು ಇನ್ನ ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡಿಲ್ಲ? ಈಗ ನಾವು ಸ್ಮರಣೆ ಮಾಡ್ತೀವಲ್ವಾ, ಮೆಮೊರಿ ಮಾಡ್ತೀವಲ್ವಾ, ಯಾವುದನ್ನ ನಾವು ಮೆಮೊರಿಯಲ್ ಮಾಡಬೇಕು? ವಾಟ್ ಈಸ್ ದಟ್ ವಿ ಶುಡ್ ಸ್ಮರಣೆ ಮಾಡಬೇಕು? ವಾಟ್ ವಿ ಶುಡ್ ಮೆಮೊರೈಸ್? ನಮಗಾಗಿ ಜೀವ ಕೊಟ್ಟಿದ್ದಾರೆ, ಹೀಡು ಬಳಿ ಕೊಟ್ಟಿದ್ದಾರೆ, ಕರೆಕ್ಟ್. ಯಾವುದಕ್ಕೆ ನಾವು ಐ ಮೀನ್ ಏನು ಅಂದ್ರೆ, ಫಾರ್ ಎಕ್ಸಾಂಪಲ್
ಯೇಸು ಕ್ರಿಸ್ತರು ಒಬ್ಬ ಯಹೂದ್ಯರು. ಈಗ ಅವರು ಎಲ್ಲ ನ್ಯಾಯ ಪ್ರಮಾಣವನ್ನು ನೆರವೇರಿಸಬೇಕು ಅಲ್ವರಾ. ಈಗ ಅವರು ಪಾಸ್ ಓವರ್ನ ಆಚರಣೆ ಮಾಡಿದ್ರ ಇಲ್ವಾ? ಮಾಡಿದ್ರು. ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಅವ್ರು ಆಚರಣೆ ಮಾಡಿಲ್ಲ ಅನ್ನೋ ಒಂದು ಹುಲಿ ನಮ್ಮ ಮಧ್ಯೆ ಬರ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ, ಹುಷಾರಾಗಿರ್ಬೇಕು. ಯಾಕಂದ್ರೆ ಹೇಳ್ತಾರೆ ಅದು 14ನೇ ದಿವಸ ಮುಗಿಬೇಕಾದ್ರೆ, ಅಂದ್ರೆ ಯಾವಾಗ ಮುಗಿಯೋದು? 14 ದಿವಸ 14th ಡೇ, 14th ಅಂದ್ರೆ ಈವ್ನಿಂಗ್ 6 ಗಂಟೆಗಲ್ವಾ? ಯೇಸು ಕ್ರಿಸ್ತು ಯಾವಾಗ ಜೀವ ಕೊಟ್ಟಿದ್ದು? 3 ಗಂಟೆಗಲ್ವಾ? ಅಂದ್ರೆ ಏನಂತಂದ್ರೆ ಅವ್ರು ಜೀವ ಕೊಟ್ಟರಲ್ಲ 3 ಗಂಟೆಗೆ, ಅವಾಗ್ಲೇನೆ ಆ ಪಾಸ್ಕ ಕುರಿ ಮರಿ ಹೊಡೆದಿದ್ದು ಛಾಯೆಯಲ್ಲಿ ಅಂತ ಏನ್ ಮಾಡ್ತಾರೆ? ಕನ್ಫ್ಯೂಸ್ ಮಾಡ್ತಾರೆ ಹುಲಿ. ಅದ್ರ ವಾಕ್ಯ ಕ್ಲಿಯರ್ ಆಗಿ ಹೇಳ್ತದೆ. ಏನಪ್ಪಾ ಅಂದ್ರೆ ಏನಂತಾರೆ ಫಸ್ಟ್ ಬಾಂಡ್ಗೆ ಕನ್ನಡದಲ್ಲಿ? ಚೊಚ್ಚಲ ಮಗ ಕಾಪಾಡ್ಬೇಕಂದ್ರೆ 14ನೇ ದಿವಸ ರಾತ್ರಿಯಲ್ಲಿ ಏನ್ ಮಾಡ್ಬೇಕು ನೀವು? ಆ ಕುರಿನ ಹೊಡಿಬೇಕು. ಏನ್ ಮಾಡ್ಬೇಕು? ಹೊಡೆದ್ಬಿಟ್ಟು ಆ ಕುರಿ ರಕ್ತ ಬಂದ್ಬಿಟ್ಟು ಬಾಗಿಲ ಕೆಲವು ಕಂಬೆಗಳ ಮೇಲೆ ಹಾಕಲ್ಪಡಿರ್ಬೇಕು. ಆ ರಕ್ತ ಹಾಕಿರುವ ಮನೆ ಒಳಗಡೆ ಚೊಚ್ಚಲ ಮಗ ಇದ್ರೆ ಅವನು ಏನಾಗಲ್ಲ, ಅವನಿಗೆ ಮರಣ ಬರಲ್ಲ. ಆಚೆ ಇದ್ರೆ ನೋಡ್ರ, ಇದೇ ವಿಷಯ. ಅಂದ್ರೆ ಕ್ರಿಸ್ತರಲ್ಲಿ ಪ್ರಿಯರೇ, ನಾವು ಸ್ಮರಣ ಮಾಡೋಣತ್ತಾ ಅಲ್ಲಿ ಮಾಡಿದಂತ ಕಾರ್ಯ ಬಂದ್ಬಿಟ್ಟು ಅದು ಛಾಯೆ, ಶ್ಯಾಡೋ, ಟೈಪ್. ಯೇಸು ಕ್ರಿಸ್ತ ಮಾಡಿದ್ರೆ ಅಲ್ಲಿ ಈ ಟೈಪ್ ಇವತ್ತು ಮುಗಿಯುತ್ತೆ. ಏನಾಗುತ್ತೆ? ನಿಜ ಪ್ರಾರಂಭ ಆಗುತ್ತೆ. ಯಾವಾಗಲೂ ಟೈಪ್ ಮುಗಿದಾಗ ಆಂಟಿ ಟೈಪು ಅಲ್ಲೇ ಪ್ರಾರಂಭ ಆಗೋದು ಅಲ್ವಾ? ಇನ್ಮೇಲೆ ನೀವು ಈ ಪಾಸ್ಕ ಕುರಿ ಮರಿನ ಹೊಡಿಯೋದ್ ಬೇಡ. ಯಾಕಂದ್ರೆ ಆ ಪಾಸ್ಕದ ಕುರಿ ಯಾರು? ನಾನೇ. ಏನ್ ಮಾಡ್ರಿ ನೀವು? ನನ್ನನ್ನ ನೀವು ಸ್ಮರಣೆ ಮಾಡ್ರಿ. ಇನ್ಮೇಲೆ ನೀವು ಆಚರಣೆ ಮಾಡ್ಬೇಕಾರೆ ಪ್ರತಿ ವರ್ಷ ಯಾರು? ನಾನೇ ಆ ಪಾಸ್ಕದ ಕುರಿಮರಿ ಅನ್ನೋದನ್ನ ನೀವು ಸ್ಮರಣೆ ಮಾಡಿ. ಇದನ್ನೇ ಹೇಳಿರೋದು. ವೆರಿ ಸಿಂಪಲ್. ದಿಸ್ ವಾಟ್ ಇಸ್ ಮೆಮೊರಿಯಲ್. ಇನ್ಮೇಲೆ ಮತ್ತೆ ಕುರಿ ತಗೊಂಬಂದು ಹೊಡೆಯೋದು ಬೇಡ, ನಾನೇ ಆ ಕುರಿಮರಿ. ಏನ್ ಮಾಡಿ ಇದನ್ನ ನೀವು ಸ್ಮರಣೆ ಮಾಡಿ ಅಂತ ಹೇಳ್ತಾರೆ. ಅಂದ್ರೆ ಕ್ರಿಸ್ತರಲ್ಲಿ ಪ್ರಿಯರೇ, ಅದರ ರಕ್ತ ಏನಪ್ಪಾ ಅಂದ್ರೆ ಯೇಸು ಕ್ರಿಸ್ತ ನಮ್ಮ ಸ್ವಂತ ರಕ್ಷಕನು ಅನ್ನೋ ಒಂದು ವಿಶ್ವಾಸದಲ್ಲಿ ಬಂದ್ಬಿಟ್ಟು ಅಲ್ವರ ನಾನು ಸಹ ಏನ್ ಮಾಡ್ತೀನಿ? ಯೇಸು ಕ್ರಿಸ್ತನ ತರಾನೇ ಅವರ ಹೆಜ್ಜೆ ಜಾಡಿಯಲ್ಲಿ ನಡಿತೀನಿ ಅಂತ ಉಡನ್ಬಡಿಕೆ ಮಾಡಿ ಬಂದಿದೀವಲ್ವಾ? ಇವರೆಲ್ಲರೂ ರಕ್ತ ಹಾಕಲ್ಪಟ್ಟಿರುವ ಬಾಗಲ ಒಳಗಡೆ ಇರೋರು. ಅಂದ್ರೆ ನಮ್ಮ ಹೃದಯದ ಬಾಗಿಲ ಮೇಲೆ ಈ ರಕ್ತವನ್ನು ನಾವು ಹಾಕಿದ್ದೀವಿ, ಉಡನ್ಬಡಿಕೆ ಮಾಡಿದ್ದೀವಿ. ಏನಂತ? ನಿನ್ನ ಚಿತ್ತವನ್ನು ನಾನು ಮಾಡ್ತೀನಪ್ಪ ಅಂತ ಉಡನ್ಬಡಿಕೆ ಮಾಡಿದ್ದೀವಿ ಅಲ್ವರ. ಈಗ ರಕ್ತ ಹಾಕಲ್ಪಟ್ಟಿರುವ ಈ ಒಂದು ಬಾಗಿಲಿನ ಆಚೆ ಹೋಗೋದ್ರೆ ಅರ್ಥ? ವಾಟ್ ಇಸ್ ದ ಮೀನಿಂಗ್ ಆಫ್ ಗೋಯಿಂಗ್ ಔಟ್ ಆಫ್ ದ ಡೋರ್? ನಾನು ಏನ್ ಮಾಡ್ತೀನಂತ ಅಲ್ಲಿ ಏನಂತಾರೆ? ಅದಕ್ಕೆ ವಾವ್ಸ್ ಅಂತಾರೆ. ವಾವ್ಸ್ ಅಂದ್ರೆ ಏನ್ ವಾಗ್ದಾನ ಲಾ ಆಗೋಯ್ತು. ವಾವ್ಸ್ ಅಂದ್ರೆ ಇವಾಗ ಮದುವೆ ಮಾಡ್ಬೇಕಂತ ಮದುವೆ ಮಾಡ್ತಾರೆ, ನೀನು ಈ ಒಂದು ಹುಡುಗಿನ ನಿನ್ನ ಹೆಂಡತಿಯಾಗಿ ಸ್ವೀಕಾರ ಮಾಡ್ತೀಯಾ? ಹೌದಾ ಇಲ್ವಾ? ಎಸ್ ಆರ್ ನೋ? ಏನಂತಾರೆ ಅದಕ್ಕೆ? ಒಪ್ಪಂದ ಅಗ್ರಿಮೆಂಟ್ ಆಯ್ತು. ಲಾ, ವಾಗ್ದಾನ. ನಿಮ್ಗೆ ಪ್ರಾಮಿಸ್ ಮಾಡ್ತೀನಿ, ಪ್ರಮಾಣ ಅಲ್ವಾ? ವಾವ್ಸ್ ಅಂತಾರೆ. ಅಂದ್ರೆ ದೇವರಿಗೆ ನೀವು ಒಂದು ಕಾರ್ಯವನ್ನು ಕೊಡ್ತೀನಂತ ನೀವು ವಾವ್ಸ್ ಮಾಡ್ಬಿಟ್ರೆ ಅದನ್ನ ಕೊಡಕ್ಕೆ ನೀವು ಯಾವುದೇ ಕಾರಣಕ್ಕೂ ಹಿಂದೆ ಜರಿಬೇಡಿ. ಯಾಕಂದ್ರೆ ಅದಕ್ಕಿಂತ ಡೇಂಜರು ಬೇರೆ ಯಾವುದೂ ಇಲ್ಲ. ಅರಿಕೆ. ಎಸ್, ಥ್ಯಾಂಕ್ ಯು. ಅರಿಕೆ ಮಾಡಿದವಲ್ಲ ನಾವು. ಅರಿಕೆ ಮಾಡಿದ್ಮೇಲೆ ಅರಿಕೆ ಮಾಡಿರೋದನ್ನ ನಾವು ನೆರವೇರಿಸ್ಬೇಕು. ಅರಿಕೆ ಮಾಡಿದ್ದು ನೆರವೇರಿಸದೆ ಆಚೆ ಬಿಟ್ಬಿಟ್ರೆ ಇರ್ತದೋ ಆಚೆ ಕಡೆ ಬಂದಂಗೆ. ನೋಡಿದ್ರ? ಎಕ್ಸಲೆಂಟ್ ಆನ್ಸರ್. ನಾನು ಎಲ್ಲವನ್ನು ಬಿಟ್ಟು ತಂದೆಯೇ ನಿನ್ನ ಚಿತ್ತವನ್ನು ಮಾಡ್ತೀನಿ ಅಂತ ಅರಿಕೆ ಮಾಡಿದ್ಮೇಲೆ ಅದನ್ನ ಮಾಡದೆ ನನ್ನ ಜೀವನದ ಗುರಿ, ನನ್ನ ಭೋಜನನೇ ಅದೇನೆ ಅನ್ನೋದನ್ನ ಅದನ್ನ ಮಾಡ್ತಾ ಇದ್ರೆ ರಕ್ತ ಹಾಕಲ್ಪಟ್ಟಿರುವ ಆ ಒಂದು ಬಾಗಿಲ ಒಳಗಡೆ ಇರೋದಕ್ಕೆ ಅರ್ಥ. ಅದನ್ನ ಮಾಡದೆ ಎಷ್ಟೇ ಸಾಧನೆ ಮಾಡಿದ್ರು ಸಹ ನನ್ನ ಬಾಗಿಲಿಂದ ಆಚೆ ಬಂದ ಏನಾಗುತ್ತೆ? ಆ ರಾತ್ರಿಯಲ್ಲಿ
ಮರಣ ಬರುತ್ತೆ. ಯಾಂತಹ ಮರಣ ಇದು? ಎರಡನೇ ಮರಣ. ಅದಕ್ಕೆ ಹೇಳ್ತಾರೆ ಕ್ರಿಸ್ತರಲ್ಲಿ ಪ್ರಿಯರೇ, ಈಗ ವಿಶ್ವಾಸ, ನಂಬಿಕೆ, ಪ್ರೀತಿಯಲ್ಲಿ ಹುಳಿ ಆಗ್ಬಿಟ್ಟಿದೆ. ಏನಕ್ಕೆ ಸ್ಮರಣ ಮಾಡ್ತಾ ಇದ್ದೀವಿ, ಅದ್ರ ಏನ್ ಅರ್ಥ ಏನು, ಅದ್ರ ನಮ್ ಪಾಲೇನಿದೆ ಅನ್ನೋದನ್ನೇ ಗೊತ್ತಿಲ್ಲ. ಯಾರಿಗೆ? 1ನೇ ಕೊರಿಂಥಿಯರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಅದಕ್ಕೆ ಅಪೊಸ್ತಲರು ಬೈತಾರೆ, ಎಲೇ ಏನ್ರಿ ನೀವು ಎಲ್ಲ ಇವರಿಗೆ ಕೊರಿಂಥಿಯರಿಗೆ ನೀವು ಸೇರ್ಬಿಡೋದು ಒಳ್ಳೇದಕ್ಕಲ್ಲ, ಕೇಡಿಗೆ ಆಗ್ತಾ ಇದೆ. ಯಾಕಂದ್ರೆ ನಿಮ್ಮಲ್ಲಿ ತಿಳುವಳಿಕೆ ಇಲ್ಲ, ಒನ್ನೆಸ್ ಇಲ್ಲ. ಒಂದೇ ಜ್ಞಾನಸ್ಥಾನ, ಒಂದೇ ಸತ್ಯ, ಒಂದೇ ಕರ್ತನು, ಒಂದೇ ತಂದೆ ದೇವರು, ಒಂದೇ ಜೀವ, ಒಂದೇ ಗುರಿ, ಒಂದೇ ಸಾರಿ ಅವಕಾಶ. ಕ್ರಿಸ್ತರಲ್ಲಿ ಪ್ರಿಯರೇ, ನಾವೆಲ್ಲ ಈ ಒಂದು ಕಲರ್ಫುಲ್ ಆದ ಪ್ರಪಂಚ, ಕರೆಕ್ಟಾ? ದ ವಂಡರ್ಫುಲ್ ವರ್ಲ್ಡ್. ಇವಾಗ ಎಲ್ಲಿ ನೋಡಿದ್ರು ನಿಮ್ಗೇನ್ರಿ ಟೈಮೇ ಇಲ್ಲ ಅಂತ ಎಲ್ರು ಅಲ್ವಾ? ನೀವು ಲೈಫ್ ಎಂಜಾಯ್ ಮಾಡ್ಬೇಕಂದ್ರೆ ಇವತ್ತು ತರ ನಿಮ್ಗೆ ಇವೆರಡು ಸಿಗಲ್ಲ, ಅಷ್ಟು ಅವಕಾಶ ಇದೆ. ಕಾಸು ಸಂಪಾದನೆ ಮಾಡೋಕೆ ಅಷ್ಟೇನೆ ತುಂಬಾ ಅವಕಾಶ ಇದೆ. ನಾವು ಇದನ್ನೆಲ್ಲ ಬಿಟ್ಟು ತಂದೆಯ ದೇವರಿಗೆ ಸೇವೆ ಮಾಡಬಹುದಿಲ್ಲ. ಯಾಕೆ? ಸತ್ಯ ಮೇಲೆ ನಮಗಿರುವಂತಹ ಆ ಒಂದು ಪ್ರೀತಿ, ಆ ಒಂದು ನೀತಿ ಮಾಡಿರುವಂತಹ ನಮಗೆ ಒಂದು ಪ್ರೀತಿ, ವಿಶ್ವಾಸ ಅರ್ಥ ಮಾಡ್ಕೊಳ್ಳಿ. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಬರೀತಾನೆ, ನೀವು ಬುದ್ಧಿ ಇಲ್ಲದ ಗರಾತಿಯರೇ, ನೀವು ಇನ್ನು ಏನಕ್ಕೆ ಆಚರಣೆ ಮಾಡ್ತೀರ ಅಂತ ಗೊತ್ತಿಲ್ಲ. ನಿಮ್ಗೆ ಇದು ಇಟ್ಕೊಂಡಿದ್ದೀರಾ, ಮೋಸೆಯಿಂದ ಮಾಡುವಂತ ಅದು ಇಟ್ಕೊಂಡಿದ್ದೀರಾ ಅಲ್ವಾ? ಹೇಳ್ತಾರೆ, ನೀನು ಬಾಬಿಲೋನಿಂದ ಬರ್ಬೇಕಾರೆ ಕಾಂಪೌಂಡ್ ಇಂದ ಮಾತ್ರ ಬಂದ್ರೆ ವಾಪಸ್ ನನಗೆ ಆಗಲ್ಲ. ಏನ್ ಮಾಡ್ಬೇಕು? ನೀನ್ ನಂಬ್ಕೊಂಡಿದ್ದಂತ ಎಲ್ಲ ಅವನಂಬಿಕೆಯನ್ನ ಬಿಟ್ಟು ನೀನ್ ಬರ್ಬೇಕು ಅಲ್ವಾ? ಅದಕ್ಕೆ ಹೇಳ್ತಾರೆ, ಥೆಸಲೋನಿಕ್ಯ ಸಭೆಯವರಿಗಿಂತ ಬರಿಯ ಸಭೆಯವರು ತುಂಬಾ ಒಳ್ಳೆಯವರಂತ. ಯಾಕೆ ಗೊತ್ತಾ? ಅವರಿಗೆ ಪೌಲೇ ಹೋಗಿ ಸುವಾರ್ತೆ ಹೇಳಿದ್ರು ಸಹ ಕಾರ್ಯಗಳು ಈಗ ಇದೆಯಾ ನೋಡ್ಬಿಟ್ರು. ಅವರು ಗ್ರಂಥಗಳನ್ನ ಶೋಧನೆ ಮಾಡೋದಕ್ಕೆ ಅವ್ರಿಗೆ ಒಳ್ಳೆ ಹೆಸರು ಬಂದಿದ್ದು. ನಾವಳ ಯಾರ್ರಿ? ನಾವು ಅದೇನೆ. ದಟ್ ಈಸ್ ವೈ ಡೂ ಅಸ್ ಬರಿ ಅಂಡ್ ಸ್ಟಡೀಸ್. ಇವಾಗ ತೋಮ ತಗೊಳ್ಳೋಣ. ತೋಮ ಒಳ್ಳೆ ಎಕ್ಸಾಂಪಲ್. ತೋಮ ಯಾರು ಅಲ್ಲೋರಾ? ವಾಕ್ಯ ಹೋದ್ರಿ, ಯೋವಾನ 20ನೇ ಅಧ್ಯಾಯ 27ನೇ ವಾಕ್ಯ. ಯೋವಾನ 20:27. ಆಮೇಲೆ ತೋಮನಿಗೆ, ನಿನ್ನ ಬೆರಳುಗಳನ್ನು ಈ ಕಡೆ ಚಾಚಿ ನನ್ನ ಕೈಗಳನ್ನು ಮುಟ್ಟಿ ನೋಡು, ನಿನ್ನ ಕೈ ಚಾಚಿ ನನ್ನ ಪಕ್ಕೆಯಲ್ಲಿ ಹಾಕು, ನಂಬದವನಾಗಿರಬೇಡ, ನಂಬುವವನಾಗು ಎಂದು ಹೇಳಿದನು. ಹೇಳಿದ್ರು, ನಂಬದವನಾಗಿರಬೇಡ, ನಂಬುವಂತಾಗಿರು. ಇವಾಗ ತೋಮ ಏನಪ್ಪ ತಪ್ಪು ಹೇಳಿದ್ರು? ನೋಡಪ್ಪ, ನೀನ್ ಹೇಳಿ ನಂಬಕ್ಕಾಗಲ್ಲ, ನನಗೆ ನಂಬಕ್ಕೆ ಒಂದು ಸ್ಟ್ರಾಂಗ್ ಕಾರಣ ಬೇಕು. ನಾನು ಏನ್ ಮಾಡ್ತೀನಿ, ಅವ್ರನ್ನ ನೇರಾಗಿ ನೋಡಿದ್ರೆ ಸಾಕು ನಾನು ನಂಬ್ತೀನಿ ಹೇಳಿದ್ರು. ಮುಟ್ಟಿ ಅಂತ ಹೇಳಿಲ್ಲ ಪಾಪ ಅವರು. ಹೇಳಿದ್ರ? ಹೇಳಿದೆ ಕರೆಕ್ಟ್. ಏನ್ ಮಾಡ್ರಿ, ಮುಟ್ಟು ನೋಡಿದ್ರೆ ನಾನು ನಂಬೋದು. ಅದು ತಪ್ಪೇನಪ್ಪ ಅದನ್ನ? ಇವಾಗ ಎಲ್ಲವನ್ನೂ ಕರೆಕ್ಟಾಗಿ ವಿಚಾರಿಸಿ ಅಲ್ವಾ ಶ್ಯೂರ್ ಮಾಡ್ಕೊಳ್ಳೋದು ಒಳ್ಳೇದ ಕೆಟ್ಟದ್ದ? ಒಳ್ಳೇದ್ ತಾನೆ. ಮತ್ತೇನಕ್ಕೆ ಅವ್ರು ಹೇಳ್ಬಿಟ್ರು ಯೇಸು ಕ್ರಿಸ್ತರು, ನೀನು ನಂಬಿಗಸ್ತನಾಗಿರೋ, ನಂಬದವನು ಇರಬೇಡ ಅಂದ್ರೆ ತೋಮಗೆ ನಂಬಿಕೆ ಇರ್ಲಿಲ್ವಾ? ಏನಕ್ಕೆ ನಂಬಿಕೆ ಅಂದ್ರೆ ನಿನ್ನ ಸಹೋದರನಿಗೆ ನಂಬಿಲ್ಲ. ಹೇಳಿದ್ಯಾರು? 10 ಅಪೊಸ್ತಲರ ಹತ್ರ ಹೇಳಿದ್ದು ಬಂದ್ಬಿಟ್ಟು, ನಾವು ನೋಡಿದಪ್ಪ ಹೇಳಿದ್ರಲ್ಲ, ನೀನು ಅವ್ರು ನಂಬಿಲ್ಲ. ನೀನು ಕಣ್ಣಿಗೆ ಕಾಣುವ ಒಂದು ನಿನ್ನ ಸಹೋದರ ನಂಬದೆ ಹೋದ್ರೆ ಕಣ್ಣಿಗೆ ಕಾಣದೇ ದೇವ್ರನ್ನ ಹೆಂಗ್ ನಂಬ್ತೀಯ? ಏನ್ ಮಾಡಿನ ನೀನು? ನಿನ್ನ ಸಹೋದರನ ನಂಬೇಕಾದ್ರೆ ರೈಟ್ ಸೋರ್ಸ್. ಅವರೆಲ್ಲ ಯಾರು? ಫ್ಯಾರಿಸಿಯರ್ಗಳ? ನೀನು ಫ್ಯಾರಿಸಿ ಹೇಳಿದ್ರೆ ನೀನು ಏನ್ ಮಾಡ್ಬೇಕಾಯ್ತು? ನೀನು ನಂಬದೇ ಇರ್ಬೋದಾಗಿತ್ತು. ಹೇಳಿದ್ಯಾರು? 10 ಅಪೊಸ್ತಲರು. ನೀನು ಅವ್ರು ರೈಟ್ ಸೋರ್ಸ್ ತುಂಬಾ ಇಂಪಾರ್ಟೆಂಟ್ ಅಲ್ಲರ. ಆದ್ರೇನ್ ಮಾಡ್ಬೇಡ, ನೀನು ಮುಟ್ ನೋಡ್ರ ನೀನು ನಂಬಿಕೆಸ್ತನಾಗಿರಂದ್ರೆ ನಿನ್ನ ಸಹೋದರನ ನಂಬು. ಆದ್ರೆ ಕ್ರಿಸ್ತರಲ್ಲಿ ಪ್ರಿಯರೇ, ತೋಮ ಇಂಥವ್ನು ಗೊತ್ತಾ? ತೋಮ ಇಂಥವ್ರು ಗೊತ್ತಾ ನಿಮಗೆ? ಫಸ್ಟ್ ಆಫ್ ಆಲ್ ಅವ್ರಿಗಿದಂತ ಝೀಲ್ ಏನ್ ಗೊತ್ತಾ ನಿಮಗೆ? ಅವ್ರಿಗಿದಂತ ಉತ್ಸಾಹ ಏನ್ ಗೊತ್ತಾ? ಯು ನೋ ವಾಟ್ ಇಸ್ ಹಿಸ್ ಫೇತ್? ಯಾರನ್ನು ಯೇಸು ಕ್ರಿಸ್ತ ಜೊತೆಗೆ ಹೇಳಿ ಸಿಸ್ಟರ್, ಲಾಜರನ್ನ ನೋಡಕ್ ಹೋಗುವಾಗ, ಸ್ವಾಮಿ ನಾನು ಹೋಗೋನ್ ಬನ್ನಿ, ಸಾಯಕ ಸಿದ್ಧ ಅಂತಾನ್ರಿ. ನೋಡ್ರ, ಎಕ್ಸಾಕ್ಟ್ಲಿ, ಸೂಪರ್ ಸಿಸ್ಟರ್, ವೆರಿ ಗುಡ್. ಇವಾಗ ಯೇಸು ಕ್ರಿಸ್ತನನ್ನ ಕೊಳೆ ಟ್ರೈ ಮಾಡ್ತಾರೆ. ಅವಾಗ ಯೇಸು ಕ್ರಿಸ್ತರು ಜಗವನ್ನು ಬಿಟ್ಟು ಬೇರೆ ಕಡೆ ಹೋಗ್ಬಿಡ್ತಾರೆ.
ಹೋಗ್ಬಿಟ್ಟು ಮತ್ತೆ ವಾಪಸ್ ಹೋಗೋಣ ಅಂತ ಕರೀತಾರೆ, ಮತ್ತೆ ಹೋಗೋಣ ಬಾ ಅಂತ. ಅವಾಗ ಏನ್ ಮತ್ತೆ ಎಲ್ರು 12 ಮಂದಿ ಮೇಡ್ತಾರೆ ಬೇಡ ಬೇಡ ಅಂತ. ನಡೀರಿ ಹೋಗೋಣ ಅಂತ ಹೇಳೋದೇ ತೋಮ. ಏನಕ್ಕೆ? ಸಾಯಕ್ಕೂ ಸಿದ್ಧ. ವಾಕ್ಯ ಹೋದ್ರಿ ಯೋವಾನ 11:16. ಆಗ ದಿದುಮನೆಂಬ ತೋಮನು ಜೊತೆ ಶಿಷ್ಯರಿಗೆ, ನಾವು ಸಹ ಹೋಗಿ ಆತನೊಡನೆ ಸಾಯೋಣ ಶಿಷ್ಯರಿಗೆ ನಾವು ಸಹ ಹೋಗಿ ಆತನೊಂದಿಗೆ ಸಾಯೋಣ ಎಂದು ಹೇಳಿದನು. ಸಾಯಕ್ಕೂ ಸಿದ್ಧ, ವಿಶ್ವಾಸ, ಉತ್ಸಾಹ ಜಾಸ್ತಿ. ಆದ್ರೆ ಯಾವುದೇ ಕಾರ್ಯನ ಪರಿಶೀಲನೆ ಮಾಡಿನೇ ನಂಬುವಂತ ಒಳ್ಳೆ ಅಭ್ಯಾಸ. ಏನ್ ಗೊತ್ತಾ? ಏನಪ್ಪ ಅದು ಒಂದೇ ಪ್ರಾಬ್ಲಮ್ ಅಂದ್ರೆ ಸಹೋದರ ನಂಬಿಲ್ಲ ಅಷ್ಟೇ. ಅದೇ ಬರೀತಾರೆ, ನೀನು ಅವ್ರನ್ನು ನಂಬಪ್ಪ ಅಂತ ಯೇಸು ಕ್ರಿಸ್ತರು ಅಲ್ಲಿ ಹೇಳ್ತಾ ನೋಡ್ತೀವಿ ಕ್ರಿಸ್ತರಲ್ಲಿ. ಪ್ರಿಯರೇ, ಯಾಕೆ ಈ ವಿಷಯ ಅಂದ್ರೆ 12 ಅಪೊಸ್ತಲರನ್ನು ಫಸ್ಟ್ ಕೊಟ್ಟಿರೋ ಮುಖ್ಯ ಅಂತ ಏನಪ್ಪ ಅಂದ್ರೆ ರೊಟ್ಟಿಯಲ್ಲಿ ಇರುವ ಹುಳಿನ ತೆಗೆದಾಕಿ. ಫಸ್ಟು ಸತ್ಯದಲ್ಲಿ ಕ್ಲಾರಿಟಿ ಆಗಿರಿ. ಆವಾಗ್ಲೇ ನಾವು ಪಾಲ್ಗೊಳ್ಳುವ ಎಲ್ಲ ವಿಷಯವು ನಮಗೇನಾಗುತ್ತೆ? ಆಶೀರ್ವಾದವಾಗಿ ನಮಗೆ ತಿರುಗಿ ಬರುತ್ತೆ. ಇವಾಗ ಅಪೊಸ್ತಲನಾಗಿ ಯೋವಾನ ಏನಪ್ಪ ಹೆಸರು ಅವ್ರಿಗೆ? ಏನಂತ ಬರೀ ಹೇಳ್ತೀವಿ ಅವ್ರಿಗೆ? ತುಂಬಾನೇ ಪ್ರೀತಿಯ ಅಪೊಸ್ತಲ ಅಲ್ವರ. ಇವರಿಗೆ ಪ್ರೀತಿ ಮುಖ್ಯನೇ, ಕರೆಕ್ಟು. ಆದ್ರೆ ಇವರು ಸತ್ಯದ ಬಗ್ಗೆ ಯಾವ್ದು ಮುಖ್ಯತೆ ಇರಲಿಲ್ಲ ಅವರಿಗೆ. ಓದಿ ನೋಡೋಣ, 1ನೇ ಯೋವಾನ 1ನೇ ಅಧ್ಯಾಯ 1-7. 1ನೇ ಯೋವಾನ 1ನೇ ಅಧ್ಯಾಯ 1-7. ನಾನು ನಿಮಗೆ ಪ್ರಸಿದ್ಧಿಪಡಿಸುವ ಜೀವವಾಕ್ಯವು ಆದಿಯಿಂದ ಇದ್ದದ್ದು. ನೋಡಿದ್ರ, ಜೀವ ವಾಕ್ಯವು ಏನಂತೆ? ಆದಿಯಿಂದ ಇದ್ದಿದ್ದು. ಇದು ಯಾವ ಜೀವವಾಕ್ಯ? ಯೋವಾನ ಓದುವ ಸುವಾರ್ತೆಯಲ್ಲಿ ಹೇಳ್ತಾರೆ, ಆದಿಯಲ್ಲಿ ವಾಕ್ಯ ಇತ್ತು, ಅದು ದೇವರತ್ತ ಇತ್ತು, ಅದು ದೇವರಾಗಿತ್ತು ಅಲ್ವ. ಅದು ಹೇಳ್ತಾರ ಎಲ್ಲಿ? ಯೋವಾನ ಸುವಾರ್ತೆಯಲ್ಲಿ. ಇದು ಮೊದಲನೇ ಪತ್ರ ಬರೀತಾರ. ಏನಂತಾರೆ? ಆದಿಯಿಂದ ಇದ್ದದ್ದು. ಆದಿಯಿಂದ ಇದ್ದದ್ದು ಜೀವವಾಕ್ಯ. ಇದು ಯಾವುದು? ಅದು ಯಾವುದು? ಯೋವಾನ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತ ಬಗ್ಗೆ ಹೇಳ್ತಾರೆ. ಅಂದ್ರೆ ಅವರು ಭೂಮಿಗೆ ಬರಕ್ ಮುಂಚೆ ಯಾವ ತರ ಇದ್ರು ಅನ್ನೋ ಕಾರಣ ಹೇಳ್ತಾರೆ. ಇದು ಅಂದ್ಬಿಟ್ಟು ಹೇಳೋದಂದ್ರೆ ಜೀವ ವಾಕ್ಯ ಬಗ್ಗೆ ಹೇಳ್ತಾರೆ, ಯೇಸು ಕ್ರಿಸ್ತ ಬಗ್ಗೆ ಅಲ್ಲ, ವಾಕ್ಯದ ಬಗ್ಗೆ. ಯಾಕಂದ್ರೆ ಮೊದಲನೇ ಯೋವಾನ ಬರೀಬೇಕಾರೆ 80 AD 90 AD ಬರೀತಾರೆ. 90 AD ಗ್ರೀಕ್ ಹೇಳಿದಂತ ಸ್ಕಾಲರ್ಸ್ ಜ್ಞಾನಿಗಳು ಎಲ್ಲ ಬಿಟ್ಟು ಸಭೆಗೆ ಸೇರಿಬಿಟ್ರು. ಏನಾಗತ್ತಲ್ಲಿ? ಅಲ್ಲೇನೆ ಹುಳಿ ಸ್ಟಾರ್ಟ್ ಆಗೋಯ್ತು. ಹೋಲ್ರು ಬರೀತಾರೆ, ಈಗಲೇ ನಮ್ಮ ಮಧ್ಯೆ ಅನೇಕರು ಅಂಧಿಕ್ರಿಸ್ತರು ಇದ್ದಾರೆ. ಅದಕ್ಕೇನೆ ಯೋಹಾನ ಬರೀತಾರೆ, ತುಂಬಾ ಮುಖ್ಯ ದೇವರ ವಾಕ್ಯದಲ್ಲಿರುವಂತಹ ಸತ್ಯ. ಕಂಟಿನ್ಯೂ ಮಾಡಿ ಸಿಸ್ಟರ್. ಇವಾಗ ನಾವು ಅದನ್ನು ಕಿವಿಯಾರೆ ಕೇಳಿ ಕಣ್ಣಾರೆ ಕಂಡು ಮನಸ್ಸಿಟ್ಟು ನೋಡಿ ಕೈಯಿಂದ ಮುಟ್ಟಿದ್ದೇವೆ. ಆ ಜೀವವು ಪ್ರತ್ಯಕ್ಷವಾಯಿತು. ತಂದೆಯ ಬಳಿಯಲ್ಲಿದ್ದು ನಮಗೆ ಪ್ರತ್ಯಕ್ಷವಾದಂತ ಆ ನಿತ್ಯ ಜೀವವನ್ನು ನಾವು ಕಂಡು ಕುರಿತು ಸಾಕ್ಷಿ ಹೇಳಿ ಅದನ್ನು ನಿಮಗೆ ಪ್ರಸಿದ್ಧಿ ಪಡಿಸುತ್ತೇವೆ. ನಾವು ಕಂಡು ಕೇಳಿದ್ದು ನಿಮಗೂ ಗೊತ್ತಾಗಿ ನಮಗಿರುವ ಅನ್ಯೂನ್ಯತೆ ನೋಡ್ರಿ. ಏನ್ರಿ ಅದು? ಎಲ್ಲಿ? ಯಾವ ಜೊತೆಗೆ? ಓದಿಷ್ಟು. ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಸೇರಬೇಕೆಂದು ಅದನ್ನು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ. ನಮಗಿರುವ ಅನ್ಯೋನ್ಯತೆಯು ತಂದೆಯ ಸಂಗಡಲೂ ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲೂ ಇರುವಂತದ್ದು. ಅದೇನೇ ವಿಷಯ. ದಿಸ್ ಈಸ್ ವಾಟ್ ಈಸ್ ಫೆಲೋಶಿಪ್. ನಾವೆಲ್ಲ ಒಂದೇ ಕಡೆ ಸೇರ್ಬಿಟ್ಟು ಕನ್ವೆನ್ಷನ್ ಮಾಡಿ ಊಟ ತಿನ್ನೋದು ಬಂದ್ಬಿಟ್ಟು ಹಾಸ್ಪಿಟಾಲಿಟಿ ಏನಂತಾರೆ ಕನ್ನಡದಲ್ಲಿ? ಅದಕ್ಕೆ ಅತಿಥಿ ಸತ್ಕಾರ. ಅದು ಫೆಲೋಶಿಪ್ ಅಲ್ಲ, ಐಕ್ಯತೆ ಅಲ್ಲ. ಏನಂತ ಬಂದು ವಾಕ್ಯ ಇದರಲ್ಲಿ ಪದ? ಅನ್ಯೂನ್ಯತೆ ಅಲ್ಲ. ಏನ್ ಬರ್ತದೆ ಅನ್ಯೂನ್ಯತೆ ಅಂದ್ರೆ? ಕರೆಕ್ಟ್ ಆದ ವಿಶ್ವಾಸ, ಸತ್ಯದಲ್ಲಿ ಸ್ವಲ್ಪನೂ ಸಹ. ಇವಾಗ ವೈಟ್ ಬೋರ್ಡ್ ಅಲ್ಲಿ ಒಂದು ಬ್ಲಾಕ್ ಚುಕ್ಕೆ ಇಟ್ಬಿಟ್ರೆ ಕಾಣುತ್ತೆ ನಿಮ್ಗೆ? ಏನ್ ಕಾಣುತ್ತೆ ನಿಮ್ಗೆ? ಚುಕ್ಕೆನೆ ಕಾಣೋದು. ಆ ದೊಡ್ಡ ಬೋರ್ಡ್ ಇಲ್ಲ, ವೈಟ್ ಬೋರ್ಡ್ ದೊಡ್ಡದು ಕಾಣೋದಿಲ್ಲ. ಆ ತರ ಸತ್ಯ ಹೇಳ್ತಾರೆ. ಫಸ್ಟ್ ನಿಮ್ಮ ತಿಳುವಳಿಕೆಯಲ್ಲಿ ಸತ್ಯದಲ್ಲಿ ಏನ್ರಿ ಐಕ್ಯತೆ ಬನ್ನಿ. ಏನಂತ ಬಂತು? ಅನ್ಯೂನ್ಯತೆಯಲ್ಲಿ ಬನ್ನಿ. ಯಾಕಂದ್ರೆ ನಮ್ಮ ಅನ್ಯೂನ್ಯತೆ ತಂದೆಯಾದ ದೇವರ
ಯೇಸು ಕ್ರಿಸ್ತರ ಮಧ್ಯೆ ಇದೆ. ನಿಮ್ಮ ಅನ್ಯೂನ್ಯತೆ ನಮ್ಮಲ್ಲಿರ್ಬೇಕಂದ್ರೆ ನೀವು ನಮ್ಮ ಅನ್ಯೂನ್ಯತೆಯಲ್ಲಿ ಬರಬೇಕು. ಫಸ್ಟ್ ಹುಳಿ ಸತ್ಯದಲ್ಲಿ ಇರೋ ಹುಳಿ ತೆಗೆದಾಕಿ ಆಟೋಮೆಟಿಕ್ ಆಗಿ ಹೆಂಗೆ ಏನ್ರಿ ಆಟೋಮೆಟಿಕ್ ಆಗಿ ಕ್ಯಾರೆಕ್ಟರ್ ಹುಳಿ ಆಚೆ ಹೋಗುತ್ತೆ. ನೀನು ಯಾವಾಗ ಜ್ಞಾನದಲ್ಲಿ ಬೆಳಿತೀಯೋ ಏನ್ರಿ ಅದ್ರ ಅಲ್ಲಿ ನಾವು ವಿಧೇಯತೆಯನ್ನು ತೋರಿಸ್ಬೇಕು, ಒಬಿಡಿಯನ್ಸ್ ತೋರಿಸ್ಬೇಕಲ್ವಾ. ತೋರಿಸಿದಾಗ ಆಟೋಮೆಟಿಕ್ ಆಗಿ ಕ್ಯಾರೆಕ್ಟರ್ ಬೆಳೀತಾ ಹೋಗುತ್ತೆ ಅನ್ನೋದನ್ನೇ ಕ್ಲಾರಿಟಿ ಹೇಳ್ತಾರೆ. ಅಂದ್ರೆ ಈ ಅನ್ಯೂನ್ಯತೆ ವೆರಿ ಇಂಪಾರ್ಟೆಂಟ್. ಸತ್ಯದಲ್ಲಿ ಕ್ಲಾರಿಟಿ ಇರಬೇಕು. ಅಂಥವ್ರಿಗೆ ಮಾತ್ರನೇ ಕೊಟ್ಟಿರೋ ಶ್ಲಾಘ್ಯ. ನಾವು ಬ್ಲೆಸ್ ದ ಕಪ್ ದಟ್ ವಿ ಬ್ಲೆಸ್. ನಾವು ಆಶೀರ್ವದಿಸುವ ಪಾತ್ರ, ನಾವು ಪಾಲ್ಗೊಳ್ಳುವ ಆ ಒಂದು ರೊಟ್ಟಿ, ಅದರ ಅನ್ಯೂನತೆ ಕ್ರಿಸ್ತರಲ್ಲಿ ಪ್ರಿಯರೇ ತುಂಬಾ ಮುಖ್ಯ. ಕಮ್ ಇನ್ ಯೂನಿಯನ್ ಅಂದ್ರೆ ಏನ್ರಿ ಅರ್ಥ? ಕಾಮನ್ ಯೂನಿಯನ್ ಅಂದ್ರೆ ಒಂದೇ ತರದ ಮೈಂಡು. ಇವಾಗ ಬಾಡಿ ದೇಹ, ಕೈ ಬಂದ್ಬಿಟ್ಟು ಎ ಪಾಸಿಟಿವ್, ಕಾಲು ಬಂದ್ಬಿಟ್ಟು ಬಿ ನೆಗೆಟಿವ್, ಬಾಡಿ ಬಂದ್ಬಿಟ್ಟು ಎ ಬಿ ಪಾಸಿಟಿವ್. ಅದ್ರ ಇರ್ತದ? ಏನಾಗುತ್ತೆ ಇದ್ರೆ ಕಾಲು ತುಂಬಾ ಉದ್ದಾಗ್ಬಿಟ್ಟಿದೆ, ಕೈ ಇಷ್ಟೇ ಬೆಳೆದಿದೆ. ಅದನ್ನ ಅನ್ಯೂನ್ಯತೆ ಕಡೆ ಹೇಳ್ಬೋದಾ? ದೇಹ ಅಂದ್ರೆ ದೇಹ ಕರೆಕ್ಟಾಗಿ ಬೆಳಿಬೇಕು. ಕರೆಕ್ಟಾಗಿ ಬೆಳೆಯೋರೆ 1,44,000. ಬೆಳೆದಿಲ್ಲ ಅಂದ್ರೆ ಅವ್ರು 1,44,000 ಅಲ್ಲ. ಅಂಥವ್ರಿಗೆ ಕೊಟ್ಟಿರೋ ಶ್ಲಾಘ್ಯನೇ ಏನ್ರಿ ಈ ಒಂದು ಸ್ಮರಣೆ. ಯಾಕೆ ನೆನ್ಸ್ಕೋಬೇಕಂದ್ರೆ ನಮಗೂ ಅದರಲ್ಲಿ ಪಾಲಿದೆ. ಇದರಲ್ಲಿ ಪಾಲಿದೆ, ರೊಟ್ಟಿಯಲ್ಲಿ ಪಾಲಿದೆ. ಈಗ ರೊಟ್ಟಿ ಏನು ಸೂಚನೆ ಮಾಡುತ್ತೆ? ಯೇಸು ಕ್ರಿಸ್ತನ ದೇಹ ಅಲ್ವರಾ? ಅವರ ದೇಹ ಆ ರ್ಯಾನ್ಸಮ್ ಅಲ್ವರಾ? ಏನಂತಾರೆ ಅದಕ್ಕೆ? ಈಡುಬಳಿ ಹೇಳ್ರ. ಈಡುಬಳಿಗೆ ಅದ್ರಲ್ಲಿ ನಮಗೆ ಪಾಲಿಲ್ಲ, ಅದು ಯೇಸು ಕ್ರಿಸ್ತನಿಗೆ ಮಾತ್ರ ಪಾಲು. ಆದ್ರೆ ಅವರ ದೇಹ ಯಾರಿಗೋಸ್ಕರ ಮುರಿಯಲ್ಪಡ್ತೋ? ಟೋಟಲಿ ಫಾರ್ ದ ವರ್ಲ್ಡ್. ಅದು ಬರಬೇಕಿರುವ ಕಣ್ಣಿಗೆ ಪ್ರತ್ಯಕ್ಷ ಕಾಣುವಂತ ರಾಜ್ಯದಲ್ಲಿ ಅವ್ರಿಗೆ ಸಿಗುತ್ತೆ. ಆದ್ರೆ ಇವಾಗ ಯಾರಿಗೆ? ಇವಾಗ ಸಭೆಗೆ. ಸಭೆಗೋಸ್ಕರ ಅವರ ದೇಹ ಕಿತ್ತಲ್ಪಡ್ತು. ಈಗ ನಾವು ಸಹ ನಮಗೆ ರ್ಯಾನ್ಸಬಲ್ ಪಾಲಿಲ್ಲ, ಆದರೆ ರೊಟ್ಟಿಯಲ್ಲಿ ಭಾಗ ಇದ್ರೆ ಇವಾಗ ನಮ್ಮ ದೇಹ ಯಾರಿಗೋಸ್ಕರ ಕಿತ್ತಲ್ಪಡ್ಬೇಕು? ಲೋಕ ಜನಗಲ್ಲ. ಅದು ಆವಾಗ ಕಮ್ಮಿಂಗ್ ಫ್ಯೂಚರಲ್ಲಿ ಇನ್ ದ ಮಿಲೆನಿಯಂ ಅಲ್ಲಿ ನಾವು ಮಾಡ್ತೀವಿ. ಈಗ ಯಾರಿಗೋಸ್ಕರ? ಸಹೋದರ ಸಹೋದರಿಗೋಸ್ಕರ ನಮ್ಮ ಜೀವವನ್ನೇ ಕೊಡ್ಬೇಕ್ರಿ. ಇದಕ್ಕೆ ಯೋನ ಬರೀತಾರೆ ಎಲ್ರಿ 1ನೇ ವಾರದಲ್ಲಿ. ಎಂತಹ ಒಂದು ಯೂನಿಟ್ ನೋಡಿ ಇದು ಏನ್ರಿ? ಜೀವವನ್ನೇ ಕೊಡಬೇಕಂತೆ ಸಹೋದರಗೋಸ್ಕರ. ಈ ತರ ಪ್ರೀತಿ ಎಲ್ಲೂ ಸಿಗಲ್ಲ, ಬೇರೆಲ್ಲೂ ಇಲ್ಲ. ಅದೇ ರೊಟ್ಟಿಲಿರುವಂತ ನಮಗಿರುವಂತ ಪಾಲು. ನೆಕ್ಸ್ಟು ಆ ದ್ರಾಕ್ಷಿ ರಸ, ರಕ್ತ. ಏನದು? ನಮ್ಮ ಪಾಪವನ್ನ ಎತ್ತುಬಿಟ್ಟು ಯೇಸು ಕ್ರಿಸ್ತನ ಮೇಲೆ ಹಾಕ್ಬಿಟ್ರು. ಯೇಸು ಕ್ರಿಸ್ತ ಇರುವಂತ ನೀತಿನ ತಗೊಂಡ್ಬಂದ್ಬಿಟ್ಟು ನಮ್ಮ ಮೇಲೆ ಹಾಕಿದ್ದಾರೆ. ಆ ರಕ್ತದಿಂದ ಮಾಡ್ತಾರೆ. ಅದು ಕ್ಲೆನ್ಸಿಂಗ್ ಬ್ಲಡ್, ಕ್ಲೆನ್ಸಿಂಗ್ ಪ್ರಾಸೆಸ್ ಅಲ್ವಾ? ನಮ್ಮ ಬಲಹೀನತೆ, ನಾವು ಅಲ್ರಿ ನಾವು ಮಾಡುವಂತ ಏನ್ರಿ ಬ್ಲಮಿಷಸ್ಸು, ಸ್ಪಾಟು, ರಿಂಕಲ್ ಏನಾಗುತ್ತಲ್ಲ ನಮ್ಮ ನೀತಿ ವಸ್ತ್ರಕ್ಕೆ, ಅದನ್ನ ತಗೊಳ್ಳೋಕ್ಕೋಸ್ಕರ ಆ ರಕ್ತ, ಯೇಸು ಕ್ರಿಸ್ತ ರಕ್ತ ನಮ್ಮ ಮೇಲೆ ಹಾಕಿ ನಮ್ಮನ್ನ ನೀತಿವಂತರಾಗಿ ಹಾಕಿದ್ದಾರೆ. ನೆಕ್ಸ್ಟ್ ಬರದೆ ಪಾತ್ರೆ, ದ ಕಪ್ ಅಲ್ವರ? ಈ ಕಪ್ ನೋಡಿ, ಈ ಕಪ್ ಬಂದ್ಬಿಟ್ಟು ಯೇಸು ಕ್ರಿಸ್ತನ ಪ್ರಾರ್ಥನೆ ಮಾಡ್ತಾರೆ. ಏನು ಮಾಡಿಲ್ಲ ಅಲ್ಲಿ? ತೆಗೆದಾಕಿಲ್ಲ ತಂದೆ ದೇವರು. ಈಗ ಗೆತ್ಸೆಮನೆ ರಾತ್ರಿಯಲ್ಲಿ ಯೇಸು ಕ್ರಿಸ್ತನಿಗೆ ಹಿಂಗಿತ್ತು ಇದೆಯಾ? ಭಯ, ತುಂಬಾ ಭಾರ, ಒಂಥರ ಏನ್ರಿ ನಡಕ. ಯಾವ್ದ್ರ ಬಗ್ಗೆ? ಮರಣದ ಕುರಿತು. ದೇವರ ಚಿತ್ತವನ್ನು ನಾನು ಸರಿಯಾಗಿ ನೆರವೇರಿಸಿದ ಇಲ್ವಾ, ಅದೊಂದು ಪಾಯಿಂಟ್ ಇತ್ತು. ನೆಕ್ಸ್ಟ್ ಇನ್ನೇನು ಭಯ ಆಯ್ತು ಅವ್ರಿಗೆ? ಮರಣದ ಭಯ ಆಯ್ತಾ? ಅವ್ರು ಹೇಳ್ಬಿಟ್ರು ನಾನು ಸಾಯೋದಕ್ಕೇನೆ ಬಂದಿರೋದು. ಈ ಒಂದು ಏನ್ರಿ ಕ್ರಾಸಲ್ಲಿ ನಾವು ಮರಿತಾರ ಗೊತ್ತಾ? ಶಿಲುಬೆಯ ಮರಣದ ಅವಮಾನ, ಅದರಿಂದ ಭಯ ಬಂತ? ಶಿಲುಬೆಯ ಮರಣ ಅಂತ ಗೊತ್ತು ಅವ್ರಿಗೆ. ಅವ್ರು ಹೇಳ್ತಾರೆ ನಾನು ಭೂಮಿಯಿಂದ ಮೇಲೆ ಎತ್ತಲ್ಪಡಬೇಕು ಅಂತ ಅವ್ರಿಗೆ ಗೊತ್ತು ಅಲ್ವರ? ಮತ್ತೆ ಏನಕ್ಕೆ ಅವ್ರಿಗೆ ಭಯ ಬಂದಿದ್ರೆ ಈ ಪಾತ್ರನ ಅವ್ರನ್ನ ಭಯ ಬಂದಿತ್ತು. ಈಗ ಈ ಒಂದು ಪಾಯಿಂಟ್ನ ನೀವು ಅರ್ಥ ಮಾಡ್ಕೊಳ್ಳಿ. 6th ವಾಲ್ಯೂಮ್ ಅಲ್ಲಿ ವಿಷಯ ಇದೆ, ನೂತನ ಸೃಷ್ಟಿ.
ನ್ಯೂ ಕ್ರಿಯೇಷನ್. ಯಾಕೆ ಇದ್ರ ಬಗ್ಗೆ ನಮಗೆ ಇಷ್ಟು ಆಸೆ? ದೇವರು ಮಾಡ್ತಾ ಇರುವ ಸೃಷ್ಟಿತನೇ ಅದು ಅಲ್ವರ. ಈ ಸೃಷ್ಟಿ ಹೆಸರೇನು? ನ್ಯೂ, ಹೊಸ, ನೂತನ. ಎಲ್ಲ ಸೃಷ್ಟಿನೇ, ಆದ್ರೆ ಇದಕ್ಕೆ ಮಾತ್ರ ಏನಪ್ಪ ನೂತನ ಸೃಷ್ಟಿ. ಆ ತರ ನೂತನ ಏನಿದೆ ಇದರಲ್ಲಿ? ಇವಾಗ ದೇವ್ರು ಮಾಡೋ ಸೃಷ್ಟಿ ಯಾವುದು? ತಂದೆ ದೇವ್ರು ಮಾಡಿದ್ದು ಡೈರೆಕ್ಟ್ ಸೃಷ್ಟಿ ಒಬ್ರೆ, ಯಾರು? ಯೇಸು ಕ್ರಿಸ್ತ. ಅವರೇ ಆಲ್ಫಾ, ಅವರೇ ಒಮೆಗಾ ಅಲ್ವರ. ಅದು ಬಿಟ್ಟು ಎಲ್ಲ ಸೃಷ್ಟಿಯು ಅವ್ರಿಗೋಸ್ಕರವು ಅವ್ರ ಮುಖಾಂತರ ಮಾಡಿದ್ದಾರೆ. ಅಲ್ಲಿ ಮಾಡೋದು ಸೃಷ್ಟಿಗಳಿಗೂ ಈ ಸೃಷ್ಟಿಗೂ ಏನಪ್ಪ ನೂತನ? ಹೇಳ್ತಾರೆ ಇವಾಗ ಮಾಡಿದ ಎಲ್ಲ ಸೃಷ್ಟಿನೂ ಡಿಫ್ರೆಂಟು, ಅದು ಇದು ಮಾತ್ರ ಡಿಫ್ರೆಂಟು. ಏನ್ ನೂತನ? ವಾಟ್ ಇಸ್ ದಟ್ ನ್ಯೂ? ಫಾರ್ ಎಕ್ಸಾಂಪಲ್, ಒಂದು ಮೀನ್ ರೆಡಿ ಮಾಡ್ಬೇಕಂದ್ರೆ ಮೀನ್ ಬೇಕಿರುವಂತಹ ನೀರನ್ನ ದೇವರು ಫಸ್ಟು ರೆಡಿ ಮಾಡಿ ಅಲ್ಲಿ ಮೀನನ್ನ ಬಿಡ್ತಾರೆ. ಮನುಷ್ಯನ ಮಾಡ್ಬೇಕಾದ್ರೆ ಮನುಷ್ಯನ ಮಾಡೋದಕ್ಕೆ ಮುಂಚೆನೆ ವಾತಾವರಣ ಬೇಕು ಮನುಷ್ಯನಿಗೆ. ಈ ಏದೇನ್ ತೋಟ ಅದೇ ವಾತಾವರಣ, ಆಕ್ಸಿಜನ್ ಮಾತ್ರ ಅಲ್ಲ. ಯೋಚನೆ ಮಾಡಿ, ಏದೇನ್ ತೋಟ ಅಂದ್ರೆ ಎಲ್ಲ ಪರ್ಫೆಕ್ಟ್ ಆಗಿರುವಂತ ವಿಷಯ. ಅದೇ ಒಬ್ಬ ಪರಿಪೂರ್ಣ ಮನುಷ್ಯನಿಗೆ ಸರಿಯಾದ ಜಾಗ. ಆಗ ಪ್ರಪಂಚ ಆತರ ಇತ್ತಾ? 100% ನೋ. ಏನ್ರಿ, ಈಗ್ಲೂ ಏನಾಗಿಲ್ಲ ಈ ಭೂಮಿ, ಇನ್ನ ಪರಿಪೂರ್ಣತೆನ ಹೊಂದಿಲ್ಲ. ಹೊಂದುತ್ತೆ ಯಾವಾಗ 7ನೇ ದಿವಸ ಮುಗಿಯಿತು, ಏನಾಗುತ್ತೆ ಆಗ ಪರಿಪೂರ್ಣ. ನೋಡಿ ದೇವರ ಜ್ಞಾನ ನೋಡಿ ಹೆಂಗಿದೆ ಜ್ಞಾನ. ಆ 7ನೇ ದಿವಸ ಮುಡಿಬೇಕಾರೆ ಅಂದ್ರೆ ಆ 1000 ವರ್ಷ ಮುಗಿಯೋ ಟೈಮಲ್ಲಿ ಭೂಮಿಯು ಅದರ ಪರಿಪೂರ್ಣತೆನ ಹೊಂದುತ್ತೆ. ಅವಾಗ ಏನ್ ಮಾಡ್ತಾರೆ, ಮನುಷ್ಯನು ಸಹ ಬೇಕಾಗಿರುವ ಎಲ್ಲ ಜ್ಞಾನವನ್ನು ಕೊಟ್ಟು ಅವನನ್ನು ಪರಿಪೂರ್ಣತೆಗೆ ತಂದು ಬಂದ್ಬಿಟ್ಟು ನೋಡ್ತಾರೆ, ಅಲ್ಲಿ ಮರ್ಜ್ ಮಾಡಿ ಎಲ್ಲಿ ರಾಜ್ಯ ಹೋಯ್ತಲ್ವಾ ಅಲ್ಲಿ ಮತ್ತೆ ಅಲ್ಲನ್ನ ಸ್ಥಾಪನೆ ಮಾಡ್ತಿದ್ದು ದೇವರ ಜ್ಞಾನ. ಆದ್ರೆ ಅದು ಪರಿಪೂರ್ಣತೆ ಆಗೋವರೆಗೂ ವೆಯ್ಟ್ ಮಾಡದೆ ಏನ್ ಮಾಡ್ಬಿಟ್ರು, ಸ್ವಲ್ಪ ಜಾಗವನ್ನು ಆ ತರ ಸೃಷ್ಟಿ ಮಾಡೋದೇ ಏದೇನ್ ತೋಟ. ಏನ್ ಮಾಡೋದು, ಸೃಷ್ಟಿ ಮಾಡಲ್ನ ಮನುಷ್ಯನ ಇಟ್ರು. ಇದು ದೇವ್ರ ಮನ ಸೃಷ್ಟಿ. ಫಾರ್ ಎಕ್ಸಾಂಪಲ್, ನಕ್ಷತ್ರ ನೋಡ್ತೀವಲ್ಲ, ಸ್ಟಾರ್ಸ್ ಎಷ್ಟೋ ದೊಡ್ಡದು, ಟ್ರಿಲಿಯನ್ಸ್ ಅಂಡ್ ಮಿಲಿಯನ್ಸ್ ಹೇಳ್ತಾರೆ ಸೈಂಟಿಸ್ಟ್ ಎಲ್ಲ, ತುಂಬಾ ದೊಡ್ಡದು. ಒನ್ ಡೇ ಏನ್ರಿ ಏನಾಗ್ತದ, ಸ್ಟಾರ್ಸು ಟಬಾರ್ ಅಂತ ಬಸ್ಟ್ ಆಗಿ ಏನಾಗ್ಬಿಡುತ್ತೆ, ನಾಶ ಆಗ್ಬಿಡುತ್ತೆ ಅಲ್ಲರ. ಸೊ ಇದೆಲ್ಲ ಮಾಡಿದ್ರೆಲ್ಲ ಸೃಷ್ಟಿನೂ ಒಂದಕ್ಕೆ ಒಂದು ಸಾರಿ ಇದೆ. ಅದಕ್ಕೆ ಆಕ್ಸಿಜನ್ ಬೇಕು, ಊಟ ಬೇಕು, ನೀರ್ ಬೇಕು, ಗಾಳಿ ಬೇಕು. ಅಂದ್ರೆ ಮಾರ್ಟಲ್ ಬೀಯಿಂಗ್ಸ್ ಅಂದ್ರೆ ಏನಿಲ್ಲ, ಅದರ ಜೀವ ಬಂದ್ಬಿಟ್ಟು ಅದ್ರ ಕೈಯಲ್ಲಿಲ್ಲ. ಆದ್ರೆ ನಾನು ಮಾಡುವ ಈ ಸೃಷ್ಟಿ ಅದು ನೂತನ. ಅಂದ್ರೆ ಏನ್ರಿ ಇದು, ಇದಕ್ಕೆ ಅಮರತ್ವ. ಇದು ಯಾವುದೇ ವಿಷಯದ ಸಾರ್ದಿದಿಲ್ಲ ಅಮರತ್ವ. ನೆಕ್ಸ್ಟ್, ಇದಕ್ಕೆ ಬೇಕಾಗಿರುವ ವಾತಾವರಣ ಇಲ್ಲಿಲ್ಲ. ಫಸ್ಟ್ ಸೃಷ್ಟಿನ ಮಾಡ್ಬಿಟ್ಟು ಆಮೇಲೆ ಅದಕ್ಕೆ ವಾತಾವರಣ ಕೊಡ್ತಾರೆ, ರಿವರ್ಸ್. ಅಷ್ಟೇ ಮಾತ್ರ ಒಳ ಕ್ರಿಸ್ತರಲ್ಲಿ ಪ್ರಿಯ, ತುಂಬಾ ಮುಖ್ಯವಾಗಿ 6 ದಿವಸದಲ್ಲಿ ತಂದೆಯ ದೇವರು ವಾಕ್ಯವನ್ನ ಸಾರಿದ್ರು, ಅಲ್ಲಿ ಸೃಷ್ಟಿ ಆಯ್ತು. ಆದ್ರೆ 7ನೇ ದಿವಸದಲ್ಲಿ ಅವರು ವಿಶ್ರಾಂತಿ ಆಗಿದ್ದಾರೆ. ಅವ್ರ ವಾಕ್ಯವನ್ನು ಬೈ ಆರ್ಡರ್ ಅವ್ರು ಕೊಡ್ಲಿಲ್ಲ, ವಾಕ್ಯವನ್ನು ಇಟ್ಬಿಟ್ರು ನಮ್ಮ ಮುಂದೆ. ಅರ್ಥ ಮಾಡ್ಕೊಳ್ಳಿ, ವಾಕ್ಯವನ್ನು ನಮ್ಮ ಮುಂದೆ ಕೊಟ್ಟಿದ್ದಾರೆ. ಈ ವಾಕ್ಯನ ಓದಿ ಅದ್ ತಕ್ಕಂಗೆ ನಮ್ಮನ್ನ ನಾವೇ ಬೆಳೆಸ್ಬೇಕು. ದಟ್ ಈಸ್ ದ ಪವರ್ ಆಫ್ ಹಿಸ್ ವರ್ಡ್. ಅಂದ್ರೆ ಕ್ರಿಸ್ತನ ವಾಕ್ಯದಿಂದ ಜನಿಪಿಸಲ್ಪಟ್ಟಿರುವಂತವು ನಾವು. ಅಂದ್ರೆ ಈ ತರ ನೂತನ ಸೃಷ್ಟಿ, ಇಷ್ಟು ಮಹಿಮೆ, ಇಷ್ಟು ಡಿಫ್ರೆಂಟ್ ಇದೆ ಗೊತ್ತಾ. ಈ ಡಿಫ್ರೆಂಟ್ ಕ್ರಿಯೇಷನ್ ಕ್ರಿಯೇಟ್ ಆಗ್ಬೇಕಂದ್ರೆ ಅದಕ್ಕೆ ಈ ಪಾತ್ರೆ ತುಂಬಾನೇ ಮುಖ್ಯ ಅಂತ ತಂದೆಯ ದೇವರು ಕೊಟ್ಟಿರುವಂತಹ ಚಿತ್ತಾನೆ ಯೇಸು ಕ್ರಿಸ್ತನಿಗೆ ಈ ಪಾತ್ರೆ. ಏನಪ್ಪ ಅದು ಪಾತ್ರೆ, ಸ್ವಭಾವ ಏನು, ವಾಟ್ ಈಸ್ ದಟ್ ಕಪ್? ಅದೇ ಇವತ್ತು ಪಾಠ. ನಾವು ನೋಡಿದ್ದಿಲ್ಲ ಏನಪ್ಪ ಅಂದಿಷ್ಟೊತ್ತು ನಾವು ಯಾವ ತರ ಮೈಂಡ್ ಸೆಟ್ ಬರಬೇಕು, ಯಾರು ಅನುಸರಣೆ ಮಾಡಬೇಕು ಅನ್ನೋದು ನೋಡಿದ್ವಿ. ಅಂದ್ರೆ ಈ ಪಾತ್ರೆ ಏನಪ್ಪ ಅಂದ್ರೆ, ಈ ಪಾತ್ರ ಸೂಚನೆ ಮಾಡುತ್ತೆ ಕ್ರಿಸ್ತರಲ್ಲಿ ಪ್ರಿಯರೇ ಅನುಭವ, ಎಕ್ಸ್ಪೀರಿಯನ್ಸ್, ದ ಕಪ್ ಆಫ್ ಎಕ್ಸ್ಪೀರಿಯನ್ಸ್.
ಅಂತ ನೋಡ್ತೀವಿ. ಸೊ ಹಾಗಾಗಿ ಈ ಒಂದು ಅನುಭವ ಯಾವಾಗ ಬರುತ್ತೆ ಅದು ಯೇಸು ಕ್ರಿಸ್ತನಿಗೆ? ಆಲ್ರೆಡಿ ಅವ್ರು ಲೋಗೋಸ್ ಆಗಿದ್ರಲ್ಲ ಆ ಅನುಭವನ, ಇಲ್ಲಾಂದ್ರೆ ಅವ್ರು ಭೂಮಿಯಲ್ಲಿ ಹುಟ್ಟಿ 30 ವರ್ಷ ಬದುಕಿದ್ರಲ್ಲ ಆ ಅನುಭವನ, ಇಲ್ಲಾಂದ್ರೆ ಆ 3 ವರ್ಷ ಒಡಂಬಡಿಕೆ ಮಾಡಿದ್ಮೇಲೆ ಬಂತಲ್ಲ ಆ ಅನುಭವನ? ಅಂದ್ರೆ ಅದು ಅಲ್ಲ ಅಂತಾರೆ. ಯಾಕಪ್ಪ ಅಂದ್ರೆ ಓದ್ರಿ ನೋಡೋಣ. ಮತ್ತಯ್ಯ 20ನೇ ಅಧ್ಯಾಯ 22, 23. ಅದಕ್ಕೆ ಯೇಸು, ನೀವು ಬೇಡಿಕೊಂಡದ್ದು ಏನೆಂದು ನಿಮಗೆ ತಿಳಿಯದು. ಏನಂತ ಬೇಡಿಕೊಂಡ್ರಲ್ಲಿ? ಬೇಡಿಕೊಂಡಿದ್ದು ಯಾರು? ಯೋವಾನೆ ಮತ್ತು ಯಾಕೋಬ ತಾಯಿ ಅಂತಾರೆ. ನೀವು ರಾಜಭಾರ ಮಾಡ್ಬೇಕಾರೆ ಬಲಗಡೆ ನೀವು ಯೋವಾನ, ಎಡಗಡೆ ಯಾಕೋಬನ ಕೂರಿಸ್ಕೊಳ್ಳಿ ಅಂತ ಕೇಳ್ತಾರೆ. ಅವಾಗ ಹೇಳ್ತಾರೆ, ನೀವು ಕೇಳೋದು ಏನಂತ ನಿಮಗೆ ಗೊತ್ತಿಲ್ಲ. ಕಂಟಿನ್ಯೂ ಮಾಡಿ ಸಿಸ್ಟರ್. ನಾನು ಕುಡಿಯಬೇಕಾಗಿರುವ ನಾನು ಕುಡಿದಿರುವ, ಕುಡಿಯಬೇಕಾಗಿ, ನಾನು ಕುಡಿತಾ ಇರುವ, ನಾನು ಕುಡಿಯಬೇಕಿರುವ. ಅಂದ್ರೆ ಅಫ್ಕೋರ್ಸ್ ಎಲ್ಲ ಅನುಭವ ನಮಗೆ ಮುಖ್ಯನೇ. ಯಾಕಂದ್ರೆ ಒಂದೊಂದು ಅನುಭವ ನಮಗೆ ಮಾಡ್ತಾರೆ, ನಮಗೆ ಪಾಠವನ್ನು ಕಳ್ಸಿಕೊಡುತ್ತೆ. ಆದ್ರೆ ನಾನಿನ್ನ ಕುಡಿಬೇಕಾಗಿರೋ ಒಂದು ಪಾತ್ರೆ ಅಂದ್ರೆ ಅದೇ ನನಗೆ ಇನ್ಮೇಲೆ ಬರುವಂತಹ ಅನುಭವ. ನಾನು ಇನ್ನೂ ಒಂದು ಏನಿದೆ, ಜ್ಞಾನಸ್ಥಾನ ಇದೆ ಅಲ್ವ? ಆ ಜ್ಞಾನಸ್ಥಾನ ಹೊರವರೆಗೂ ನಾನು ಜಡ್ಜಲ್ಪಡ್ತಾ ಇದ್ದೀನಿ. ಟ್ರಸ್ಟ್ ಫಾರ್ ದಟ್ ಬ್ಯಾಪ್ಟಿಸಮ್. ನಾನು ಅನುಭವಿಸಿರುವಂತಹ ಬರುವಂತಹ ಅನುಭವ, ಅದರಲ್ಲಿ ನೀವು ಕಂಟಿನ್ಯೂ ಮಾಡಿದ. ನಾನು ಕುಡಿಯಬೇಕಾಗಿರುವ ಪಾತ್ರೆಯಲ್ಲಿ ನೀವು ಕುಡಿಯುವುದು ನಿಮ್ಮಿಂದ ಆದೀತೆ ಅಂತ ಹೇಳಿದ್ರು. ಏನಂತಾರೆ ಅದಕ್ಕೆ ಅವರು? ಅವರಿಗೆ ಅವರು ಆಗುವುದು ಅಂದರು. ಹೌದು, ಆಗುವುದು ಅಂದರು. ಕಂಟಿನ್ಯೂ ಮಾಡಿ ಅಷ್ಟೇ. ಆಗ ಆತನವರಿಗೆ, ನನ್ನ ಪಾತ್ರೆಯಲ್ಲಿ ನೀವು ಕುಡಿಯುವಿರಿ ಸರಿ, ಆದರೆ ನನ್ನ ಎಡಬಲಗಡೆಗಳಲ್ಲಿ ಕೂತುಕೊಳ್ಳುವಂತೆ ಅನುಗ್ರಹ ಮಾಡಿ. ಅವ್ರನ್ಬಿಟ್ರು, ಹೌದಪ್ಪ ನೀವು ನನ್ನ ಪಾತ್ರೆಯಲ್ಲಿ ಕುಡಿತೀರಾ. ನನಗೆ ಬರೋ ಅನುಭವದಲ್ಲಿ ಫುಲ್ ಬರಲ್ಲ, ಆದ್ರೆ ಸ್ವಲ್ಪ ಅದ್ರ ಮುಂದೆ ಬರುತ್ತೆ ಅಂತ ಅವ್ರು ಹೇಳ್ಬಿಟ್ರು. ಆದ್ರೆ ಬಲಗಡೆ ಗಡಿಗಡೆ ಕೂರೋದು ನನ್ನ ಕೈಯಲ್ಲಿಲ್ಲ, ತಂದೆ ದೇವ್ರ ಕೈ ಹಿಡಿದೆ ಅಂದ್ಬಿಟ್ರು. ಈಗ ಅನುಭವ ಅಂದ್ರೆ ಅದೇನದ ಅಂತರ ಅನುಭವ, ಇನ್ಮೇಲೆ ಬರ್ಬೇಕಾಗಿರುವ ಅನುಭವ. ಹೆಂಗೆ ಈ ಅನುಭವ ಯಾವುದು ಅಲ್ವಾ? ಈ ಅನುಭವದ ಸ್ವಭಾವವೇನು? ಅದೇ ವಿಷಯ. ದ ಕಪ್, ಇವಾಗ ನೋಡ್ಬಿಟ್ವಿ, ದ ಕಪ್ ಡಿಡ್ ನಾಟ್ ಪಾಸ್ ಅಲ್ವಾ? ಏನಂದ್ರೆ ತೆಗೆದಾಗದೇ ಇರುವ ಪಾತ್ರದ ಅದರ ತತ್ವ ಸ್ವರೂಪ ಏನು, ನೇಚರ್ ಆಫ್ ದ ಕಪ್. ಇವಾಗ ಕಪ್ ಗೊತ್ತಾಗೋಯ್ತು, ಅನುಭವ. ಆದ್ರೆ ಎಂತಹ ಅನುಭವ, ಯಾವ ತರಹದ ಅನುಭವ ಅಲ್ವಾ? ಅನುಭವ ಅಂತ ತುಂಬಾ ಇದೆ. ಅನುಭವ ಎಂತಹ ಅನುಭವ ಅಂದ್ರೆ ಕ್ರಿಸ್ತರಲ್ಲಿ ಪ್ರಿಯರೇ ನೋಡಿ, ಫಾರ್ ಎಕ್ಸಾಂಪಲ್ ಅವರೊಬ್ಬ ಕಳ್ಳನಾಗಿ ಅರೆಸ್ಟ್ ಆಗ್ಬೇಕು, ಪಬ್ಲಿಕ್ ಅಲ್ಲಿ ಇಟ್ಬಿಟ್ಟು ಅವ್ರನ್ನ ಏನ್ರಿ ಅವ್ರು ಮಾಡಿದ ತಪ್ಪು ಅಂತ ಹೇಳ್ಬಿಟ್ಟು ಫಾಲ್ಸ್ ಚಾರ್ಜ್ ಶೀಟ್ ಅಲ್ವಾ, ಏನಂತಾರೆ, ತಪ್ಪಾದ ಒಂದು ಆರೋಪ ಅವ್ರ ಮೇಲೆ ಹಾಕ್ಬೇಕು, ಒರೆಸ್ಬೇಕು. ನೆಕ್ಸ್ಟ್ ಶಿಲುಬೆಯ ಮರಣ. ಶಿಲುಬೆಯ ಮರಣ ಎಂತ ಮರಣ? ಅದು ಅವಮಾನ ಅಂದ್ರೆ ಟೆರಿಬಲ್ ಅಂಡ್ ಹಾರಿಬಲ್ ಡೆತ್. ಅದು ಶಿಲುಬೆಯಲ್ಲಿ ಹಾಕ್ಬಿಟ್ರೆ ಅವ್ರಿಗೂ ಭೂಲೋಕ ಜನಕ್ಕೂ ಏನಿಲ್ಲ, ಸಂಬಂಧ ಇಲ್ಲ. ಅವ್ರು ಸತ್ಮೇಲೆ ಅಂದ್ರೆ ಒಬ್ಬ ಸಾಯ್ಬೇಕಂದ್ರೆ 16 ದಿವಸ ಬೇಕು. ಶಿಲ್ಬೆಯಲ್ಲಿ ಹಾಕ್ಬಿಟ್ರೆ ಸಾಯೋದಕ್ಕೆ 16 ದಿವಸ ಬೇಕು. ಫಸ್ಟ್ ಡೇ ಹಾಕ್ಬಿಡ್ತಾರೆ, ರಕ್ತ ಸೋರ್ತಾ ಇರುತ್ತೆ, ನೊಣ ಎಲ್ಲ ಬಂದ್ಬಿಟ್ಟು ಮೇಲೆ ಮಾಡ್ತಾರೆ, ಓಡಾಡುತ್ತೆ, ಮೇಲೆಲ್ಲ ಓಡಾಡುತ್ತೆ. ಸೆಕೆಂಡ್ ಡೇ ವಲ್ಚರ್ ಬರುತ್ತೆ, ಕೂತ್ಕೊಳ್ಳುತ್ತೆ, ನೋಡ್ತಾ ಇರುತ್ತೆ. ಏನು ಈ ಮನುಷ್ಯ, ಈ ಮನುಷ್ಯನಿಗೆ ಅವನು ಹೆಲ್ಪ್ ಮಾಡೋಕ್ಕೆ ಆಗಲ್ಲ ಅಂದಾಗ ಜೀವಂತವಾಗಿ ಇದ್ದಾಗನೇ ಕಣ್ಣನ್ನ ತಿನ್ನಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಮೇಲೆ ಒಂದೊಂದೇ ಬಾಡಿನ ಜೀವ ಹೋಗೋದಕ್ಕೆ 16 ದಿವಸ ಬೇಕು. ಅದಕ್ಕೆ ಏನ ಮಾಡ್ತಾವ್ರು, ರಾತ್ರಿ ಹೋಗ್ಬೇಕಾರೆ ಕಾಲನ್ನ ಮುರಿದಾಕ್ಬಿಟ್ಟು ಹೋಗ್ಬಿಡ್ತಾರೆ. ಯಾಕಂದ್ರೆ ಇಳಿದ್ಬಿಟ್ಟು ಓಡಬಾರ್ದವ್ರು ಅಂತ. ಸತ್ ಮೇಲೆ ಅವ್ರಿಗೆ ಏನು ಮಾಡಲ್ಲ, ಬರಿಯಲ್ಲಿ ಮಾಡಲ್ಲ, ತಗೊಂಡೋಗಿ ಗೆತ್ಸೆಮೇನೆ ಅಲ್ಲಿ ಬಿಸಾಕ್ತಾರೆ. ಸತ್ತೋಗಿರೋ ಏನ್ರಿ ನಾಯಿ ಎಲ್ಲ ಅಲ್ಲೇ ಹಾಕೋದು, ನಾಯಿ ಪ್ರಾಣಿ ಎಲ್ಲ ಅಲ್ಲೇ ಹಾಕೋದು. ಇವ್ರಿಗೆ ಅದೇ ಬುಳ್ಳಕ್ಕೂ ಅವ್ರ ಸಂಬಂಧ ಇಲ್ಲ. ಅಂತಹ ಮರಣ ಯೇಸು ಮರಣ, ಅವಮಾನದ ಮರಣ. ಸಾಯಕ್ಕೆ ದಿವಸ ಬೇಕು, 16 ದಿವಸ ಬೇಕು. ಈಗ ಯೇಸು ಕ್ರಿಸ್ತನಿಗೆ ಇಂತಹ ಅನುಭವದಲ್ಲಿ ಅವ್ರಿಗೇನು ಮುಂದೆ ಗೊತ್ತಾ,
ಅವಮಾನ, ದ ಕಪ್ ಆಫ್ ಶೇಮ್, ದ ಕಪ್ ಆಫ್ ಇಗ್ನೋಮಿಟಿ. ಅನುಭವದಲ್ಲಿ ಹೆಮ್ಮೆ ಬಂತಾ? ಹೆಮ್ಮೆ ಹೆಮ್ಮೆ ಅಲ್ಲ, ಸಂತೋಷ, ಹೊಗಳಿಕೆ ಬಂತಾ, ಖುಷಿಯಾಗಿರ್ತೀವಿ. ಅವಮಾನ ಬರುತ್ತೆ ನೋಡಿ, ಆಗ ಗೊತ್ತಾಗುತ್ತೆ ನಾವು ಯಾರು ಅಂತ ರಿಯಾಲಿಟಿಯಾಗಿ. ಇದ್ರಲ್ಲಿ ಬಂದಂಥ ಎಲ್ಲ ಅನುಭವದಲ್ಲೂ ಅವ್ರಿಗೆ ಬಂದಂಥ ಅವಮಾನ ಎದ್ದು ಗೊತ್ತಾ, ದಟ್ ಈಸ್ ದ ಕಪ್. ಅವ್ರು ಪ್ರಾರ್ಥನೆ ಮಾಡಿದ್ರು, ದೇವರೇ ನನಗೆ ಗೊತ್ತು ಈ ಕಡೆ ಬಂದಿದ್ದೀನಿ, ಜೀವಕ್ಕೆ ಜೀವ, ನೀವು ಬ್ಲಡ್ನ ನಾಳಿನ ಕಟ್ ಮಾಡಿ ರಕ್ತ ಆಚೆ ಹೋಗ್ಬಿಡ್ಲಿ, ಜೀವ ಕೊಡೋಕೆ ರೆಡಿಯಪ್ಪ. ಯಾಕೆ ಈ ಅವಮಾನ? ಸತ್ಯ ಸಾರಿದಾಗ ದೇವದೂಷಣೆ ಮಾಡ್ತೀನಿ ಅಂತ ಹೇಳ್ಬೇಕು. ನಮ್ಮ ಮೇಲೆ ನನ್ನ ಮೇಲೆ ತಪ್ಪಾಗಿ ಒಂದು ತಪ್ಪು ಏನು ಮಾಡ್ಬೇಕು, ಆರೋಪ ಹಾಕ್ಬೇಕು, ನನ್ನನ್ನು ಉಗಿಬೇಕು, ನನ್ನನ್ನು ಒದಿಬೇಕು, ನನ್ನನ್ನು ಇದೆಲ್ಲ ಮಾಡ್ಬೇಕಂದ್ರೆ ಯಾಕಪ್ಪ? ಜೀವ ಬೇಕಾ ತಗೊಳ್ರಿ, ನಾನು ರೆಡಿ ಕೊಡೋದಕ್ಕೆ. ಇದೇ ನನ್ನ ಪಾತ್ರೆ, ಈ ಪಾತ್ರೆನಿಂದ ತೊಳೆದಂತೆ ಮಾಡಿ ಅಂದರು. ನೋಡಿಲ್ಲ, ಯಾಕಂದ್ರೆ ಈ ನೂತನ ಸೃಷ್ಟಿ ರೆಡಿ ಆಗ್ಬೇಕಾದ್ರೆ ಕ್ರಿಸ್ತರಲ್ಲಿ ಪ್ರಿಯರೇ, ಈ ಅನುಭವ ತುಂಬಾ ಮುಖ್ಯ. ಯಾಕಂದ್ರೆ ಅಮರತ್ವ, ಒಂದ್ಸತಿ ಅಮರತ್ವವನ್ನು ಸೃಷ್ಟಿ ಮಾಡ್ಬಿಟ್ಟು ಮತ್ತೆ ಅದನ್ನ ತಪ್ಪಾಗಿ ಬಂದ್ಬಿಟ್ರೆ ಅದು ಮರಣ ಕೊಡಕ್ಕಾಗಲ್ಲ, ಅದು ದೊಡ್ಡ ಪ್ರಾಬ್ಲಮ್. ಅದು ಅಂದ್ರೆ ಅವಮಾನದ ಪಾತ್ರೆ. ಅವಮಾನ ಅಂದ್ರೆ ಯಾರಿಂದ ಅವಮಾನ ಗೊತ್ತಾ? ಯಾರಿಂದ ಅವಮಾನ? ಅವ್ರು ಯಾರಿಗೋಸ್ಕರ ಬಂದ್ರು, ಯಾರಿಗೋಸ್ಕರ ಅವರು ಜೀವವನ್ನು ಕೊಡಕ್ ಬಂದಿದ್ದಾರೋ, ಯಾರನ್ನ ಅವರು ಸೃಷ್ಟಿ ಮಾಡಿದ್ರು, ಅವ್ರು ಸೃಷ್ಟಿ ಮಾಡಿದಂತಹ ಬಾಯಿ, ಸೃಷ್ಟಿ ಮಾಡಿದಂತಹ ಕೈ, ಸೃಷ್ಟಿ ಮಾಡಿದಂತಹ ಕಾಲು ಏನ್ ಮಾಡುತ್ತೆ ಅವ್ರಿಗೆ? ಯಾರನ್ನ ಅವರು ಸೇವ್ ಮಾಡಕ್ ಬಂದಿದ್ದಾರೋ ಅವರೇ ಅವ್ರನ್ನ ಇದೆಲ್ಲ ಮಾಡ್ಬೇಕಾರೆ ಅವಮಾನನ ಸಹಿಸ್ಕೊಳಕ್ಕೆ ಮನಸ್ಸಿಗೆ ಧೈರ್ಯ ಇದೆ. ಆದ್ರೆ ಎಲ್ಲಿ ಈ ದೇಹ ಬಲಹೀನದಿಂದ ಅದು ಸಾಥ್ ಕೊಡಲ್ವೋ ಅನ್ನೋ ಒಂದು ಭಯ ಅವ್ರಿಗಿತ್ತು. ಪ್ರಾರ್ಥನೆ ಮಾಡ್ತಾರೆ ಗೆತ್ಸೆಮನೆಯಲ್ವಾ, ಏನಾಯ್ತಲ್ಲಿ? ಪ್ರಾರ್ಥನೆ ಕೇಳಲ್ಪಡ್ತು. ಏನ್ ಮಾಡ್ಬಿಟ್ರಲ್ಲಿ? ಒಂದು ಏಂಜಲ್ನ, ದೂತನ ಕಳಿಸ್ಬಿಟ್ಟಲ್ಲಿ ಅವ್ರಿಗೆ ಬೇಕಾಗಿರುವ ಸೇವೆಗಳನ್ನ ದೇವರು ಮಾಡ್ತಾರೆ ಅಲ್ವರ. ಈಗ ಕ್ರಿಸ್ತರಲ್ಲಿ ಪ್ರಿಯರೇ, ಈ ಒಂದು ಅವಮಾನದ ಪಾತ್ರೆ ಮಾಡ್ಬೇಕಾದ್ರೆ ಯಾವ ತರ ಒಂದು ವಿಷಯ ಆಯ್ತು ಅಂದ್ರೆ, ಯೇಸು ಕ್ರಿಸ್ತನಲ್ಲಿ ಏನ್ರಿ ಅದು ತಡ್ಕೊಳಕ್ಕೆ ಕೆಪಾಸಿಟಿನ ಅವರು ನೋಡ್ತಾ ಇದ್ರು. ಸೊ ಈ ಅವಮಾನದ ಪಾತ್ರ ಅಂತಹ ಅನುಭವದಲ್ಲಿ ನಮ್ಮಲ್ಲಿ ಯಾರನ್ನ ಇದ್ರೆ ಇವಾಗ ಟೈಮಲ್ಲಿ ಏನ್ರಿ, ಅವರೇ ಭಾಗ್ಯವಂತರು, ಅವರೇ 1,44,000 ಖುಷಿಯಾಗಿರಿ, ಸಂತೋಷವಾಗಿರಿ ಸತ್ಯಕ್ಕೋಸ್ಕರ. ನೋಡಿ, ಫಾರ್ ಎಕ್ಸಾಂಪಲ್ ವಾಕ್ಯ ಇದೆ, ಜೀವ ಮತ್ತೆ ಸಾವು ನಾಲಿಗೆಯ ದಶ. ಕರೆಕ್ಟಾ? ಯೇಸು ಕ್ರಿಸ್ತನನ್ನು ಸಾಯಿಸೋಕ್ಕೆ ತುಂಬಾ ಟ್ರೈ ಮಾಡ್ತಾರೆ. ಯಾವಾಗ? ಆ 3 ವರ್ಷ ಟೈಮಲ್ಲಿ. ಆಯ್ತಾ? ಏನ್ ಮಾಡ್ಬಿಟ್ರು ಯೇಸು ಕ್ರಿಸ್ತರು ಸಾಯಿಸೋಕೆ ಬಂದಾಗ? ಆ ಜಗತ್ತಿಗೆ ತಪ್ಪಿಸ್ಕೊಂಡು ಹೋಗ್ಬಿಟ್ರು, ಮಾತೇ ಆಡಿಲ್ಲ. ಈಗ ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ, ಕೇಳ್ತಾರೆ ನೀನ್ ರಾಜ್ಯನ? ಬಾಯಿ ಮಾತಾಡ್ತಾರೆ, ನೀನ್ ಹೇಳ್ದಂಗೆ ನಾನು ರಾಜ್ಯನೇ. ಬಾಯಿ ನೋಡಿ ಏನಂದ್ರು, ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಿದ್ರು, ಸತ್ಯವನ್ನು ಮಾತಾಡಿದ್ರು. ಆ ಸತ್ಯ ಏನ್ ಮಾಡ್ಬಿಟ್ಟು ಅವ್ರಿಗೆ ಮರಣವನ್ನು ತಂದ್ಕೊಂಡ್ಬಿಡ್ತು. ನೀನ್ ದೇವರ ಮಗನಾ? ಹೌದು, ದೇವರ ಮಗ. ನೀವ್ ಹೇಳ್ದಂಗೆ ನಾನು ದೇವರ ಮಗನೇ. ನಿಜ ತಾನೆ ಅದು? ಇದನ್ನ ನೀನು ಸುಳ್ಳು ಹೇಳ್ತೀಯ ಅಂದ್ರೆ ದೇವದೂಷಣ ಮಾಡ್ತೀಯ ಅನ್ನೊಂದು ಸುಳ್ಳು ಆರೋಪಿನ ಹಾಕ್ಬಿಟ್ಟು ಏನ್ ಮಾಡ್ಬಿಟ್ರು, ಈ ಆಳೆಯನ್ನ ಡಿಸ್ಟರ್ಬ್ ಮಾಡಿ ಏನ್ ಮಾಡ್ತಾನಂತೆ, 3 ಸಿಕ್ಕಲು ಕಟ್ತಾನಂತೆ ಅಂದ್ಬಿಟ್ಟು ಅವ್ರನ್ನ ನಿಜತನ ಹೇಳಿದವರು ಸುಳ್ಳು ಆರೋಪಣೆ ಮಾಡಿ ಸತ್ಯನ ಅಸತ್ಯ ಅಂತ ತೋರಿಸಿ ಅವರಿಗೆ ಅವಮಾನ ಕೊಟ್ಟು ಸಾಯಿಸಾಕೋದು. ಇದೇ ಆ ಪಾತ್ರೆಯ ತತ್ವ, ಸ್ವಭಾವ ಕ್ರಿಸ್ತರಲ್ಲಿ ಪ್ರಿಯರೇ. 3 ಬಾರಿ ಪ್ರಾರ್ಥನೆ ಮಾಡ್ತಾರೆ. ಏನಕ್ಕೋಸ್ಕರ? ಈ ಪಾತ್ರೆಯನ್ನ ತೆಗೆದಾಕಿ ಅಂತ. 3 ಸಾರಿನೂ ಪ್ರಾರ್ಥನೆ ರಿಜೆಕ್ಟೆಡ್. ಆದ್ರೆ ಈ ಪಾತ್ರೆಯನ್ನು ನೀನು ಅನುಭವಿಸಕ್ಕೆ ನಿನಗೆ ಬೇಕಿರುವ ಆಶೀರ್ವಾದನ ಒಬ್ಬ ದೂತನ ಕಳಿಸ್ಬಿಟ್ಟು ಅಲ್ಲಿ ಹೊರಟ್ಬಿಟ್ರು. ಅಂದ್ರೆ ಈ ಪಾತ್ರೆ ಏನ್ ಮಾಡಕ್ಕಾಗಲ್ಲ, ಯಾವುದೇ ಕಾರಣಕ್ಕೂ ತೆಗಿಯೋದಕ್ಕಾಗೋದಿಲ್ಲ. ಯೇಸು ಕ್ರಿಸ್ತನಿಗೂ ಹೌದು, ನಮಗೂ ಹೌದು. ಇದು ರೆಡಿನೆಸ್. ಕ್ರಿಸ್ತರಲ್ಲಿ ಪ್ರಿಯರೇ, ಒಬ್ಬ ಬಲವನ್ನು ದೇಹದಲ್ಲಿ ಬಾಡಿ ಬಿಲ್ಡ್ ಮಾಡ್ತಾನೆ ಗೊತ್ತಾ, ಅವನ್ ಬಲವಂತ ಅಲ್ಲ. ತುಂಬಾ ಹೈಟ್ ವೈಟ್ ಇದ್ಬಿಟ್ಟು ಒಳ್ಳೆ ಒಂದು ಪದವಿ ಅಲ್ವಾ, ಫಾರ್ ಎಕ್ಸಾಂಪಲ್ ಪ್ರೆಸಿಡೆಂಟ್ ಆಫ್ US, ಅವನು ಬಲವಂತ ಅಲ್ಲ.
ತನ್ನ ದೇಹ ನೆನ್ನೆ ಬಂತು, ಮೊನ್ನೆ ಏನಿತ್ತು ಸಾಂಗ್ಸ್ ಆರ್ ಇದು ತನ್ನ ಆತ್ಮವನ್ನು ಅದ್ ನೋಡ್ರ, ಆತ್ಮವನ್ನು ಕಾಯುವವನೇ ಏನಂತೆ ಬಲಶಾಲಿ. ಅಂದ್ರೆ ನಮ್ಮ ಮೈಂಡ್ ಇದೆ ಗೊತ್ತಾ, ನಮ್ಮ ಮೈಂಡ್ ತರ ಕ್ರಿಸ್ತರಲ್ಲಿ ಪ್ರಿಯರೇ ಅಂದ್ರೆ ನೂತನ ಸೃಷ್ಟಿ ಇದೆ ಗೊತ್ತಾ, ಅದೇ ಮೈಂಡ್ ತಾನೆ. ಅದಕ್ಕಿಂತ ಬಲವಂತ ಯಾರೂ ಇಲ್ಲ. ಅಂತಹ ಪ್ರಿಪರೇಷನ್ ಯೇಸು ಕ್ರಿಸ್ತನಿಗೆ ಬೇಕಿತ್ತು. ಬಿಕಾಸ್ ಯಾಕೆ? ನೂತನ ಸೃಷ್ಟಿ. ಎಂತ ಸೃಷ್ಟಿ ಅದು? ಎಲ್ಲಕ್ಕಿಂತ ಶ್ರೇಷ್ಠ, ಎಲ್ಲಕ್ಕಿಂತ ಅಮೂಲ್ಯ, ಎಲ್ಲಕ್ಕಿಂತ ಬೆಸ್ಟ್. ಅಂದ್ರೆ ಇಂತಹ ಸೃಷ್ಟಿ ಮಾಡ್ಬೇಕಾರೆ ಈ ಸೃಷ್ಟಿಯಲ್ಲಿ ಒಂದಾಗಕ್ಕೆ ಅವಕಾಶನ ತಂದೆಯ ದೇವರು ಫಸ್ಟ್ ಯಾರು ಕೊಡ್ಬೇಕು? ಯಾರು ಕೊಡ್ತಾರೆ? ನನ್ನ ಒಬ್ಬನೇ ಮಗನ ಅಂತ. ಅವರಿಗೆ ಆ ನೂತನ ಸೃಷ್ಟಿಯಲ್ಲಿ ನಾನು ಯೋಗ್ಯನು, ಅಂಡರ್ಲೈನ್ ಮಾಡಿ ವಾಕ್ಯ ಪದ, ನಾನು ಯೋಗ್ಯ. ನೂತನ ಸೃಷ್ಟಿಯಾಗಿ ನಾನು ಆಗೋದಕ್ಕೆ ನಾನು ಯೋಗ್ಯನು ಅನ್ನೋದನ್ನ ಯೇಸು ಕ್ರಿಸ್ತರು ಸಾಧಿಸ್ಬೇಕಾಗಿತ್ತು. ಅದಕ್ಕೆ ಆ ಪಾತ್ರೆ. ಅವ್ರಿಗೂ ಏನಿಲ್ಲ, ಶಾರ್ಟ್ ಕಟ್ ಇಲ್ಲ. ತಂದೆಯ ದೇವರು ಅವ್ರಿಗೂ ಏನ್ ಮಾಡಿಲ್ಲ, ಈ ಸೃಷ್ಟಿನ ಫ್ರೀಯಾಗಿ ಕೊಟ್ಬಿಟ್ಟಿಲ್ಲ. ನೀನು ಯೋಗ್ಯ ಅಂದ್ರೆ ಪ್ರೂವ್ ಮಾಡು, ಆಮೇಲೆ ನಿನಗೆ ಅದನ್ನು ಕೊಡ್ತೀನಿ. ಅಂದ್ರೆ ಫಸ್ಟ್ ಅವಕಾಶ ನಿನಗೆ. ಯು ಆರ್ ದ ಫಸ್ಟ್ ಬಾರ್ನ್ ಫ್ರಮ್ ದ ಡೆತ್ ಇನ್ ದ ನ್ಯೂ ಕ್ರಿಯೇಷನ್. ಪ್ರಥಮ ಫಲ, ಫಸ್ಟ್ ಬಾರ್ನ್ ಅಲ್ವಾ? ಸೊ ಇದು ಏನಪ್ಪಾ ಅಂದ್ರೆ ಆ ಪಾತ್ರೆಯ ನೇಚರ್ ಆಫ್ ದ ಕಪ್ ಏನಪ್ಪ ಅಂದ್ರೆ ಶೇಮ್, ಕಪ್ ಆಫ್ ಇಗ್ನೋಮಿಟಿ, ಕಪ್ ಆಫ್ ಶೇಮ್. ಅದೇ ಅನುಭವದ ಪಾತ್ರೆ. ಸರಿ, ಈ ಒಂದು ಶೇಮ್ ಬರ್ಬೇಕಾದ್ರೆ ಯೇಸು ಕ್ರಿಸ್ತನು ಯಾವ ತರ ಇದನ್ನ ಅವರು ಅನುಭವ ಹೋದ್ರು ಅನ್ನೋದೇ ವಿಷಯ. ಈ ಶೇಮ್ ಬರ್ಬೇಕಾದ್ರೆ ಕ್ರಿಸ್ತರಲ್ಲಿ ಪ್ರೇರೆ ಯೇಸು ಕ್ರಿಸ್ತ ಜೊತೆ ಯಾರು ಇದ್ದಿದ್ದು? ಪ್ರಾರ್ಥನೆ ಮಾಡ್ಬೇಕಾದ್ರೆ ಕೇಳಿಲ್ಲ ನಾನು. ಈ ಒಂದು ಅನುಭವದಲ್ಲಿ ಹೋಗ್ಬೇಕಾರೆ, ಈ ಅವಮಾನದ ಅನುಭವದಲ್ಲಿ ಹೋಗ್ಬೇಕಾರೆ ಯೇಸು ಕ್ರಿಸ್ತ ಯಾರಿದ್ದು? ಒಬ್ಬಂಟಿ, ಯಾರು ಇಲ್ಲ. ನಮಗೂ ಸಹ ಈ ಅವಮಾನದ ಅನುಭವ ಬರ್ಬೇಕಾರೆ ಕ್ರಿಸ್ತರಲ್ಲಿ ಪ್ರಿಯರೇ ನಮ್ ಜೊತೆನೂ ಯಾರು ಇರಲ್ಲ. ತುಂಬಾ ಕ್ಲೋಸ್ ಆಗಿದ್ದಂತ ಯೋವಾನ ಇಲ್ಲ, ತುಂಬಾ ಸ್ಟ್ರಾಂಗ್ ಇದ್ದಂತ ಪೇತ್ರನಿಲ್ಲ, ಮಿಕ್ಕಿದಂತ ಹತ್ರಲ್ಲಿ ಒಬ್ಬ ಆಲ್ರೆಡಿ ಗೊತ್ತು ಯಾರಂತ ಅಲ್ವಾ? ಅವ್ರನ್ನ ಪ್ರೀತಿಯಾಗಿ ಏನ್ ಮಾಡೋದು? ಯೇಸು ಕ್ರಿಸ್ತರು ಈಕ್ವಲ್ ಆಗಿ ಪ್ರೀತಿ ಮಾಡಿದ್ರು. ಅವ್ರು ಯಾರ ಜೊತೆಗಿಲ್ಲ, ಒಬ್ಬಂಟಿ. ಆ ಒಬ್ಬಂಟಿರೋ ಅಲೋನ್ ಅಂದ್ರೆ ಅಲೋನ್, ಒಬ್ಬಂಟಿನೇ. ಇದೇ ಆ ಅವಮಾನದ ಪಾತ್ರದ ನೇಚರ್. ನಾವು ಸಹ ಕ್ರಿಸ್ತರಲ್ಲಿ ಈ ಅವಮಾನ ಪಾತ್ರದಲ್ಲಿ ಹೋಗ್ಬೇಕಾರೆ ನಾವು ಒಬ್ಬಂಟಿಯಾಗಿ ಇರ್ತೀವಿ. ಹಂಗಿದ್ದಾಗ ನಮ್ಮ ತಿಳುವಳಿಕೆ, ನಮ್ಮ ಅಂಡರ್ಸ್ಟ್ಯಾಂಡಿಂಗು, ನಮ್ಮ ಸತ್ಯದ ಫೌಂಡೇಶನ್ ಹೆಂಗಿರ್ಬೇಕು ಗೊತ್ತಾ? ಸ್ವಲ್ಪನೂ ಸಹ ಹುಳಿ ಇಳ್ದಿರ್ಬೇಕು. ಯಾಕಂದ್ರೆ ಸ್ವಲ್ಪ ಹುಳಿ ಬಂದ್ಬಿಟ್ರೆ, ಸ್ವಲ್ಪ ಅಸತ್ಯ ಬಂದ್ಬಿಟ್ರೆ ನಮ್ಮ ಭರವಸೆ ಬೇರೆ ಆಗ್ಬಿಡುತ್ತೆ. ತಪ್ಪಾದ ಭರವಸೆ ಇಟ್ಬಿಟ್ರೆ ನಮ್ಗೆ ಯಾವುದೇ ಆಶೀರ್ವಾದ ಸಿಗಲ್ಲ. ನಾವು ಏನ್ ಮಾಡ್ತೀವಿ? ನಾವು ಒಬ್ಬಂಟಿ ಆಗಿರ್ತೀವಿ. ಇದನ್ನ ಯೇಸು ಕ್ರಿಸ್ತ ಬರೆದ್ರು. ಅವಾಗಿ ಕೀರ್ತನೆ 69:20. ನಿಂದೆಯಿಂದ ಖಿನ್ನನಾಗಿ ಕುಂದಿ ಹೋಗಿದ್ದೇನೆ, ಕರುಣಾಳಗಳನ್ನು ನಿರೀಕ್ಷಿಸದೆ ದೊರೆಯಲಿಲ್ಲ. ಯಾರು ಇಲ್ಲಪ್ಪ, ಕರುಣಾಳಿಗಳು ಒಬ್ರು ಇಲ್ಲ. ನಾವು ಒಂಟಿಯಾಗಿದ್ದೀನಿ ಅನುಭವದಲ್ಲಿ. ಐಶಯ 63:3. ನಾನೊಬ್ಬನಾಗಿಯೇ ದ್ರಾಕ್ಷಿಯ ತೊಟ್ಟಿಯಲ್ಲಿ ಕುಡಿದಿದ್ದೇನೆ, ಜನಾಂಗದವರಲ್ಲಿ ಯಾರೂ ನನ್ನೊಂದಿಗಿರಲಿಲ್ಲ. ಜನಾಂಗದಲ್ಲಿ ಯಾರು ನನ್ನವರಿಗೆ ಇರಲಿಲ್ಲ. ನಾನು ಒಂಟಿಯಾಗಿದ್ದೀನಿ ಕ್ರಿಸ್ತರಲ್ಲಿ ಪ್ರಿಯರೇ. ಇದೆಲ್ಲ ಯೇಸು ಕ್ರಿಸ್ತರ ಬಗ್ಗೆ ಬರೆದಂತಹ ಪ್ರವಾದನೆಗಳು ಅಲ್ವಾ? ಕ್ರಿಸ್ತರಲ್ಲಿ ಪ್ರಿಯರೇ ಓದ್ರಿ ಮಾರ್ಕ್ 14ನೇ ಅಧ್ಯಾಯ 40ನೇ ವಾಕ್ಯ. ಮಾರ್ಕ್ 14:40. ಅವರ ಕಣ್ಣುಗಳು ಬಹು ಭಾರವಾಗಿದ್ದವು ಮತ್ತು ಆತನು ಕೇಳಿದ್ದಕ್ಕೆ ಏನು ಉತ್ತರ ಕೊಡಬೇಕೋ ಅವರಿಗೆ ತಿಳಿಯಲಿಲ್ಲ. ಆತನು 3ನೆಯ ಸಾರಿ ಹೋಗಿ ಬಂದು ಅವರಿಗೆ,
ನೀವು ಇನ್ನೂ ನಿದ್ದೆ ಮಾಡಿ ದಣಿವಾರಿಸಿಕೊಳ್ಳಿರಿ. ಸಾಕು, ಆ ಗಳಿಗೆ ಬಂತು. ಇಗೋ, ಮನುಷ್ಯ ಕುಮಾರನು ದುರ್ಜನರ ಕೈಗೆ ಒಪ್ಪಿಸಲ್ಪಡುತ್ತಾನೆ. ಎಂತ ಗಳಿಗೆ ಅಂದ್ರೆ ಬರ್ತಿ ರಿಪ್ರಿಂಟ್ ನಂಬರು 3-8-8-6 ಬರೀತಾರೆ. ಕರ್ತನ ತುಂಬಾನೇ ದುಃಖವಾದ ಒಂದು ಗಳಿಗೆ. A Lord's saddest hour. ಅದೇ ನಾನು ಕುಡಿಯುವ ಪಾತ್ರೆ, ಅದೇ ನಾನು ತಗುವ ಒಂದು ಜ್ಞಾನಸ್ಥಾನ, ಅದೇ ನನ್ನ ಒಂದು ಅವಮಾನದ ಪಾತ್ರೆ, ಅವಮಾನದ ಅನುಭವ. ಕಪ್ ಆಫ್ ಇಗ್ನಮಿಟಿ, ಕಪ್ ಆಫ್ ಶೇಮ್ ಅಂತ ನೋಡ್ತೀವಿ ಕ್ರಿಸ್ತನ ಪ್ರಿಯರೇ. ಅದು ಬಂದಾಗ ನಾನು ಒಂಟಿಯಾಗಿರ್ತೀನಿ, ನನ್ನ ಜೊತೆಗೆ ಅಯ್ಯೋ ಅನ್ನೋದಕ್ಕೂ ಯಾರು ಇರಲ್ಲ. ನಾವು ಸಹ ಕ್ರಿಸ್ತನಲ್ಲಿ ಪ್ರಿಯರೇ, ನಮ್ಮ ಜೊತೆ ಇರುವಂತಹ ಸಹೋದರ ಸಹೋದರಿಯರು ಕೂಡ ಬೇಕಂತಲ್ಲ ಅವ್ರಿಗೆ ಗೊತ್ತಿಲ್ಲದೆ ಅವ್ರ ಜೊತೆಗೆ ಇರೋದಿಲ್ಲ. ಆದರೆ ಯೇಸು ಕ್ರಿಸ್ತನಿಗೆ ಯಾರು ಇರಲಿಲ್ಲ. ಅದು ನಮಗೆ ಒಂದು ವಾಗ್ದಾನ ಇದೇನಪ್ಪ ಅಂದರೆ, ಪ್ರಪಂಚದ ಕೊನೆವರೆಗೂ ನಾನು ಅಂದರೆ ಯಾರೇ ನಾನು, ಯೇಸು ಕ್ರಿಸ್ತನು ನಮ್ಮ ಜೊತೆ ಇದ್ದಾರೆ. ಭಯಪಡಬೇಡ ಚಿಕ್ಕ ಹಿಂಡೆ, ನಿನಗೆ ಬರುವ ಎಲ್ಲ ಅನುಭವವು ನಾನು ನೋಡ್ಬಿಟ್ಟಿದ್ದೀನಿ. ಅದರ ದುಃಖದ ಆಳ ಅಗಲ ಉದ್ದ ಏನನ್ನೋದು ನನಗೆ ಗೊತ್ತು. ಐ ನೋ ದ ಎಕ್ಸ್ಪೀರಿಯನ್ಸ್. ಡು ನಾಟ್ ಫಿಯರ್ ಮೈ ಲಿಟಲ್ ಫ್ಲಾಕ್ ಅಲ್ವಾ ಕ್ರಿಸ್ತಳಿ ಪ್ರಿಯರೇ. ಇದು ವಿಷಯ ನೋಡ್ತೀವಿ. ನೆಕ್ಸ್ಟ್, ಈ ಅವಮಾನದ ಪಾತ್ರಕ್ಕೆ ತಗೋಬೇಕಾದ್ರೆ ಒಬ್ಬಂಟಿಯಾಗಿದ್ರೂ ಸಹ ಅವರು ನೆರವೇರಿಸಬೇಕಿರುವಂತಹ ಕರ್ತವ್ಯಗಳು ಅವರಿಗೆ ಇತ್ತು. ಆ ಮಿಡ್ಸ್ ಆಫ್ ಶೇಮ್ ಅಂಡ್ ಲೋನ್ಲಿನೆಸ್, ಮುಂಚೆ ದೇಹ ಭಾರ, ಹೃದಯದಲ್ಲಿ ಪೇಯ್ನು, ಭಯ, ನೋವು, ಒಬ್ಬಂಟಿ, ಅವ್ರ ಜೊತೆಗೆ ಅವರು ನೆರವೇರಿಸಬೇಕಿರುವಂತಹ ಕರ್ತವ್ಯಗಳು, ರೆಸ್ಪಾನ್ಸಿಬಿಲಿಟಿ. ಅಂಥ ಕರ್ತವ್ಯಗಳು ಅವ್ರ ಬಗ್ಗೆ ಹೇಳ್ದಂಥ ಎಲ್ಲಾ ಪ್ರವಾದನೆನ ಅವರು ನೆರವೇರಿಸ್ಬೇಕು. ಇವಾಗ ಎಲ್ಲಾ ಪ್ರವಾದ ನಡೆಸ್ಬೇಕಂದ್ರೆ ಕ್ರಿಸ್ತನಲ್ಲಿ ಪ್ರಿಯರೇ, ಎಲ್ಲದರಲ್ಲೂ ಈಕ್ವಲ್ ಪಾರ್ಟು ಯೇಸು ಕ್ರಿಸ್ತನಿಗೆ ಇಲ್ಲ. ಕೆಲವೊಂದ್ರಲ್ಲಿ ತಂದೆ ದೇವರ ಪಾಠ ಇರುತ್ತೆ, ಅದರಲ್ಲಿ ಯೇಸು ಕ್ರಿಸ್ತನ ಪಾಲು ಸ್ವಲ್ಪನೂ ಇಲ್ಲ. ಕೆಲವೊಂದ್ರಲ್ಲಿ ತಂದೆಯ ಪಾರ್ಟು ಅರ್ಧ, ಇವರ ಪಾರ್ಟು ಅರ್ಧ. ಕೆಲವೊಂದ್ರಲ್ಲಿ ಇವರ ಪಾಲು ಫುಲ್ಲಾಗಿರುತ್ತೆ, ತಂದೆಯ ಪಾಲು ಏನು ಇರಲ್ಲ. ಯಾವ ಥರ? ಫಾರ್ ಎಕ್ಸಾಂಪಲ್, ಯೇಸು ಕ್ರಿಸ್ತನ ನಂಬ ಬಾಲಕ ಬೆತ್ಲೆಹೇಮಲ್ಲಿ ಹುಟ್ಟಬೇಕು, ಇದು ಪ್ರವಾದನೆ, ಕರೆಕ್ಟಾ? ಇದರಲ್ಲಿ ಯೇಸು ಕ್ರಿಸ್ತನಿಗೆ ಒಂದು ಪಾಲಿಲ್ಲ. ಫುಲ್ ಪಾಲು ಯಾರಿಗೆ? ತಂದೆಯ ದೇವ್ರಿಗೆ ಒಬ್ರಿಗೇನೆ ಪಾಲು. ನೆಕ್ಸ್ಟ್, ಅವ್ರು ಜ್ಞಾನಸ್ನಾನ ಪಡ್ಕೋಬೇಕಾರೆ ಏನ್ರಿ, ತಂದೆ ದೇವರ ಪಾಲು ಅರ್ಧ ಇರ್ತದೆ, ಇವರ ಪಾಲು ಅರ್ಧ ಇರ್ತದೆ. ಹಿಂಗೆ ಫಸ್ಟ್ ಏನ್ಬೇಕು, ಇವ್ರು ಹೋಗ್ಬಿಟ್ಟಲ್ಲಿ ಸಮರ್ಪಣೆ ಮಾಡಬೇಕು 50% ಇವರು. ನೆಕ್ಸ್ಟ್, ಇದು ನನ್ನ ಒಬ್ಬನೇ ಮಗನಾದ ಕ್ರಿಸ್ತನು, ಇವ್ರ ಮೇಲೆ ನಾನು ಮೆಚ್ಚಿದ್ದೇನೆ. ಇಬ್ರ ಪಾಲು ಒಡಂಬಡಿಕೆ ಅಂದ್ರೆ ಯಾವ್ದು? ಪ್ರವಾದನೆ. ನೆಕ್ಸ್ಟ್, ಎಲ್ಲಿ? ಆ ಶಿಲುಬೆಯಲ್ಲಿ ಜೀವ ಕೊಡ್ಬೇಕಾರೆ ನನ್ನ ತಂದೆಯೇ ಯಾಕೆ ನನ್ನನ್ನು ಕೈ ಬಿಟ್ಟೆ ಅಂತೇಳಿ ಜೀವ ಕೊಡ್ಬೇಕಾರೆ ಫುಲ್ ಪಾಲು ಯೇಸು ಕ್ರಿಸ್ತನ ಮಾತ್ರ. ಅಂದ್ರೆ ಫಸ್ಟ್ ಆಫ್ ಆಲ್ ಏನಿದೆ? ಅವಮಾನದ ಪಾತ್ರೆ, ಒಬ್ಬಂಟಿ, ಅದರಲ್ಲಿ ನಾನು ನೆರವೇರಿಸಬೇಕಿರುವಂತ ಕರ್ತವ್ಯಗಳನ್ನ ನಾನು ನೆರವೇರಿಸ್ಬೇಕು. ಅದಕ್ಕೆ ಹೇಳ್ತಾರೆ, ಏನು ಮಾಡ್ಬಿಟ್ಟು ಮಳ್ಗೋಸು ಕಿವಿನ ಕಟ್ ಮಾಡೋಲ್ಲ, ಕಟ್ ಮಾಡ್ಬೇಡಪ್ಪ. ಯಾಕೆ? ಇದು ಒಂದು ಪ್ರವಾದನೆ, ಇದೂ ನೆರವೇರ್ಬೇಕು ಅಂತ ಯೇಸು ಕ್ರಿಸ್ತು ಬರೀತಾರೆ. ಅಷ್ಟೇ ಮಾತ್ರವಲ್ಲ, ಒಂದ್ ಕಡೆ ಹೊಡಿ ಪೇತ್ರ ಅಂತಾನೆ, ಅವನ ಕಾಪಾಡಕ್ಕೆ ಬರ್ತಾನೆ ಸಾಯ್ದಂಗಿರಂಕೆ. ಅಷ್ಟೇ ಮಾತ್ರವಲ್ಲ, ಇನ್ನೇನು ನಾನು ಹೋಗ್ಬೇಕು, ಹೋಗ್ಬಿಟ್ಟು ಸಾಯ್ಬೇಕು ಅಂತ ಹೇಳ್ತಾ ಇದ್ದಾಗ, ಇಂತಹ ಕಾರ್ಯನಿಗೆ ಆಗಬಾರದು ಅಂತ ಹೇಳಿದಾಗ ಏನ್ ಮಾಡ್ತಾರೆ ಹೇಳ್ತಾರೆ ಯೇಸು ಕ್ರಿಸ್ತು, ಸೈತಾನನೇ ತೊಳಗು ಈ ಕಡೆಯಿಂದ. ನೋಡ್ರ, ಇದೇ ಅವರು ಮಾಡಿ ಮುಗಿಸ್ಬೇಕಾಗಿರುವಂತಹ ಕರ್ತವ್ಯ. ಎಲ್ಲಿ ಒಬ್ಬಂಟಿಯಾಗಿದ್ರು ಸಹ ಇತ್ತು ಅಂತ ನೋಡ್ತೀವಿ. ಅದು ಎರಡನೇ ಕಾರ್ಯ. ಮೂರನೇದಾಗಿ, ಇಲ್ಲಿ ಬರುವಂತಹ ಎಲ್ಲ ಅನುಭವವು ಏನ್ರಿ, ಸರ್ಪ್ರೈಸ್ ಎಲಿಮೆಂಟ್. ಅಂದ್ರೆ ಏನಂತ ಹೇಳ್ತಾರೆ ತಮಿಳಲ್ಲಿ? ಆಶ್ಚರ್ಯವಾದ, ಸ್ವಲ್ಪನೂ
ಎದುರು ನೋಡದೆ ಇರುವಂತ ಕಾರ್ಯ ಇರ್ತದೆ. ಅನ್ಎಕ್ಸ್ಪೆಕ್ಟೆಡ್, ಏನಪ್ಪ ಅಂದ್ರೆ ಸರ್ಪ್ರೈಸು. ನಾನು ಈ ಮಟ್ಟಿಗೆ ಬರುತ್ತಂತ ಸ್ವಲ್ಪನೂ ಸಹ ಯೋಚನೆ ಮಾಡಿಲ್ಲ. ಕ್ರಿಸ್ತರಲ್ಲಿ ಪ್ರಿಯರೇ, ಈ ಭೂಲೋಕ ಸೃಷ್ಟಿ ಮಾಡ್ಬೇಕಾರೆ ಏನ್ರಿ, ಮನುಷ್ಯ ಪಾಪ ಮಾಡ್ತಾನೆ, ಪಾಪದಿಂದ ಮನುಷ್ಯನಿಗೆ ರಕ್ಷಣೆ ಕೊಡಬೇಕನ್ನೋ ವಿಷಯ ಯೇಸು ಕ್ರಿಸ್ತ ಗೊತ್ತಿತ್ತ? ತಂದೆ ದೇವ್ರಿಗೆ ಗೊತ್ತು. ಏನಂತ? ಪ್ರಪಂಚದ ಪ್ರಾರಂಭಕ್ಕೆ ಒಡೆಯಲ್ಪಟ್ಟಿರುವಂತಹ ಕುರಿಮರಿ ಯಾವುದು? ಯೇಸು ಕ್ರಿಸ್ತ. ತಂದೆ ದೇವ್ರಿಗೆ ಗೊತ್ತಾಯ್ತು. ಈ ವಿಷಯ ಯೇಸು ಕ್ರಿಸ್ತನಿಗೆ ಗೊತ್ತಿತ್ತ? ಯಾವಾಗ ಗೊತ್ತಾಯ್ತು? ನೋಡಿದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಅಬ್ರಾಮ ಈಸಾಕು ಏನ್ ಮಾಡ್ತಾರೆ, ಬಳಿಗಳು ಹೋಗ್ತಾರಲ್ವಾ, ಹೋಗ್ಬೇಕಾರೆ ಅಬ್ರಾಮ್ ಗೊತ್ತು ಬಳಿ ಯಾರಂತ, ಈಸಾಕ್ ಅಂತ. ಆದ್ರೆ ಈಸಾಕೆ ಗೊತ್ತಿಲ್ಲ. ಏನ್ ಮಾಡ್ತಾರೆ, ಎಲ್ಲ ಹೋಗ್ತಾರೆ, ಎಲ್ಲಿ ಕತ್ತೆ ಮೇಲೆ ಕುತ್ಕೊಂಡು ಹೋಗ್ತಾರೆ, ಜೊತೆಗೆ ಯಾರು ಆಳು ಬರ್ತಾರೆ, ಬಟ್ಟ ಬಂದ್ಬಿಡ್ತಾರೆ, ಬಟ್ಟ ಬಂದ ತಕ್ಷಣ ಕೆಳಗಡೆ ಬಿಟ್ಬಿಡ್ತಾರೆ, ಎಲ್ಲ ಆಳು ಕೆಳಗಡೆ ಬಿಟ್ಬಿಡ್ತಾರೆ. ಮಗ ಏನ್ ಮಾಡ್ತಾನೆ, ಸೌದಿ ಎತ್ಕೊಂಡು ಹೋಗ್ತಾನೆ ಜೊತೆಗೆ. ಇವಾಗ ಏನಪ್ಪ, ಬಳಿ ಅಂತ ಗೊತ್ತಾಯ್ತು, ಬಲಿ ಕೊಡ್ಬೇಕಂತ ಗೊತ್ತಾಯ್ತು. ಯಾರಿಗೆ? ಈಸಾಕಿಗೆ. ಈ ಅಬ್ರಾಮ್ ಗೊತ್ತು ಬಳಿ ಅಂತ, ಆದ್ರೆ ಬಲಿ ಯಾರಂತ ಅಬ್ರಾಮ್ ಗೊತ್ತು. ಈಸಾಕಿ ಬಳಿ ಕೊಡ್ಬೇಕು ಗೊತ್ತಾದ್ರೆ ಬಲಿ ಅವರೇ ಅಂತ ಗೊತ್ತಿಲ್ಲ. ಮೇಲೆ ಹೋಗ್ತಾರೆ, ಮಾಡ್ತಾರೆ, ಈಸಾಕು ಆಲ್ಟರ್ ರೆಡಿ ಮಾಡ್ತಾರೆ. ಬಲಿ ಕೊಡೋದ್ರಲ್ಲಿ ನನ್ಗೆ ಸ್ವಲ್ಪ ಪಾಳಿದ್ದೆ ಅಂತ ಗೊತ್ತು. ಯಾರಿಗೆ? ಈಸಾಕಿಗೆ. ನಾನು ಆಲ್ಟರ್ ರೆಡಿ ಮಾಡ್ಬೇಕು, ಎಲ್ಲ ಆಗೋಯ್ತು. ಎಲ್ಲಪ್ಪ ಕುರಿ ಅಂದ್ರೆ ಏನ್ ಮಾಡ್ತಾರ ಅವಾಗ? ಕೈನ ಕಾಲ್ನ ಕಟ್ಟಿ ಮಡಗಿಸಿದಾಗ, ಓ ನಾನೇನಾ ಬಲಿ ಅನ್ನೋದು ಅವಾಗ ಗೊತ್ತಾಗತ್ತೆ. ಹೇಳ್ದಂಗೆ ನನ್ನ ಚಿತ್ತವಾಗಿ ಯಾರು ಹೋಗ್ತಾರೆ, ಓ ಈ ಬಲಿ ಕೊಡ್ಬೇಕು, ನನಗೆ ಪಾಳಿದ ಗೊತ್ತು ನನಗೆ, ಆದ್ರೆ ನಾನೇ ಹೋಗ್ಬೇಕಾ? ಸರಿ, ಇದು ನಿಮ್ ಚಿತ್ತನಾ? ನಿಮ್ ಚಿತ್ತವನ್ನು ಮಾಡದೆ ಏನಂತ, ನನ್ನ ಆಹಾರ ಅನ್ಬಿಟ್ರು, ನನ್ನನ್ನ ಕಲಿಸಿ ಅಲ್ರ ಕ್ರಿಸ್ತಲ್ಲಿ ಪೀರಿಯಡ್. ಹಂಗಾಗಿ ಈ ಒಂದು ಬಲಿ ಕೊಡ್ಬೇಕಾರೆ ಅದಕ್ಕೆ ನಾನು ಉಡಂಬಡಿಕೆ ಮಾಡ್ಬೇಕಾರೆ, ಇದೋ ನನ್ನ ಮಗನು ಅಂತ ಹೇಳಿ ಮಾಡಿದೆ. ನೀನು ಸಂತೋಷವಾಗಿ ನಾನು ಏನು ಮಾಡಿದೆ? ಬ್ಲೆಸ್ ಮಾಡಿದೆ ಅಲ್ವಾ? ಅಲ್ವರ ಗೆತ್ಸೆಮನೆ ರಾತ್ರಿ ಅವಾಗವರೆಗೂ ಕ್ರಿಸ್ತರಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತರು ತಂದೆಯ ದೇವರ ಆ ಒಂದು ಐಕ್ಯತೆಯನ್ನ ಕಳ್ಕೊಂಡಿಲ್ಲ. ಅವಾಗವರೆಗೂ ತಂದೆಯ ದೇವರ ಆ ಒಂದು ದೂರ ಏನನ್ನೋದನ್ನ ಅವ್ರಿಗೆ ಗೊತ್ತೇ ಇರಲಿಲ್ಲ. ಯಾಕಂದ್ರೆ ಯಾವಾಗ್ಲೂ ತಂದೆಯ ದೇವರ ಹತ್ರ ಅವರು ಸಂಭಾಷಣೆ ಮಾಡ್ತಾನೇ ಇದ್ರು. ಆ ಸಂಭಾಷಣೆಗೆ ಯೇಸು ಕ್ರಿಸ್ತರು ಸರಿ ತಂದೆಯ ದೇವರು ಉತ್ತರ ಕೊಡ್ತಾನೇ ಇದ್ರು. ಗೆಟ್ಸೆಮನೆ ಎಕ್ಸ್ಪೀರಿಯನ್ಸ್ ಆಯ್ತು. ಆಚೆ ಬರ್ತಾರೆ, ಆ ರಾತ್ರಿಯಿಂದ ಇವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಉತ್ತರನೇ ಬರ್ತಾ ಇಲ್ಲ. ಈ ಅನುಭವ ಸ್ವಲ್ಪನೂ ಸಹ ಯೇಸು ಕ್ರಿಸ್ತರು ಏನ್ ಮಾಡ್ತು ಅರ್ಥ ಆಗಿಲ್ಲ. ವಿಷಯ ಏನಂದ್ರೆ ಅದು ಪ್ರವಾದನೆ ಗೊತ್ತು. ಏನಂತ ಪ್ರವಾದನೆ ಏನಿದೆ? ಕೀರ್ತನೆ 22ರಲ್ಲಿ ಫಸ್ಟ್ ಬರೋದೇ, ನನ್ನ ದೇವರದವರೇ ಯಾಕೆ ಕೈ ಬಿಟ್ಟೆ. ಈ ಪ್ರವಾದನೆ ನೆರವೇರ್ಬೇಕನ್ನೋದು ಯೇಸು ಕ್ರಿಸ್ತನಿಗೆ ಗೊತ್ತು. ಆದ್ರೆ ಇದರ ಅನುಭವ ಇದೂ ಬರುತ್ತಾ ನನಗೆ? ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ. ತಂದೆಯ ದೇವರು ನನ್ನ ಕೈ ಬಿಡರಪ್ಪ ಅಂದ್ರೆ ಅದು ಏನನ್ನೋದನ್ನ ಅಲ್ಲೇ ಅವ್ರು ಎಕ್ಸ್ಪೀರಿಯನ್ಸ್ ಮಾಡಿದ್ರು. ಏನಪ್ಪ ಅಂದ್ರೆ ಕ್ರಿಸ್ತನಲ್ಲಿ ಹೇಳೋದು ಐಕ್ಯತೆ ಏನಾಗಾಯ್ತಲ್ಲಿ ಕಟ್ಟಾಯ್ತು. ಅನ್ಯೂನತೆ ಸಂಪರ್ಕ ಇಲ್ಲ, ಅನ್ಯೂನ್ಯತೆ ಕಟ್ಟಾಗಿಲ್ಲ, ಐಕ್ಯತೆ ಕಟ್ಟಾಯಿತು. ಕಾಮನ್ ಯೂನಿಯನ್ ಇತ್ತು, ಆದ್ರೆ ಐಕ್ಯತೆ ಫೆಲೋಶಿಪ್ ಅಂದ್ರೆ ಮಾತಾಡ್ತಾ ಇಲ್ಲ. ನನ್ನ ತಂದೆ ನನ್ನ ಹತ್ರ ಮಾತಾಡ್ತಾ ಇಲ್ಲ. ಯಾರಿಗೋಸ್ಕರ ನಾನು ಲೋಗಸ್ ಆಗಿ ಬಿಟ್ಟು ಬಂದು ಏನು ಆ ಬಲಿ ಕೊಡ್ಬೇಕಾರೆ ಯಾರಿಗೋಸ್ಕರ ಉಡನ್ಬಡಿಕೆ ಮಾಡೋದ್ನು ಅಲ್ವರ, ಅವಾಗ ಉಡನ್ಬಡಿಕೆ ಮಾಡಿದಾಗ ಇದು ನನ್ನ ಮಗ, ಇವ್ರ ಮೇಲೆ ಏನಾದ್ರು ನಾನು ಹೆಚ್ಚಿದ್ದೇನೆ ಅಂತ ನೀನು ಸಾಕ್ಷಿ ಕೊಟ್ಟಿರ ದೇವ್ರೆ, ಆ ಒಂದು ವಿಷಯವನ್ನ ಇನ್ನೇನು ಸ್ವಲ್ಪ ಸಮಯದಲ್ಲಿ ನಾನು ನೆರವೇರಿಸಿ ಹೋಗ್ತಾ ಇದ್ದೀನಿ. ಆದ್ರೆ ನೀನು ನನ್ನ ಹತ್ರ
ಮಾತಾಡ್ತಾ ಇಲ್ಲ. ಎಂತಹ ಒಂದು ಅನುಭವ ಅಂದ್ರೆ ಕ್ರಿಸ್ತರಲ್ಲಿ ಪ್ರಿಯರೇ, ಅವಮಾನ ಒಂದ್ ಕಡೆ, ಒಬ್ಬಂಟಿ ಒಂದ್ ಕಡೆ, ನೆರವೇರಿಸಬೇಕಾದ ಕರ್ತವ್ಯ ಒಂದ್ ಕಡೆ, ಅದರಲ್ಲಿ ಯಾರಿಗೋಸ್ಕರ ಬಂದೋ ಅವ್ರ ಮಾತಾಡ್ತಿಲ್ಲ ಅಂದ್ರೆ ಎಂತಹ ಅನುಭವ ಇರ್ಬೋದು. ಒಂದ್ ಕಡೆ ನಿನಗೆ ಆಗಿಲ್ವಾ, ಒಂದೇ ಒಂದು ಸಿಂಬಲ್ ಕೊಡು, ನೀನು ಮಾತಾಡಬೇಡ, ಕಣ್ಣಲ್ಲಿ ಒಂದ್ಸತಿ ಈ ಥರ ಮಾಡು ಸಾಕು. ಏನ್ ಮಾಡ್ತೀನಿ ನಾನು, 12 ಲೇಗಿಯನ್ನ ಕಳಿಸ್ಬಿಟ್ಟು ನಿನ್ನ ಕಾಪಾಡ್ಬಿಡ್ತೀನಿ. 1 ಲೇಗಿಯನ್ ಇಸ್ ಈಕ್ವಲ್ಸ್ ಟು 6,000, 12 ಇಸ್ ಈಕ್ವಲ್ಸ್ ಟು 72,000. ಒಬ್ಬ ದೇವದೂತ 1 ನಿಮಿಷಕ್ಕೆ 1,85,000 ಜನನ ಸಾಯಿಸ್ತಾನೆ. ಅಷ್ಟೇನಾ ಕೆಪಾಸಿಟಿ ಅವ್ರಿಗೆ? ಇನ್ನೂ ಇದೆ, ಯಾಕಂದ್ರೆ ಆವತ್ತು ಅಲ್ಲಿ ಇದ್ದಿದ್ದೇ ಅಷ್ಟು. ಅಂದ್ರೆ ಇಷ್ಟು ಜನನ ಕೊಡಕ್ಕೆ ರೆಡಿ ಇದ್ದೀನಪ್ಪ, ನೀನು ವೆಲ್ ಕೆಪಾಸಿಟಿ, ನಿನ್ ತರ ಬೇರೆ ಯಾರು ಇಲ್ಲ, ನಿನ್ ಮೇಲೆ ಏನಿಲ್ಲ, ಯಾವುದೇ ಕೊರತೆ ಇಲ್ಲ, ಯು ಆರ್ ಪರ್ಫೆಕ್ಟ್. ನೀನ್ ನಿಜವಾಗ್ಲೂ ರಾಜದ ಮಗ, ನೀನು ರಿಚ್ ಪರ್ಸನ್, ನೀನು ಎಲ್ಲ ನನ್ನ ಹತ್ರ ಇದೆ. ಅದೆಲ್ಲ ಇಟ್ಕೊಂಡು ದೇವರ ಚಿತ್ತಕ್ಕೋಸ್ಕರ ಸಾಯ್ಬೇಕು. ಹೆಂಗಪ್ಪ ಅಂದ್ರೆ ಅವಮಾನ, ಒಬ್ಬಂಟಿ, ಯಾರಿಗೋಸ್ಕರ ಬಂದೋ ಅವ್ರ ಹತ್ರ ಮಾತಾಡ್ತಾ ಇಲ್ಲ ಅಂದ್ರೆ ಕ್ರಿಸ್ತರಲ್ಲಿ ಪ್ರಿಯರೇ, ತಂದೆಯಾದ ದೇವರ ಚಿತ್ತದ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲದೆ ಇದ್ರೆ ಅವತ್ತು ಯೇಸು ಕ್ರಿಸ್ತರು ಏನ್ ಮಾಡ್ತಾ ಇದ್ರಲ್ಲಿ, ಅವ್ರನ್ನ ದೂಷಿಸ್ತಾ ಇದ್ರು. ಕರೆಕ್ಟ್ ಅಲ್ವಾ? ಇದೇ ಅವ್ರದಂತ ತಿಳುವಳಿಕೆ. ಅಪ್ಪ, ಇದೇ ನಿನ್ ಪಾತ್ರೆನಾ, ಇದೇನ್ ಚಿತ್ತಾನಾ, ಇದಕ್ಕೂ ನಾನು ಸಿದ್ಧ. ಏನಂತಾರೆ ಏನ್ರು, ಇದಕ್ಕೂ ನಾನು ಸಿದ್ಧ. ಏನ್ ಮಾಡ್ತಾರೆ, ವಾಕ್ಯ ಓದ್ರಿ, ಅದು ಕೀರ್ತನೆ 22:1. ಹಾ 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 ಏನಂತಾರಲ್ಲಿ, ಯಾಕಪ್ಪ ನನಗೆ ಮಾತಾಡ್ತಾ ಇಲ್ಲ? ಲಾಜರನ ನಾನು ಏನ್ ಮಾಡಿದೆ, ಆ ಒಂದು ಕಲ್ರೆಯಿಂದ ಆಚೆ ತೆಗಿಬೇಕಾರೆ ನಾನು ಪ್ರಾರ್ಥನೆ ಮಾಡಿದೆ. ಯಾಕೆ ಗೊತ್ತಾ ಪ್ರಾರ್ಥನೆ ಮಾಡಿದೆ? ನನ್ನ ಪ್ರಾರ್ಥನೆನ ನೀನು ಯಾವಾಗ್ಲೂ ಕೇಳ್ತಿ ಅಂತ ನನಗೆ ಗೊತ್ತು, ಆದ್ರೆ ಇವ್ರಿಗೇನಾಗ್ಲಿ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳ್ದೆ. ಈಗ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಮಾಡ್ತೀನಿ, ನೀನು ಅಣ್ಣ ಮಾತ್ರ ನೀನು ಕೇಳ್ತಾ ಇಲ್ಲ. ಏನಪ್ಪ ವಿಷಯ ಆಯ್ತಂದ್ರೆ, ಯಾವಾಗ ದೇವರು ಎಲ್ಲ ಪಾಪವನ್ನು ಯೇಸು ಕ್ರಿಸ್ತ ಮೇಲೆ ಹಾಕ್ಬಿಟ್ರು, ಒಂದು ಪಾಪಿ ಹತ್ರ ದೇವರು ಮಾತನಾಡೋದಿಲ್ಲ. ಅಂದ್ರೆ ಆದಾಮಿಗೆ ತಂದೆಯ ದೇವರ ಆ ಐಕ್ಯತೆ ಕಟ್ಟಾಯ್ತಲ್ಲ, ಇದರಿಂದ ಆ ಐಕ್ಯತೆ ಕಟ್ಟಾಗಿರುವ ಅದರ ಅನುಭವ, ಅದರ ವೇದನೆ, ಅದರ ನಿಜವಾದ ಅರ್ಥ ಏನನ್ನೋದನ್ನ ಅಲ್ಲಿ ಯೇಸು ಕ್ರಿಸ್ತರು ಅರ್ಥ ಮಾಡ್ಕೊಂಡ್ರು. ನಿನ್ನ ಐಕ್ಯತೆ ಕಟ್ಟಾಕ್ಬಿಟ್ರೆ ಈ ಒಂದು ಸ್ಥಿತಿ ಬಂದ್ಬಿಡ್ತೀರ ನಾವು ಅನ್ನೋ ವಿಷಯ ಕ್ರಿಸ್ತರಲ್ಲಿ ಬೇರೆ. ಅವಾಗಲೇ ಹೇಳ್ದೆ, ಶಿಲುಬೆಯಲ್ಲಿ ಹಾಕಿದ್ರೆ ಸಾಯೋದಕ್ಕೆ 16 ದಿವಸ ಬೇಕು ಅಂತ. ಆದ್ರೆ ಯೇಸು ಕ್ರಿಸ್ತನಿಗೆ ಬೆಳಗ್ಗೆ 9 ಗಂಟೆಗೆ ಹಾಕಿದ್ರು, ಸಾಯಂಕಾಲ 3 ಗಂಟೆಗೆ ಅವರು ಪ್ರಾಣವನ್ನ ಬಿಟ್ರು. ಹೆಂಗೆ? ಏನ್ ಕಾರಣ? ಅವರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನ್ ಗೊತ್ತಾ? ಹಾರ್ಟ್ ಅಟ್ಯಾಕ್. ಕರೆಕ್ಟ್. ನನ್ನ ಹೃದಯ ಏನಾಯ್ತು ಗೊತ್ತಾ, ವ್ಯಾಕ್ಸ್ ತರ ಮೆಲ್ಟ್ ಆಗೋಯ್ತು, ಮೇಣದಂತೆ ಕರಗೋಯ್ತು. ಚುಚ್ತಾರೆ ಎಲ್ಲಿಗೆ? ಹೊಟ್ಟೆಗೆ. ಏನ್ ಬರ್ತಲ್ಲಿ? ರಕ್ತ, ನೀರು. ಹಾರ್ಟ್ ಬಸ್ಟ್ ಆದ್ರೇನೆ ರಕ್ತ ಬಂದು ಹೊಟ್ಟೆ ಒಳಗೆ ಹೋಗೋದು, ಇಲ್ಲ ಹೊಟ್ಟೆ ಒಳಗೆ ರಕ್ತ ಹೋಗೋದಿಲ್ಲ. ಅರ್ಥ? ಏನಕ್ಕೆ ಈ ಒಂದು ಹಾರ್ಟ್ ಮೆಲ್ಟ್ ಆಗೋಯ್ತು ಗೊತ್ತಾ? ನನ್ನ ತಂದೆ ನನ್ನ ಸಂಭಾಷಣೆ ನೋಡಿ, ಎಷ್ಟೋ 1000 ವರ್ಷ ಆಗಿರ್ಬೋದಲ್ವಾ, ಯಾವಾಗ ಅವ್ರು ಲೋಗಸಾಗಿದ್ದಾಗಿಂದವರೆಗೂ ಗೆಟ್ಸೇಮನೆ ರಾತ್ರಿವರೆಗೂ ತಂದೆಯ ದೇವರ ಹತ್ರ ಸಂಭಾಷಣೆ ಮಾಡಿದಂಥ ಯೇಸು ಕ್ರಿಸ್ತನಿಗೆ ಯಾವಾಗ ಆ ಸಂಭಾಷಣೆಯಲ್ಲಿ ಉತ್ತರ ಬಂದಿಲ್ವೋ ಅದನ್ನ ಅವ್ರಿಗೆ ತಡ್ಕೊಳಕ್ಕಾಗ್ಲಿಲ್ಲ. ಇದಕ್ಕಿಂತ ನನಗೇನ್ ಬೇಕಪ್ಪ ಜೀವನ? ತಂದೆಯ ದೇವರ ಮೇಲೆ ಅವ್ರು ಇಟ್ಟಂತ ವಿಶ್ವಾಸ, ಇಟ್ಟಂತ ಪ್ರೀತಿ, ಇಟ್ಟಂತಹ ಏನ್ರಿ ಏನಂತಾರೆ ಅದಕ್ಕೆ, ಸಿನ್ಸಿಯಾರಿಟಿ, ಅದು ಪ್ರೂವ್ ಮಾಡಕ್ಕೆ ಯೇಸು ಕ್ರಿಸ್ತನಿಗೆ 1 ಡೇನು ಜಾಸ್ತಿ. ಕರೆಕ್ಟಾ ಅಲ್ವಾ?
ಯಾಕೆ ಮತ್ತೆ 33 ವರ್ಷ ಅಂದ್ರೆ ಪ್ರವಾದನೆ ಅದು. 33 ವರ್ಷದಲ್ಲಿ ಸಾಯ್ಬೇಕನ್ನೋ ಪ್ರವಾದನೆ ಅದು ನೆರವೇರಿಸೋಗೋಸ್ಕರ ಅಷ್ಟು ವರ್ಷ ಅವ್ರು ಬದುಕಿದ್ದು. ಅವರ ಆ ಒಂದು ಉತ್ಸಾಹ ಪ್ರೂವ್ ಮಾಡಕ್ಕೆ ಒನ್ ಡೇನು ಜಾಸ್ತಿ ನಾನು ಕೇಳಿದ್ರೆ ಯೇಸು ಕ್ರಿಸ್ತ ಇದ್ದಂಥ ಉತ್ಸಾಹ ಯಾರ ಮೇಲೆ? ತಂದೆಯ ದೇವರ ಮೇಲಿದಂತಹ ಉತ್ಸಾಹ. ಇಂತಹ ದೇವರನ್ನ ಆರಾಧನೆ ಮಾಡಿದಂಥ ನಾವು ಇಂತಹ ರಕ್ಷಕನ್ನ ಹೆಜ್ಜೆ ಜಾಡಿ ನಡೀತಿರೋಂಥ ನಾವು ಯಾಕಿರ್ಬೇಕು? ಒಂದ್ ಕಡೆ ತಂದೆ ಹೇಳ್ತಾರೆ, ನನ್ನ ಮಗನೇ ದಾರಿ, ಅವರೇ ಸತ್ಯ, ಅವರೇ ಜೀವ. ಒಂದ್ ಕಡೆ ಮಗ ಹೇಳ್ತಾರೆ, ನನ್ನ ತಂದೆ ಒಬ್ಬರನ್ನ ಎಳಿದೇ ಇದ್ರೆ ಯಾವ್ದ ಹತ್ರ ಬರಕ್ಕಾಗಲ್ಲ. ಎಂತಹ ಇದು ಏನಪ್ಪ ಇದು? ಒಂದ್ ಕಡೆ ಇವ್ರು ಎಳಿಬೇಕಂತಾರೆ, ಅವ್ರು ನೋಡಿದ್ರೆ ಅವರೇ ಎಲ್ಲ ಅಂತಾರೆ. ಹೆಂಗಪ್ಪ ಅಂದ್ರೆ ಇದೇ ವಿಷಯ. ತಂದೆಯ ದೇವರೊಬ್ಬರನ್ನ ಎಳಿತಾ ಇದಾರೆ ಅಂತ. ಯಾಕೆ ಎಳಿತಾರೆ? ಈ ಕರೆ ಇದೆ ಗೊತ್ತಾ? ಕರೆ, ಈ ಕರೆ ಏನಕ್ಕಪ್ಪ ಈ ಕರೆ ನಮ್ಗೆ? ಯೇಸು ಕ್ರಿಸ್ತ ಜೊತೆಗೆ ರಾಜ್ಯಭಾರ ಮಾಡಬೇಕು. ದೇವ್ರ ರಾಜ್ಯಕ್ಕೂ ಇವಾಗ ರಾಜ್ಯಕ್ಕೆ ಏನು ವ್ಯತ್ಯಾಸ? ದೇವ್ರ ಇಲ್ಲ ಇವಾಗ ಪ್ರಪಂಚದಲ್ಲಿರುವಂತ ರಾಜ್ಯಕ್ಕೂ ತಂದೆಯ ದೇವ್ರ ರಾಜ್ಯಕ್ಕೆ ಏನು ವ್ಯತ್ಯಾಸ? ಎಕ್ಸಾಕ್ಟ್ಲಿ, ನೀತಿ ವಾಸ ಮಾಡುವ ರಾಜ್ಯ. ಕರೆಕ್ಟಾ? ಈಗ ಈ ಭೂಲೋಕ ರಾಜ್ಯದಲ್ಲಿ ನೀತಿ ವಾಸವಾಗಿ ಇಲ್ಲ. ಅದು ಹೇಳ್ತಾ ಬಂದೇವೆ ಅವ್ರ ಮಗಳ ಜೊತೆ ಬರ್ಬೇಕಾರೆ. ಎಲ್ಲಿ ನೋಡಿದ್ರು ಕರಪ್ಷನ್. ಅದ್ರಲ್ಲಿ ಇಂಡಿಯಾ ಎತ್ತಿದ ಕೈ ಅಲ್ವಾ? ಏನಪ್ಪ ವಿಷಯ ಅಂದ್ರೆ ನೀತಿ ವಾಸ ಮಾಡುವಂತಹ ರಾಜ್ಯ. ಈ ರಾಜ್ಯಕ್ಕೆ ಪಾಳ್ಗಾರರಾಗಿ ನಮ್ಮನ್ನು ಕರೆದಿರೋದು. ಯಾಕೆ? ಯೇಸು ಕ್ರಿಸ್ತ ಜೊತೆಗೆ ನಾವು ಆಳ್ವಿಕೆ ಮಾಡೋದಕ್ಕೆ. ಇವಾಗ ಆಳ್ವಿಕೆ ಮಾಡಲಿಕ್ಕಿರುವಂತ ಈ ಕರೆಯಲ್ಲಿ ಅದಕ್ಕೆ ಅಂತ ಒಂದು ಯೋಗ್ಯತೆ ಇರ್ಬೇಕಾ ಇಲ್ವಾ? ಅಂದ್ರೆ ಕ್ರಿಸ್ತರಲ್ಲಿ ಬೇರೆ ನೂತನ ಸೃಷ್ಟಿಯಲ್ಲಿ ದ 6th ವಾಲ್ಯೂಮ್ ಅಲ್ಲಿ ಬರೀತಾರೆ, ದ ಕಾಲ್ ಆಫ್ ದ ನ್ಯೂ ಕ್ರಿಯೇಷನ್ ಅಲ್ಲಿ. ಯಾಕೆ ಯೇಸು ತಂದೆ ದೇವರನ್ನ ಕರೀತಾರೆ? ಇವರು ಭೂಲೋಕದಲ್ಲಿ ಇವರೆಲ್ಲ ಫೂಲಿಶ್ ಅಂತೆ. ಭೂಲೋಕಕ್ಕೆ ಫೂಲಿಶ್ ಅಲ್ವಾ? ಉಲಗತ್ತಕ್ಕೆ ಪೈತ್ಯಂಗಲ್. ಜ್ಞಾನಿಯರು ಅನೇಕರಿಲ್ಲ. ಜ್ಞಾನಿಯರು ಶೂನ್ಯ ಅಂತಲ್ಲ, ಅನೇಕ ಅರ್ಥ. ಜ್ಞಾನಿಗಳು ಇದ್ದಾರೆ, ಸ್ವಲ್ಪ ಇದ್ದಾರೆ. ಪ್ರಭುಗಳು ಸ್ವಲ್ಪ ಇದ್ದಾರೆ, ಆದ್ರೆ ಅನೇಕ. ಏನಪ್ಪ ಅರ್ಥ ಅಂದ್ರೆ, ಒಬ್ಬ ಜ್ಞಾನಿ ಒಬ್ಬ ಓದ್ಬಿಟ್ರೆ ಅವ್ರಿಗೆ ಹೆಮ್ಮೆ ಇರುತ್ತೆ. ನಾನು ಮಾಡ್ಬಿಡ್ತೀನಿ, ನನ್ಗೆ ಇಷ್ಟು ಕಾಸಿದೆ, ಇಷ್ಟು ಬಲ ಇದೆ, ಇಷ್ಟು ಜ್ಞಾನಿ ಇದೆ, ನಾನು ಮಾಡ್ತೀನಿ ಅಂತ ಹೆಮ್ಮೆ ಇದೆ ಗೊತ್ತಾ? ಆ ಹೆಮ್ಮೆನೇ ಅವನಿಗೆ ಈ ಕರೆಯೊಳಗೆ ಬರಕ್ ಬಿಡಲ್ಲ. ಯಾರು ಕಂಪ್ಲೀಟ್ ಸಬ್ಮಿಸಿವ್ ಮಾಡಿ ಅವ್ರನ್ನೇ ಅವ್ರ ತಾಳ್ಮೆ ಅಲ್ವಾ? ಹ್ಯೂಮಿಲಿಟಿ ದ ಫಸ್ಟ್ ಕ್ವಾಲಿಟಿ. ಅಂಬಲ್ನೆಸ್, ತಾಳ್ಮೆ ತಗ್ಗಿಬೇಕು. ಪರಿಪೂರ್ಣ ನಮ್ಮನೆ ನಾವು ತಗ್ಗಿಸ್ರೇನೆ ಈ ಕರೆ ಒಳಗೆ ಬರೋದಕ್ಕೆ. ಅಷ್ಟು ಮಾತ್ರವಲ್ಲ, ನೀತಿ ಮೇಲೆ ನಮಗೆ ಎಲ್ಲೋ ಒಂದ್ ಕಡೆ ಆಸೆ ವಿಶ್ವಾಸ ಇದ್ದಿದ್ದಕ್ಕೇನೆ ತಂದೆಯ ದೇವ್ರು ನಮ್ಮನ್ನ ಈ ಕರೆಯಲ್ಲಿ ಇಳ್ದಿರೋದು. ಥಿಂಕ್ ನೋಡಿ ಬರ್ಬೇಕಾರೆ ಎಲ್ಲೋ ಒಂದ್ ಕಡೆ ಈ ನೀತಿ ಇಲ್ಲದೆ ಇದ್ದಾಗ ನಾವು ಜಗಳ ಮಾಡಿರ್ತೀವಿ. ಅದು ಫ್ಯಾಮಿಲಿಯಲ್ಲೋ ಫ್ರೆಂಡ್ಶಿಪ್ಪಲ್ಲೋ ಎಲ್ಲೋ ಒಂದ್ ಕಡೆ ಈ ವ್ಯವಸ್ಥೆ ನೋಡಿ ನಾವು ನಮ್ಗೆ ಕೋಪ ಬಂದಿರ್ತದೆ. ಎಲ್ಲಿ ನೋಡೋದು ಅನ್ಯಾಯ ಆಗ್ತದೆ. ನಾಡಿದ್ರೆ ಹಿಂಗೆ ಮಾಡ್ತದೆ, ಹಂಗೆ ಮಾಡ್ತದೆ, ನೀತಿಯಾಗಿರ್ತಾ ಇದೆ ಅನ್ನೋ ವಿಷಯ 1,44,000 ಅಲ್ಲಿ 100% ಇರುತ್ತೆ. ಇದ್ದಿದ್ದಕ್ಕೇನೆ ಅವ್ರಿಗೆ ಈ ಕರೆ ಕೊಡೋದು ದೇವರು. ಸುಮ್ಮನೆ ಎಲ್ಲ ಮೆಂಟ್ರಿಗೆ ಕರೆ ಅಲ್ಲ ಇದು. ನೀತಿ ಮೇಲೆ ಪ್ರೀತಿ ವಿಶ್ವಾಸ ಇದ್ದಿದ್ದಕ್ಕೆ ನಮ್ಗೆ ಕರೆ ಕೊಟ್ಟಿರೋ ದೇವರು. ಭೂಲೋಕಕ್ಕೆ ಯಾರು ಇವರು? ಫೂಲಿಶ್ ಟು ದ ವರ್ಲ್ಡ್. ಉಲಗತ್ತಕ್ಕೆ ಪೈತ್ಯಂಗಲ್. ಇವಾಗ 100 ರೂಪಾಯಿ ಕೊಟ್ಬಿಟ್ಟು ಒಂದು ವಸ್ತು ಹೋಗ್ತೀನಪ್ಪ, ಅದು ಬಂದ್ಬಿಟ್ಟು 30 ರೂಪಾಯಿ. ಅವನು ಚೇಂಜ್ ಕೊಡ್ಬೇಕಾರೆ 90 ಕೊಟ್ಬಿಟ್ಟಪ್ಪ, ಗಿವ್ 90 ರೂಪೀಸ್. ಏನು ಮಾಡ್ತೀರಾ ನೀವು? ಇವಾಗ 20 ರೂಪಾಯಿ ವಾಪಸ್ ಕೊಡ್ತೀವಿ. ಅದು ನೀತಿ ಮೇಲೆ ಇರುವಂತ ಪ್ರೀತಿ. ಆದ್ರೆ ಈ ಭೂಲೋಕ ಏನ್ ಮಾಡುತ್ತೆ ಗೊತ್ತಾ? ಹಂಗೆ 90 ರೂಪಾಯಿ ತಗೊಂಡು ಪಾಕೆಟ್ ಹಾಕೊಂಡ್ಬಿಟ್ಟು ಹೋಗ್ಬಿಟ್ಟು. ಇದೇ ಭೂಲೋಕದ ವ್ಯವಸ್ಥೆ. ಈ ವ್ಯವಸ್ಥೆಯಲ್ಲಿ ಬದುಕ್ತಾ ಇರುವಂತ ಒಬ್ಬ ವಾಪಸ್ ಕೊಟ್ರೆ ಏನಂತಾರೆ ಅವನಿಗೆ? ಹಿಂಗೆ ಮೆಂಟ್ಲೇಣ ನಿನಗೆ, ಅವ್ನು ಕಾಸು ಕೊಡಲ್ಲ, ಹೆಣ್ಮಕ್ನಾಗಿದ್ದು ಇಟ್ಕೊಬಿಡ್ತಾರೆ. ಯಾಕೆ ವಾಪಸ್ ಕೊಟ್ಟೆ? ಮೆಂಟ್ಲ ನೀನು. ವ್ಯವಸ್ಥೆಗೆ ಮೆಂಟ್ಲು. ಯಾಕೆ?
ನಮಗೆ ನೀತಿ ಮೇಲೆ ಆಸೆ ಇದೆ ರೀ. ಆಸೆ ಇರೋರ್ಗನೆ ಈ ಕರೆ. ಈ ಕರೆಯಲ್ಲಿ ಬಂದಾಗ ದೇವರ ನೀತಿ ಇಲ್ಲಿ ಸ್ಥಾಪನೆ ಆಗ್ಬೇಕಂದ್ರೆ ತಲೆ ಸಿದ್ಧ ಆಗೋಯ್ತು. ತಲೆ ನೂತನ ಸೃಷ್ಟಿ ಆಗೋಯ್ತು. ತಲೆಗೆ ಪಾತ್ರೆ ಎತ್ತಲ್ಪಡ್ಲಿಲ್ಲ. ಪಾತ್ರೆ ಅಂದ್ರೆ ಅವಮಾನದ ಪಾತ್ರೆ. ಅವಮಾನ ಪಡ್ಬೇಕಾರೆ ಒಬ್ಬಂಟಿ ಇರಬೇಕು, ಕರ್ತವ್ಯ ಇರ್ತದೆ. ಕೊನೆಗೆ ಯಾರಿಗೋಸ್ಕರ ಬಂದಿದ್ವೋ ತಂದೆಯ ದೇವರೇ ಕೈ ಬಿಡುವಂತಹ ಸಮಯ ಬರ್ತದೆ, ನಮಗೂ ಬರುತ್ತೆ. ನಿಜವಾಗಿಯೂ ದೇವರ ಜೊತೆಗೆ ಇದಾರ ಇಲ್ವಾ ಅನ್ನೋ ಒಂದು ವಿಷಯ ಬರುತ್ತೆ. ಈವನ್ ಇಫ್ ಐ ಡೋಂಟ್ ಟ್ರೇಸ್ ಯು, ಐ ವಿಲ್ ಟ್ರಸ್ಟ್ ಯು ಲಾರ್ಡ್. ಇವ್ ಬರೀತಾನೆ, ನೀನು ನನ್ನ ಏನ್ ಮಾಡ್ತಾರೆ, ಇಫ್ ಈವನ್ ಇಟ್ ಯು ಸ್ಲೂ ಮೀ, ಐ ವಿಲ್ ಟ್ರಸ್ಟ್ ಯು. ಇಂತಹ ಅದೇ ಇವತ್ತು ಮನ್ನ ಏನ್ರಿ, ಆ ವಿಶ್ವ ಜಸ್ಟ್ ವಿಲ್ ಲೀವ್ ಬೈ ಫೇತ್. ನೀತಿಯಾಗಿರೋರು ವಿಶ್ವಾಸದಿಂದ ಬದುಕುವವರು. ಏನೇ ಮಾಡಪ್ಪ ನೀನು, ನನ್ನ ಜೊತೆಗೆ ಇಲ್ಲ ಅನ್ನೋ ಒಂದು ವಿಷಯ ಇದ್ರೂ ಸಹ ಆ ಅನುಭವದ ಮಧ್ಯಲು ನಾನು ನಿನ್ನ ಚಿತ್ತವನ್ನೇ ಮಾಡ್ತೀನಿ. ನಿನಗೆ ಯಾವ ವಿಷಯ ನಿನಗೆ ಹೆಮ್ಮೆ ಕೊಡುತ್ತೋ, ನಿನಗೆ ಯಾವ ವಿಷಯ ನಿನಗೆ ಮಹಿಮೆ ಕೊಡುತ್ತೋ, ನಾನು ಅದನ್ನೇ ಮಾಡೋನಾಗಿರ್ತೀನಿ ಅನ್ನೋದು ಏನೋ ಮಾಡ್ತಾರೆ ಅಲ್ಲಿ ಯೇಸು ಕ್ರಿಸ್ತರ ಮೋಟ್ರಲ್ಲಿ ನೋಡ್ಬಿಟ್ರಪ್ಪ ಅಂದ್ರೆ ಕ್ರಿಸ್ತರಲ್ಲಿ ಬೇರೆ ಪ್ರಾರ್ಥನೆ ಮಾಡ್ತಾರೆ, ರಿಪ್ಲೈನೇ ಇಲ್ಲ. ಇನ್ನೇನು ಒಂದು ವಾಕ್ಯ ಬರುತ್ತೆ, ಅದು ಕೀರ್ತನೆ 22ರಲ್ಲಿ ಬ್ಯೂಟಿಫುಲ್ ವಾಕ್ಯ. ಅದೇನಪ್ಪ ಅಂದ್ರೆ, ಇನ್ನೇನು ಆಪತ್ತು ಬಂತು ಅಂತಾರೆ. ಆಪತ್ತು ಬಂತು, ಸಹಾಯವ್ರಿಲ್ಲ ಅಂದ್ರೆ ಎಲ್ಲ ಏನ್ ಮಾಡ್ಬಿಟ್ರು, ದೇಹವನ್ನೆಲ್ಲ ದೇಹದ ಮೇಲೆ ಉಳುಮೆ ಮಾಡ್ಬಿಟ್ರು. ಹಂಗೆ ಹೊಡಿದಾರೆ ಯಾರೋ ರೋಮ ಸೋಲ್ಜರ್ಸು. ಆ ವ್ಯಕ್ತಿ ಮನುಷ್ಯನ ಅನ್ನೋ ಒಂದು ಡೌಟ್ ಬಂದ್ಬಿಡ್ತಂತೆ. ಆ ಥರ ಸ್ಥಿತಿ ಕ್ರಿಸ್ತನ ದೇಹ ಶೀಳಾಗ್ಬಿಟ್ರು, ಎಲ್ಲ ಹೋಯ್ತು. ಇದಕ್ಕಿಂತ ಆಪತ್ತು ಬರೋಣ ಇದೆಯಾ? ಇದಕ್ಕಿಂತ ಆಪತ್ತು ಬರೋಣ ಇದೆಯಾ? ಏನೂ ಇಲ್ಲ. ಆದ್ರೂ ಹೇಳ್ತಾರೆ, ಇನ್ನೇನು ಆಪತ್ತು ಹತ್ರ ಬಂದ್ಬಿಡ್ತು ಅಪ್ಪ ಅಂತ ಏನ್ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಅಂದ್ರೆ ಏನಪ್ಪ ಅಂದ್ರೆ ಇನ್ನೇನು ನಾನು ಇನ್ನೇನು ಸಾಯ್ಬೇಕು, ಸಾಯಕ್ ಮುಂಚೆ ನೀನು ಏನ್ ಮಾಡೋ, ಒನ್ ಟೈಮ್ ನನಗೆ ರಿಪ್ಲೈ ಮಾಡ್ಬಿಡಪ್ಪ ಸಾಕು. ಏನ್ ಮಾಡ್ಬಿಡ್ತೀನಿ ನಾನು, ಈ ಒಂದು ಮರಣವನ್ನು ಖುಷಿಯಿಂದ ಎತ್ಕೊಂಡ್ಬಿಡ್ತೀನಿ, ನನ್ನ ಜೀವನ ಕೈಗೆ ಸಮರ್ಪಣೆ ಮಾಡಿಬಿಡ್ತೀನಿ ಅಂತ ಹೇಳ್ತಾರೆ. ಆಗ್ಲೂ ತಂದೆಯ ದೇವರು ಸಂಭಾಷಣೆ ಮಾಡಿಲ್ಲ. ಸರ್ಪ್ರೈಸ್ ಅವ್ರಿಗೆ, ಸರ್ಪ್ರೈಸ್. ಈ ಥರ ಟೈಮ್ ಬರುತ್ತಾ ಅಂತ ಅವ್ರಿಗೆ ಯೋಚನೆ ಮಾಡಿರಲಿಲ್ಲ. ಕೊನೆಗೆ ಇದರ ಮಧ್ಯಳು ಸಹ, ಅಪ್ಪ ಇಫ್ ದಿಸ್ ಈಸ್ ಯುವರ್ ವಿಲ್, ಏನ್ ಮಾಡ್ಬಿಟ್ರು, ಎಲಿ ಎಲಿ ಲಾಮೆ ಸಬಕ್ತಾನೆ, ನನ್ನ ದೇವರೇ ನನ್ನ ದೇವರೇ. ಮತ್ತೆ ಅಲ್ಲಿ ಲಾಸ್ಟಲ್ಲಿ ಬರುತ್ತೆ, ಕೀರ್ತನೆಯಲ್ಲಿ ಫಸ್ಟಲ್ಲಿ ಬರುತ್ತೆ. ಏನಕ್ಕೆ ಅದನ್ನ ಹೇಳಿದ್ರಂತ ಕೀರ್ತನೆಯಲ್ಲೇ ನಮ್ಗೆ ಆನ್ಸರ್ ಸಿಗುತ್ತೆ. ಏನಪ್ಪ ಅಂದ್ರೆ ಏನ್ ಮಾಡ್ಬಿಟ್ರೆ, ಅವರ ಜೀವವನ್ನು ದೇವರ ಕೈಯಲ್ಲಿ ಸಮರ್ಪಣೆ ಮಾಡಿ ಜೀವವನ್ನು ಬಿಟ್ರು. ಅಂದ್ರೆ ಕ್ರಿಸ್ತರಲ್ಲಿ ಪ್ರಿಯರೇ, ಈ ಒಂದು ಪಾತ್ರೆನ ಯೇಸು ಕ್ರಿಸ್ತರು ಹೆಂಗ್ ಕೊಡಿದ್ರು ಗೊತ್ತಾ? ಹೆಂಗ್ ಕೊಡಿದ್ರು? ಸ್ವಲ್ಪ ಅಲ್ಲ, ಅದನ್ನ ಪರಿಪೂರ್ಣವಾಗಿ ಕುಡಿದ್ರು. ನನ್ನ ತಂದೆ ನನಗಿಟ್ಟಿರುವ ಪಾತ್ರೆಯಲ್ಲಿ ನಾನು ಕುಡಿಯದೇ ಇರ್ತೀನ, ಅದನ್ನ ಫುಲ್ಲಾಗಿ ಕುಡಿಬೇಕು. ಏನ್ ಮಾಡ ನಾವು ಏನ್ ಮಾಡ್ಕೋ, ಆ ಕಪ್ನ ನೋಡಿದ್ವಿ. ಒಂದು ಏನಪ್ಪ ವಿಷಯ ಅಂದ್ರೆ, ಒಬ್ಬಂಟಿ ಇರ್ತೀಯ, ಕರ್ತವ್ಯ ಮಾಡಬೇಕು. ಮೂರನೇದಾಗಿ ಸರ್ಪ್ರೈಸ್ ಎಕ್ಸ್ಪೀರಿಯನ್ಸ್ ಬರುತ್ತೆ. ನಾಲ್ಕನೇದು ಆ ಪಾತ್ರೆನ ಫುಲ್ಲಾಗಿ ಕುಡಿಬೇಕು. ಹೆಂಗೆ ಅಂದ್ರೆ, ಪಾತ್ರೆಯಲ್ಲಿ ಸ್ಟಾರ್ಟಿಂಗ್ ಮೇಲೆ ತಿಳಿ ಇರುತ್ತೆ ಎಕ್ಸ್ಪೀರಿಯನ್ಸ್. ಸ್ಟಾರ್ಟಿಂಗ್ ಬಂದಾಗ ನಮಗೆ ಸತ್ಯವನ್ನು ಗಿಡ ಅಲ್ವಾ, ಅದಕ್ಕೆ ಪ್ರೊಡಕ್ಷನ್ ಹಾಕಿ ಅದಕ್ಕೆ ಒಂದು ಕಡ್ಡಿ ನಟ್ಟಿ ಚೆನ್ನಾಗಿ ಬೆಳಿಬೇಕಲ್ವಾ. ಬೆಳೆದಾದ್ಮೇಲೆ ನಾವು ಮರ ಆದ್ಮೇಲೆ ಆವಾಗ ಬರೋದು ಸಡನ್ ಎಕ್ಸ್ಪೀರಿಯನ್ಸಸ್. ಆವಾಗ ನಾವು ನಿಂತ್ಕೋಬೇಕು. ಅಲ್ಲೋರ ಕ್ರಿಸ್ತರಲ್ಲಿ ಪ್ರಿಯರ್ ಅಂದ್ರೆ ಏನ್ರಿ, ಏನ್ ಮಾಡ್ಕೊ, ನಾವು ಕಪ್ಪನ ನಾವು ಫುಲ್ಲಾಗಿ ಕುಡಿಬೇಕು. ಕೀರ್ತನೆ 110:7 ಇಷ್ಟ, 110:7. ಒಡೆಯನು ದಾರಿಯಲ್ಲಿ ಹಳ್ಳದ ನೀರು ಕುಡಿದು ತಲೆ ಎತ್ತುವನು. ಏನ್ರೆ, ದಾರಿಯಲ್ಲಿ ನಾವು ನಡೆಯುವ ಯೇಸು ಕ್ರಿಸ್ತನ ಹೆಜ್ಜೆ ಜಡಿಯುವಂತ ನಮಗೆ ಆ ಒಂದು ಏನ್ ಬರುತ್ತೆ, ನೀರು ಬರುತ್ತೆ. ಅದೇ ನಾವು ಕುಡಿಬೇಕು. ಕುಡಿದು ವಿ ಶುಡ್ ಥ್ಯಾಂಕ್ ಗಾಡ್, ಅಬ್ಬಾ ನಿನಗೆ ಕೃತಜ್ಞತೆ.
ಅಪ್ಪ ನನಗೆ ಏನ್ರಿ ಥ್ಯಾಂಕ್ ಯು ಅನ್ನೋದನ್ನ ಮಾಡಬೇಕು. ಕ್ರಿಸ್ತರಲ್ಲಿ ಪ್ರೇರೆ ಕಣದಾಗಿ ಇದು ತೆಗಿಯಕ್ಕಾಗದಿರುವಂತಹ ಇಂಡಿಸ್ಪೆನ್ಸಿಬಲ್ ಕಪ್. ಓದ್ರಿ 1 ತಿಮೋತಿ 6ನೇ ಅಧ್ಯಾಯ 16ನೇ ವಾಕ್ಯ. ರಾಜಾದಿರಾಜನು ಕರ್ತನು ತಾನೊಬ್ಬನೇ ಅಮರತ್ವವುಳ್ಳವನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನು ಆಗಿದ್ದಾನೆ. ಆ ಏಕಾಧಿಪತಿಯು ರಾಜಾದಿರಾಜನು ಕರ್ತನು ತಾನೊಬ್ಬನೇ ಅಮರತ್ವವುಳ್ಳವನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನು ಆಗಿದ್ದಾನೆ. ಇಂತಹ ಜೀವವನ್ನು ತಂದೆಯ ದೇವರು ಯೇಸುಕ್ರಿಸ್ತ ಕೊಡಬೇಕಾರೆ ಯಾಕೆ ಜೀವವನ್ನು ಅವ್ರು ಕೊಟ್ಟೆ ಅಂತ ಯಾರು ಪ್ರಶ್ನೆ ಕೇಳಬಾರದು. ಅದಕ್ಕೆ ಆ ಪಾತ್ರ ಅರ್ಥ ಮಾಡ್ಕೊಳ್ಳಿ. ಹೇಳ್ಬೋದಲ್ಲ ಯಾರು ಫಾರ್ ಎಕ್ಸಾಂಪಲ್, ಯಾಕೆ 4126 ವರ್ಷ ಆದ್ಮೇಲೆ ಕಳ್ಸಿದ್ರು ರಕ್ಷಕನ್ನ? ಯಾಕೆ ಮುಂಚೆನೆ ಕಳಿಸ್ಲಿಲ್ಲ ಅಲ್ವಾ? ಏನ್ ಮಾಡ್ಬಿಟ್ರೆ ಯಾವಲ್ಲ ಕಾಯಿನ್ ಉದ್ದೇಶ ಕಾಯಿನ್ ಅಯ್ಯೋ ರಕ್ಷಕ ಅಲ್ವಾ? You thought that coin is that seed ಅಲ್ವಾ? ಯಾಕೆ 4120 ವರ್ಷ ಆದ್ಮೇಲೆ ಬಂದ್ರು ರಕ್ಷಕರು? ಯಾಕಪ್ಪ ಅಂದ್ರೆ ಫಸ್ಟು ಏನ್ ಮಾಡ್ಬಿಟ್ರು, ದೇವದೂತರಿಗೆ ಅವಕಾಶನ ಕೊಟ್ರು. ಏನಾಗುತ್ತೆ ಅಲ್ಲಿ ಒಂದು ಪ್ರೂವ್ ಆಗೋದಪ್ಪ ಅಂದ್ರೆ, ಅವಕಾಶ ಸಿಕ್ಕಿದ್ರೆ ಅವರು ಏನ್ ಮಾಡ್ಬಿಡ್ತಾರೆ, ಪಾಪ ಮಾಡ್ಬಿಡ್ತಾರೆ. ಈ ದೇಹವನ್ನು ನಂಬಿದ್ರೆ ನಾವು ಬಿದ್ದೋಗ್ಬಿಡ್ತೀವಿ. ಅರ್ಥ ಮಾಡ್ಕೊಳ್ಳಿ, ದೇಹನ ಮಾತ್ರ ನಂಬಕ್ಕೆ ಹೋಗ್ಬೇಡ್ರಿ. ಪೌಲಿನ ಥರ ಈ ದೇಹವನ್ನು ಎಷ್ಟು ನಾವು ಚಚ್ಚಿ ಇಡ್ತೀವೋ ಅಷ್ಟು ಒಳ್ಳೇದು. ಇದಕ್ಕೆ ನಾವು ಸ್ವಲ್ಪ ಇದು ಮಾಡ್ಕೊಂಡು ಸ್ವಲ್ಪ ಡೆಕೋರೇಷನ್ ಮಾಡಿ ಮೇಕಪ್ ಮಾಡೋದು, ಡ್ರೆಸ್ಗಳು ಹಾಕೋದು, ಇಸ್ತ್ರಿ ಹಾಕೋದು, ಕ್ಲೀನಾಗಿರ್ಬೇಕು, ವಾಸನೆ ಬರ್ಬಾರ್ದು, ಓಕೆ. ಇದಕ್ಕೆ ನಾವು ಬೂಸ್ಟ್ ಮಾಡ್ತಾ ಹೋದ್ರೆ ಒನ್ ಟೈಮ್ ಬಿದ್ದೋಗುತ್ತೆ. ಏನು ಮಾಡ್ಬಿಟ್ರು ಇವರು ಜೋಸಫ್ ಪಾಂಟಿಫರ್ ವೈಫ್ ಏನು ಮಾಡ್ಬಿಟ್ರು ಅವ್ರನ್ನ? 1 ಟೈಮ್ 2 ಟೈಮ್ ಅಲ್ಲ, ಎಷ್ಟೋ ಬಾರಿ ಮಾಡ್ಬಿಟ್ರು. ತಪ್ಪು ಮಾಡೋಕ್ಕೆ ಟ್ರೈ ಮಾಡಿದ್ರು. ಏನು ಮಾಡಿದ್ರು ಯೋಸಫ್ ಅಲ್ಲಿ? ಯಾಕಲ್ಲಿ ಓಡೋಗ್ಬಿಟ್ರು? ಯಾಕಲ್ಲಿ ನಿಂತ್ಕೊಂಡಿಲ್ಲ? ದೇಹ ಅವ್ರ ಮೇಲೆ ನಂಬಿಕೆ ಐತೆ, ದೇಹದ ಮೇಲೆ ನಂಬಿಕೆ ಇಲ್ಲ. ಓಡ್ಬಿಟ್ರು ಅಲ್ಲಿಂದ. ನಿಂತ್ಕೊಂಡ್ರೆ ಅಷ್ಟೇ, ಏನಾದ್ರು ಗೊತ್ತಿಲ್ಲ ನನಗೆ. ಸೆಕೆಂಡ್ರಿ ಅವಕಾಶ ಸಿಗ್ದವನು ದೊಡ್ಡ ಪಾಪಿ, ಸಿಗದೇ ಇರೋನು. ನೀನು ಒಬ್ಬ ಸಹೋದರಿನ ತಪ್ಪಾಗಿ ನೋಡ್ಬಿಟ್ರೇನೆ ಪಾಪ ಮಾಡ್ಕೊಳ್ಳಿ. ಎಂತಹ ನೋಡಿ ಕ್ವಾಲಿಟಿ ನೋಡಿ, ಎಂತಹ ಕ್ವಾಲಿಟಿ ನೋಡಿ. ಯು ಕೆನಾಟ್ ಟ್ರಸ್ಟ್ ದ ಬಾಡಿ, ಇದನ್ನ ಜಡ್ಜಿ ಇಡಬೇಕು. ಸೊ ಇಂತಹ ಜೀವವನ್ನು ಕೊಡ್ಬೇಕಾರೆ ಯಾರು ನೋಡಿ, ಯಾಕೆ ಅವ್ರಿಗೆ ಅದು ಕೊಟ್ಟೆ ಅನ್ನೋದು ಪ್ರಶ್ನೆ ಕೇಳಬಾರ್ದಂತಾನೆ ಆ ಒಂದು ಪಾತ್ರೆ. ಈ ಪಾತ್ರಲ್ಲಿ ನಮಗೂ ಪಾಳಿದಂದ್ರೆ ಯೋಚನೆ ಮಾಡಿ ಸ್ವಲ್ಪ ವಾಕ್ಯ ಹೋದ್ರಿ. ಕೊಲೊಸ್ಸೆ 1:24. ಪೌಲನೆಂಬ ನಾನು ಈ ಸುವಾರ್ತೆಗೆ ಸೇವಕನಾದೆನು. ನಾನು ಈಗ ನಿಮಗೋಸ್ಕರ ಅನುಭವಿಸುತ್ತಿರುವ ಬಾಧೆಗಳಲ್ಲಿ ಸಂತೋಷಪಟ್ಟು ಕ್ರಿಸ್ತನ ಸಂಕಟಗಳೊಳಗೆ ಇನ್ನೂ ಉಳಿದದ್ದನ್ನು ಸಭೆ ಎಂಬ ಆತನ ದೇಹಕ್ಕೋಸ್ಕರ, ಕ್ರಿಸ್ತನು ಉಳಿಸಿರುವ ಸಂಕಟದಲ್ಲಿ ಸಭೆ ಎನ್ನುವ ಆತನ ದೇಹಕ್ಕೋಸ್ಕರ ನನ್ನ ಶರೀರದಲ್ಲಿ ಅನುಭವಿಸಿ ತೀರಿಸುತ್ತೇನೆ. ಯೇಸು ಕ್ರಿಸ್ತರು ಏನ್ ಮಾಡ್ರು ಗೊತ್ತಾ? ಅಪ್ಪ ತಂದೆಯೇ, ನೀನು ಕೊಟ್ಟಿರುವ ನಿಮಗೋಸ್ಕರ ಅವ್ರಿಗೋಸ್ಕರ ನಾನು ಏನ್ ಮಾಡ್ತೀನಿ, ಅವ್ರ ಜೀವವನ್ನೇ ಕೊಟ್ಟರು. ಫಸ್ಟ್ ಹೌದು ರ್ಯಾನ್ಸಮ್ ಎಲ್ಲಾ ಮನುಷ್ಯರಿಗೂ ಸರಿ, ಫಸ್ಟ್ ಯಾರಿಗೆ ಅಪ್ಲೈ ಆಗತ್ತೆ? ಇವಾಗ ಸಭೆಗೆ. ನಾವು ಸಹ ಯೇಸು ಕ್ರಿಸ್ತನ ಬಿಟ್ಟಿರುವ ಆ ಒಂದು ವಿಷಯದಲ್ಲಿ ನಾವು ಪಾಲ್ಗೊಳ್ಬೇಕಂದ್ರೆ ಏನ್ರಿ, ನಾವು ನಮ್ಮ ಜೊತೆ ಇರುವ ಸಹೋದರಿಗೋಸ್ಕರ ನಮ್ಮ ಜೀವವನ್ನೇ ಕೊಡಬೇಕು. ವಾಕ್ಯ ಹೋದ್ರಿ 1 ಯೋಹಾನ 3ನೇ ಅಧ್ಯಾಯ 14 ಮತ್ತೆ 16. 1 ಯೋಹಾನ 3ನೇ ಅಧ್ಯಾಯ 14 ಮತ್ತೆ 16. ನಾವಂತೂ ಕ್ರೈಸ್ತ ಸಹೋದರರನ್ನು ಪ್ರೀತಿಸುವವರಾಗಿರುವುದರಿಂದ ಮರಣದಿಂದ ಪಾರಾಗಿ ಜೀವದಲ್ಲಿ ಸೇರಿದ್ದೇವೆಂಬುದು ನಮಗೆ ಗೊತ್ತಾಗಿದೆ. ನೋಡಿದ್ರ, ಈ ತರ ನಾವು ಸಹೋದರಿಗೋಸ್ಕರ ಜೀವ ಕೊಡ್ತಾ ಇದ್ರೇನೆ
ನಾವು ಮರಣದಿಂದ ಬಿಟ್ಟು ಜೀವದಲ್ಲಿ ಜೀವಕ್ಕೆ ಹೋಗ್ತಾ ಇರೋದು. ಇಲ್ಲ ಅಂದ್ರೆ ಏನರ್ಥ? ನಾವಿನ್ನ ಮರಣದಲ್ಲೇ ಇದೀವಿ ಅಂತ ಅರ್ಥ. 16ನೇ ವಾಕ್ಯ. ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದರಲ್ಲಿಯೇ ಹ್ಮ್ ಪ್ರೀತಿ ಇಂಥದ್ದೆಂದು ನಮಗೆ ತಿಳಿದು ಬಂದದೆ. ನೋಡಿದ್ರಾ? ಯೇಸು ಕ್ರಿಸ್ತರು ನಮಗೋಸ್ಕರ ಪ್ರಾಣ ಕೊಟ್ರಲ್ಲ, ಅದೇ ರೀ ಪ್ರೀತಿ. ಹಾ, ನಾವು ಸಹ ಸಹೋದರರಿಗೋಸ್ಕರ ನಮ್ಮ ಪ್ರಾಣಗಳನ್ನು ಕೊಡುವ ಹಂಗಿನಲ್ಲಿದ್ದೇವೆ. ನೋಡಿದ್ರ? ಸಹೋದರ ನಮ್ಮ ಪ್ರಾಣವನ್ನು ಕೊಡುವ ಅಂಗಿಯಲ್ಲಿದ್ದೀವಿ. ಯಾವ ತರ ಕೊಡಬೇಕು? ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡ್ಬೇಕು? ನಾವು ಏನ್ ಮಾಡ್ಬೇಕು? ಸಹೋದರಿಗೋಸ್ಕರ ಪ್ರಾಣ ಕೊಟ್ಬಿಡ್ಬೇಕಾ? ತಂದೆಯ ದೇವರು ನಮ್ಮ ಹತ್ರ ಏನ್ ಕೇಳ್ತಿದ್ದಾರೆ? ಆಲ್ರೆಡಿ ನಮ್ಮ ಸಮಯ, ನಮ್ಮ ತಾಲಂದು ಅಡಿವಾಗಿದೆ. ಆಲ್ರೆಡಿ ಆರ್ ಟ್ಯಾಲೆಂಟ್ಸ್ ಅಂಡ್ ಟೈಮ್ ಇಸ್ ಮಾರ್ಟ್ಗೇಜ್ಡ್. ಯಾರಕ್ಕೆ? ತಂದೆ ತಾಯಿನ ಕಾಪಾಡಬೇಕು, ಹೆಂಡತಿ ಮಕ್ಕಳನ್ನ ಗಂಡನ್ನ ನೋಡಬೇಕು, ಊಟ ವ್ಯವಸ್ಥೆ, ಊಟ ಬಟ್ಟೆಗೆ ನ್ಯಾಯವಾಗಿರೋ ವಿಷಯಕ್ಕೆ, ನಾಟ್ ದ ಲಕ್ಸುರಿ. ಊಟ ಬಟ್ಟೆಗೆ ಏನ್ ಬೇಕೋ ಅದು ಮಾಡಬೇಕು. ಇದಕ್ಕೆ ಸಮಯ ಬೇಕು, ತಾಳಂದು ಬೇಕು ಅಲ್ವಾ? ಇದನ್ನೆಲ್ಲ ಮಾಡಿ ಮುಗಿಸಿದ್ಮೇಲೆ ಮಿಕ್ಕಿರುವ ಸಮಯದ ಗೊತ್ತಾ? ಮಿಕ್ಕಿರುವ ಸಮಯ, ಮಿಕ್ಕಿರುವ ತಾಳಂದು ಅದನ್ನ ನಿನಗೆ ಮತ್ತೆ ನಮ್ಮ ಜೊತೆಗಿರುವ ಸಹೋದರಗೋಸ್ಕರ ನಾವು ಬಲಿ ಕೊಡಬೇಕು. ಇದನ್ನು ಬಲಿ ಕೊಡದೆ ತಡೆ ಮಾಡದೆ ಸೈತಾನ, ಈ ಭೂಲಕ ಮತ್ತೆ ನಮ್ಮ ಸ್ವಂತ ಮಾಂಸ ಯಾವ್ದ್ನಲ್ಲಿ ಮಿಕ್ಕಿರುವ ಈ ಸ್ವಲ್ಪ ಅಲ್ಪ ಇದೆ ಗೊತ್ತಾ, ಅದನ್ನು ಕೊಡಕ್ ಬಿಡಲ್ಲ. ಅದನ್ನೇ ಕೊಡಿಯಪ್ಪ ಅಂತ ತಂದೆಯ ದೇವರು ನಮ್ಮನ್ನ ಕೇಳ್ತಿರೋದು. ಒಬ್ಬ ತನ್ನ ಕುಟುಂಬಕ್ಕೆ ಬೇಕಾಗಿರುವ ಕಾರ್ಯನ ಮಾಡದೇ ಇದ್ರೆ ಅವನು ಅವಿಶ್ವಾಸಕ್ಕಿಂತ ಕೀಳು. ಆಲ್ರೆಡಿ ದೇವ್ರ ಗೊತ್ತು ನಾವು ಮಾಡೋಕರ್ತ ಮಾಡಲೇಬೇಕು. ಆದ್ರೆ ಒಬ್ಬ ಕರೆಯಲ್ಪಟ್ಟಿರೋ ಅನೇಕರು, ಆಯಲ್ಪಟ್ಟಿರೋರು ಸ್ವಲ್ಪರು, ಅದರಲ್ಲಿ ನಂಬಿಗಸ್ತರು ತುಂಬಾನೇ ಸ್ವಲ್ಪ. ಈ ನಂಬಿಗಸ್ತ ಇಲ್ಲಿ ಮಾಡಿರುವ ವ್ಯವಸ್ಥೆ ಗೊತ್ತಾ, ಅಪ್ಪ ಅಮ್ಮ ಹೆಂಡತಿ ಮಕ್ಕಳನ್ನ ಕಾಪಾಡೋ ಟೈಮ್ ಇದೆ ಗೊತ್ತಾ, ಅದ್ರಲ್ಲೂ ಸಹ ಎಷ್ಟು ಸಮಯನ ಉಳಿಸಿ ನಾನು ನನ್ನ ಪ್ರೀತಿಯ ಸಹೋದರ ಕೊಡ್ತೀನಿ ಅಂತ ಬರ್ತಾರಲ್ಲ, ಅದೇ ರೀ ದೇವರು ನೋಡೋದು. ಯಾತ್ರ ಗೊತ್ತಾ? ನಮ್ಮ ಇರುವಂತ ಎಲ್ಲಾ ತಾಳಂದು ಏನಕ್ಕೆ ಈ ಪಾಠ ಸಿಗ್ತಾ ಇವತ್ತು ನನಗೆ ಬಂತು, ನನಗೆ ಹುಮ್ಮಸ್ಸಿತ್ತಲ್ಲ, ಉತ್ಸಾಹ ಬಂತಲ್ವಾ? ಇದನ್ನ ನಾನು ಹೇಳಿದಾಗ ಅವರನ್ನು ಸಹ ಉತ್ಸಾಹದಿಂದ ಈ ಓಟವನ್ನು ಓಡಿ ಜಯಶೀಲರಾಗಿ ಮುಗಿಸ್ಬೇಕನ್ನೋ ಆಸೆ. ನಾನು ಸಭೆಯಾಗೋದು ಮಾತ್ರ ಅಲ್ಲ, ಏನಾಗಬೇಕು? ನನ್ನ ಸಹೋದರರು ಸಭೆ ಆಗ್ಬೇಕು ಅನ್ನೋ ಒಂದು ವಿಷಯ ಇದೆ. ಏನಂತಾರೆ? ಊಳೆ ಕೊಡಬೇಕು. ಯಾವಾಗ ಅದು ನೋಡೋಣ, ವಿಲಿಯಂ ಕೊಡೋಣ, ಸಿಂಪತಿ ಲವ್ ಕೊಡ್ಲೇಬೇಕು ಅವ್ರ ಮೇಲೆ ನಾವು ಅಲ್ವಾ? ಪಾಪ ಅವ್ರಿಗೆ ಏನು ಗೊತ್ತಿಲ್ಲ. ಯಾರಿಗೆ? ಯೇಸು ಕ್ರಿಸ್ತನನ್ನ ಯಾರು ಶಿಲುಬೆಗೆ ಹಾಕಿದ್ದು? ರೋಮ್ ಸೋಲ್ಜರ್ ಹೊಡೆದ್ನಲ್ವ ಅವನು. ಅವನಿಗೆ ಗೊತ್ತಿಲ್ಲ, ಅವನ ಮೇಲೆ ಯಾವುದೇ ಸಿಟ್ಟು ಯಾರಿಗಿಲ್ಲ, ಯೇಸು ಕ್ರಿಸ್ತನಿಗಿಲ್ಲ. ನೀನಿದ್ರೇನೆ ಚಿತ್ತ ನೆರವೇರೋದು ಅಲ್ವರ? ಯಾವಾಗ ಈ ಒಂದು ಈವಿಲ್ ಪರ್ಮಿಷನ್ ಇದೆಯೋ, ಈವಿಲ್ ಪರ್ಮಿಷನ್ ಇಲ್ಲದೆ ಇದ್ರೆ ಯೇಸು ಕ್ರಿಸ್ತನು ರಾನ್ಸಮೇ ಕೊಡೋದಕ್ಕೆ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ, ಇದೆಲ್ಲ ವಿಷಯ ತಂದೆ ದೇವರ ಜ್ಞಾನದ ವಿಷಯ ಇದಲ್ಲ. ಸಂಗಾಯ ಇವತ್ತು ನಾವು ಆ ರೊಟ್ಟಿಯಲ್ಲಿ ಪಾಲ್ಗೊಳ್ಬೇಕಾದ್ರೆ ಯೇಸು ಕ್ರಿಸ್ತನು ಮಾಡಿದಂಥ ರಾನ್ಸಮ್ ನಮಗೆ ಏನಿಲ್ಲ, ಪಾಲಿಲ್ಲ. ಆದರೆ ಅವರ ಒಂದು ಕಷ್ಟದಲ್ಲಿ ಸ್ವಲ್ಪ ಬಿಟ್ಟಿದ್ದಲ್ಲ, ಸಭೆಗೋಸ್ಕರ ನಾನು ಏನು ಮಾಡಬೇಕು? ನಾನು ಅದನ್ನ ಅನುಭವಿಸ್ಬೇಕು, ಅದು ಪಾಲಿದೆ. ನೆಕ್ಸ್ಟ್ ಆ ರಕ್ತ ಅಂದ್ರೆ ಅವರ ನೀತಿಯ ವಸ್ತ್ರ, ಪಾಪವನ್ನು ತೊಳೆದಾಗಿದೆ. ವಿಶ್ವಾಸದ ಮೇಲೆ ನೀತಿವಂತರಾಗಿ ನಾವು ಎಣ್ಣಿಸಲ್ಪಟ್ಟಿದ್ದೀವಿ. ನೆಕ್ಸ್ಟ್ ಪಾತ್ರೆ ಏನಪ್ಪ ಅಂದ್ರೆ ನಮಗೆ ಬರುವಂತಹ ಅನುಭವದಲ್ಲಿ, ಅವಮಾನ ಅನುಭವದಲ್ಲಿ ನಾವು ತಂದೆಯ ದೇವರ ಚಿತ್ತವನ್ನು ನೆರವೇರಿಸಬೇಕು. ನಮ್ಮ ಪ್ರೀತಿಯನ್ನು ನಾವು ತೋಡಬೇಕು. ಕೊನೆಯವರೆಗೂ ನಮ್ಮ ವಿಶ್ವಾಸ, ನಮ್ಮ ನಂಬಿಕೆ, ಆ ದೇವರ ಮೇಲೆ ಪ್ರೀತಿನ ನಾವು ಕಳ್ಕೊಳ್ಳದೆ ಅಲ್ವಾ, ನಮ್ಮ ಜೀವವನ್ನೇ ಸಮರ್ಪಣೆ ಮಾಡಿದ ಕ್ರಿಸ್ತರಲ್ಲಿ ಪ್ರೇರೆ ಅವಾಗ ಹೇಳ್ತಾರೆ, ವೆಲ್ ಡನ್ ಮೈ ಫೇತ್ಫುಲ್ ಸರ್ವೆಂಟ್. ಸೊ ಆ ವಿಷಯ ಮಾಡಿ ನಾವು ಅದನ್ನ ಪಡ್ಕೊಳ್ಳೋಕ್ಕೆ ದೇವ್ರ ಕೃಪೆಯಲ್ಲಿ ಮೇ ಗಾಡ್ ಬ್ಲೆಸ್ ಆಲ್ ಆಫ್ ಅಸ್. ಆಮೀನ್.
ಸಹೋದರ ಮುಖಾಂತರ ನಮಗೆ ತನ್ನ ವಾಕ್ಯ ಸಂದೇಶವನ್ನು ನೀಡಿದ ನಮ್ಮ ಪರಲೋಕದ ತಂದೆಯಾದ ದೇವರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಮತ್ತು ವಾಕ್ಯ ಸಂದೇಶ ನೀಡಿದ ಸಹೋದರಿಗೂ ಎಲ್ಲ ಸಹೋದರ ಪರವಾಗಿಯೂ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಮತ್ತೆ ಅಸ್ವಸ್ಥವಾಗಿರುವಂತ ಸಹೋದರ ಸಹೋದರಿಯನ್ನ ನಿಮ್ಮ ಪ್ರಾರ್ಥನೆ ನೆನೆಸ್ಕೊಳ್ಳಿ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ, ಅವ್ರ ವಿಶ್ವಾಸ ದೃಢವಾಗಿರ್ಲಿ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಳಿ. ಮತ್ತೆ ಈ ವಾರದ ಪ್ರಕಟಣೆಗಳು: ಬೇಸಿಕ್ ಕ್ಲಾಸು 5 ಗಂಟೆ ಇಲ್ಲ, 6:30 ಅಂತ ಹೇಳಿದ್ರು. 6:30 ಒಂದಿದೆ, ಮತ್ತೆ 8 ಗಂಟೆಗೆ ಒಂದಿದೆ. ಮಂಡೇ ರೋಮನ್ಸ್ ಬುಕ್ ಸ್ಟಡಿ 8 ಗಂಟೆ ಇರ್ತದೆ. ಟ್ಯೂಸ್ಡೇ ಲೈಫ್ ಆಫ್ ಕ್ರೈಸ್ಟ್ ಸ್ಟಡಿ ಇರ್ತದೆ 8 ಗಂಟೆಗೆ. ವೆನೆಸ್ಡೇ 3rd ವಾಲ್ಯೂಮ್ ಸ್ಟಡಿ ಇರ್ತದೆ 8 ಗಂಟೆಗೆ. ಟ್ಯೂಸ್ಡೇ 5th ವಾಲ್ಯೂಮ್ ಸ್ಟಡಿ ಇರ್ತದೆ 8 ಗಂಟೆಗೆ. ಫ್ರೈಡೇ ಟ್ಯಾಬ್ರ್ನಕಲ್ ಸ್ಟಡಿ 8 ಗಂಟೆಗೆ. ಸ್ಯಾಟರ್ಡೇ ಬುಕ್ ಆಫ್ ಆಕ್ಸ್ ಬುಕ್ ಅಪೊಸ್ತಲರ ಪುಸ್ತಕ ಸ್ಟಡಿ ಇರ್ತದೆ 8 ಗಂಟೆಗೆ. ಸಂಡೇ ಯಥಾ ಪ್ರಕಾರ ಇಲ್ಲಿ ಸರ್ವಿಸ್ ಇರ್ತದೆ 10 ಗಂಟೆಗೆ. ಮತ್ತೆ ಬರುವಂತ ಏಪ್ರಿಲ್ 19 ಸಂಡೇ ವೈಎಂ ಶಾಲೆಯಲ್ಲಿ ಮೀಟಿಂಗ್ ಇರ್ತದೆ. ನೆಕ್ಸ್ಟ್ ವೀಕ್ ಇಲ್ಲ. ಬರುವಂತ ಏಪ್ರಿಲ್ 19ಕ್ಕೆ ವೈಎಂ ಶಾಲೆಯಲ್ಲಿ ಮೀಟಿಂಗ್ ಇರ್ತದೆ ನಮ್ಮ ಸಭೆ ಪರವಾಗಿ. ಸೊ ಎಲ್ಲರೂ ಮಿಸ್ ಮಾಡದಂತೆ ಬರ್ಬೇಕಾಗಿ ಸಹೋದರರು ಕೇಳಿದ್ದಾರೆ. ಸೊ ಅದರಿಂದ ಎಲ್ಲರೂ ಬರ್ಬೇಕಾಗಿ ಕೇಳ್ಕೊಂತೀವಿ. ಇಲ್ಲ ನೆಕ್ಸ್ಟ್ ಮಂತ್. ಅದೇ ಮತ್ತೆ ಆರಾಧನೆ ಅಂತ್ಯಗೊಳಿಸುವಾಗಿ ನಾವೆಲ್ಲರೂ ಎದ್ದು ನಿಂತು ಕೊನೆಯ ಸಂಗೀತ ಆಶ್ಚರ್ಯವಾದ ಶಿಲುಬೆ ಎಂಬ ಸಂಗೀತವನ್ನು ಹಾಡಿಕೊಳ್ಳೋಣ. ಆಶ್ಚರ್ಯವಾದ ಶಿಲುಬೆ ಕಣ್ಣಿಟ್ಟು ದೃಷ್ಟಿಸಿದರೆ ಈ ಲೋಕದ ಮಹತ್ವವು ಬರೀ ಹುಚ್ಚಾಟವಾದದ್ದು. ಏನ್ ಯೇಸು ಸ್ವಾಮಿಯೊಬ್ಬನೇ ಅಮೂಲ್ಯ ರತ್ನ ನನಗೆ ನಾನಾತನನ್ನು ಕಂಡರೆ ಬೇರೆಲ್ಲ ಭಾಗ್ಯ ಶೂನ್ಯವೇ. ದೇಹಾತ್ಮದಲ್ಲಿ ಆತನು ಎಷ್ಟೋ ಸಂತಾಪ ಪಟ್ಟನು. ಇದೆಲ್ಲ ನನಗೋಸ್ಕರ ಕಟಾಕ್ಷದಿಂದ ತಾಳಿದ ಈ ದಿವ್ಯವಾದ ಪ್ರೀತಿಗೆ ನಾ ಬದಲೇನು ಕೊಡುವೆ. ಸಂಪತ್ತು ಪ್ರಾಣ ಯಾವತ್ತು ಕೊಟ್ಟಾಗ್ಯೂ ಇನ್ನು ಸಾಲದು. ಈ ಆರಾಧನೆಯನ್ನು ಪ್ರಾರ್ಥನಿಕ ಮೂಲಕ ಮುಕ್ತಾಯಗೊಳಿಸಬೇಕಾದ ಸಹೋದರ ಕೇಶವ ಬ್ರದರ್ನ ಕೇಳ್ಕೊಂತೀನಿ. ತಂದೆಯ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಕರ್ತನ ಪ್ರಾರ್ಥನೆ ಸಲ್ಲಿಸುತ್ತಿದ್ದೇನೆ ಸ್ವಾಮಿ. ಈ ದಿವಸದಲ್ಲಿ ಕರ್ತನಪ್ಪ ನಾವೆಲ್ಲರೂ ಸೇರಿ
ನಿಮ್ಮನ್ನ ಆರಾಧನೆ ಮಾಡುವಂತೆಯೂ ನಿಮ್ಮ ಜೀವವುಳ್ಳ ವಾಕ್ಯವನ್ನ ಕೇಳುವಂತೆಯೋ ಅದನ್ನು ಅನುಸರಿಸೋದಕ್ಕೆ ಬೇಕಾದಂತಹ ಯೋಗ್ಯತೆಯನ್ನು ಪಡೆದುಕೊಳ್ಳೋದಕ್ಕೆ ಕೊಟ್ಟ ಕೃಪೆಗಾಗಿ ನಮ್ಮ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಕರ್ತನೇ, ಇವತ್ತಿನ ಸಂದೇಶದಲ್ಲಿ ನಿನ್ನ ಪ್ರೀತಿ, ನಿನ್ನ ಸಾರ್ಥಕತೆ ಕರ್ತನಪ್ಪ, ನಮಗೋಸ್ಕರ ನೀನು ಕೊಟ್ಟಂತಹ ಪ್ರಾಣ ಅಮೂಲ್ಯವಾದುದು ಅಂತ ತೋರ್ಪಡಿಸಿತು ಕರ್ತನೆ. ನಾವು ಜೀವಿಸುವಂತಹ ಜೀವಿತ ಏನೇ ಆಗಿದ್ದರೂ ನಿನ್ನ ಮುಂದೆ ಶೂನ್ಯವೇ ಸ್ವಾಮಿ. ಕೃಪೆ ಮಾಡು. ಈ ದಿವಸದಲ್ಲಿ ಕರ್ತನಪ್ಪ, ನಾವೆಲ್ಲರೂ ಸೇರಿ ನಿಮ್ಮನ್ನು ಆರಾಧಿಸುವಂತೆ, ವಾಕ್ಯದ ಅನೇಕ ರಹಸ್ಯಗಳನ್ನು ತಿಳಿದುಕೊಂಡು ಅದಕ್ಕೆ ಯೋಗ್ಯರಾಗಿ ನಡೆಯೋದಕ್ಕೆ ಬೇಕಾದಂತಹ ಕೊಟ್ಟ ಅಮೂಲ್ಯವಾದಂತಹ ಈ ಗಳಿಗೆಗೆ ನಾನು ನಿಮಗೆ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ನಿನ್ನ ಕೃಪೆ, ದಯೆ, ಕರುಣೆ ಯಾವಾಗಲೂ ನಮ್ಮ ಮೇಲೆ ಇರಲಿ ಸ್ವಾಮಿ. ನಾವು ಕೂಡ ಕರ್ತನಪ್ಪ ನಿಮಗೆ ಯೋಗ್ಯರಾಗಿ ನಡೆದು ನಿನ್ನ ಆ ಯೋಗ್ಯವಾದಂತಹ ಸಭೆಯ ಒಂದು ಎಣಿಕೆಯಲ್ಲಿ ನಾವು ಕೂಡ ಯೋಗ್ಯರಾಗಿ ಜೀವಿಸಿ ಆ ಪದವಿಯನ್ನು ಪಡೆದುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡು ಕರ್ತನೆ. ಆ ಓಟದಲ್ಲಿ ಬರುವಂತಹ ಎಲ್ಲ ಬಲಹೀನತೆಗಳಿಂದ ನಮ್ಮನ್ನು ಬಿಡಿಸುತ್ತಾ ಕರ್ತನೆ, ನಾವು ಕೂಡ ಕರ್ತನೆ ಅದರಲ್ಲಿ ನಿಂತು ನಿಮ್ಗೆ ಯೋಗ್ಯನಾದ ಮಕ್ಕಳಾಗಿ ಜೀವಿಸೋದಕ್ಕೆ ಅವಕಾಶ ಮಾಡಿಕೊಡಿ. ಈ ದಿವಸಕ್ಕಾಗಿ ಕರ್ತನಪ್ಪ ನಾನು ನಿಮಗೆ ಸ್ತೋತ್ರ ಸಲ್ಲಿಸ್ತೇನೆ. ಅಮೂಲ್ಯವಾದಂತಹ ದಿವಸ ಸ್ವಾಮಿ. ನಾವೆಲ್ಲರೂ ಸೇರಿ ನಿಮ್ಮನ್ನು ಆರಾಧನೆ ಮಾಡುವಂಥ ದಿವಸವಾಗಿದೆ. ಅನೇಕ ರಹಸ್ಯಗಳನ್ನ ಕರ್ತನಪ್ಪ ಪ್ರತಿದಿನ ಪ್ರತಿ ವಾರ ಕರ್ತನಪ್ಪ ನಮಗೆ ನೀವು ಸತ್ಯಗಳನ್ನು ತಿಳಿಸುತ್ತಾ ನಮ್ಮನ್ನು ಬಲಪಡಿಸ್ತಿರೋದಕ್ಕಾಗಿ ಸ್ತೋತ್ರ. ನಿಮ್ಮ ಕೃಪೆ, ದಯೆ, ಕರುಣೆ ನನ್ನ ಮೇಲೆಯೂ ಇಲ್ಲಿ ಕೂಡಿ ಬಂದಿರುವಂಥ ಅನೇಕ ನಿನ್ನ ಮಕ್ಕಳ ಮೇಲೆ ಇರಲಿ ಎಂಬುದಾಗಿ ಯೇಸು ಕ್ರಿಸ್ತನ ಒಂದು ಪ್ರಾರ್ಥನೆ ಮಾಡ್ತಿದ್ದೀನಿ ಪರಲೋಕ ತಂದೆ. ಆಮೆನ್, ಆಮೆನ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಬ್ರದರ್. ಎಲ್ಲ ಬ್ರದರ್ ಸಿಸ್ಟರ್ ನಮಸ್ಕಾರ. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ಲ ಬ್ರದರ್ ಸಿಸ್ಟರ್ಗೆ ನಮಸ್ತೆ. ನಮಸ್ತೆ ನಮಸ್ತೆ ರೀ. ನಮಸ್ತೆ, ನಮಸ್ತೆ, ಬಾಯ್. ನಮಸ್ತೆ. ನಮಸ್ತೆ. ಸೌಂಡ್ ಕಡಿಮೆ ಮಾಡಿದ್ದೆ. ಇಲ್ಲಿ ಆಪ್ ಆಗೈತೆ.